ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತಶಕ್ತಿಕಂ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶಿವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಹರೇ ಕೃಷ್ಣ. ಸೊ ನಿಮಗೆಲ್ಲರಿಗೂ ಈ ಭಾನುವಾರದ ವಿಶೇಷ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಹಾಗೂ ನನಗೆ ಈ ಒಂದು ಸದಾ ಮಾಡಿಕೊಟ್ಟಿರುವಂತಹ ಮದನ್ ಗೋವಿಂದರು ಮತ್ತು ನಿಮ್ಮೆಲ್ಲ ಭಕ್ತರಿಗೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಸೊ ಇವತ್ತಿನ ದಿನ ನಾವು ಭಗವದ್ಗೀತೆಯ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಸೊ ಎಷ್ಟೋ ಶಾಸ್ತ್ರಗಳಿದೆ, ಎಲ್ಲ ಶಾಸ್ತ್ರಗಳು ಓದಿದಾಗ ನನ್ನ ಫೇವ್ರೇಟ್ ಶಾಸ್ತ್ರ ಪುಸ್ತಕ ಯಾವುದಪ್ಪ ಅಂದರೆ ಅದು ಡೆಫಿನೆಟ್ಲಿ ಭಗವದ್ಗೀತಾ. ಸೊ ಭಗವದ್ಗೀತಾ ತುಂಬ ನನ್ನ ಹೃದಯಕ್ಕೆ ಹತ್ತಿರವಾಗಿರುವಂತಹ ಒಂದು ಗ್ರಂಥ. ಸೊ ಈ ಭಗವದ್ಗೀತೆ ಬಗ್ಗೆ ನಮಗೆ ಎಷ್ಟೋ ಮಾಹಿತಿಗಳು ಸರಿಯಾಗಿ ತಿಳ್ಕೊಂಡಿರಲ್ಲ. ಎಷ್ಟೋ ಜನ ಭಗವದ್ಗೀತೆ ಬಗ್ಗೆ ತುಂಬ ಸರಳವಾಗಿ ಮಾತಾಡ್ಬಿಡ್ತಾರೆ. ಆದರೆ ಭಗವದ್ಗೀತಾದ ಮಹತ್ವ ಏನಪ್ಪ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಅದೇ ರೀತಿಯಲ್ಲಿ ಭಗವದ್ಗೀತೆಯಿಂದ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಯಾವ ಥರ ಪಾಠಗಳನ್ನ ಕಲಿಬೋದು. ನಾವು ಒಂದ್ಸಲಿ ಕೆಲವು ಭಕ್ತರಿಗೆ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಆ ಪ್ರೋಗ್ರಾಮಲ್ಲಿ ಹೌ ಟು ಅಂಡರ್ಸ್ಟ್ಯಾಂಡ್ ಭಗವದ್ಗೀತಾ ಬೈ ಲುಕಿಂಗ್ ಆಟ್ ದ ಕವರ್ ಆಫ್ ಭಗವದ್ಗೀತಾ ಅಂತ ಟಾಪಿಕ್. ಅಂದರೆ ಜಸ್ಟ್ ಈ ಒಂದು ಕವರ್ ಇದೆಯಲ್ಲ, ಎಲ್ಲ ನೋಡ್ತಿರಲ್ಲ, ಭಗವದ್ಗೀತೆ ಮೇಲೆ ಕವರ್ ಮೇಲೆ ಒಂದು ಸೆಷನ್ ಮಾಡಿದ್ದೆ. ಸೊ ಡಿವೋಟೀಸ್ಗೆಲ್ಲ ಭಕ್ತರಿಗೆಲ್ಲ ತುಂಬ ಖುಷಿ ಆಯಿತು. ಸೊ ಆಮೇಲೆ ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಪ್ರಭು ಈ ಮುಂಚೆನೇ ನೀವು ಹೇಳಬೇಕಿತ್ತು, ನಾವು ಭಗವದ್ಗೀತಾನೇ ಓದ್ತಾ ಇರಲಿಲ್ಲ, ಬರೀ ಕವರ್ ನೋಡ್ಬಿಟ್ಟೆ ಪಾಠಗಳು ಕಲಿತಿದ್ವಿ ಅಂತ. ಬಟ್
ಪಾಯಿಂಟ್ ಅದಲ್ಲ. ಪಾಯಿಂಟ್ ಏನಪ್ಪ ಅಂದರೆ, ನಾವು ಭಗವದ್ಗೀತೆಯಲ್ಲಿ ಈ ಫ್ರಂಟ್ ಕವರ್ ಏನಿದೆ ಅದರಿಂದನೇ ಎಷ್ಟೆಲ್ಲ ಪಾಠಗಳು ಕಲಿಬೋದು, ಇನ್ನು ಸ್ವಲ್ಪ ಒಳಗಡೆ ಇಳಿದ್ರೆ ಏನೇನೆಲ್ಲ ಕಲಿಬೋದು ಅನ್ನೋದನ್ನು ನಾವು ಇವತ್ತು ತಕ್ಕ ಮಟ್ಟಿಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಸೊ ಇವಾಗ ನಮ್ಗೆಲ್ಲರಿಗೂ ಗೊತ್ತು ಎಷ್ಟೊಂದು ಸಂಪ್ರದಾಯಗಳಿದೆ ಅಲ್ವಾ? ಯಾವ್ಯಾವ ಸಂಪ್ರದಾಯಗಳಿದೆ? ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ, ಬ್ರಹ್ಮ ಮತ್ತು ಗೌಡಿಯ ಸಂಪ್ರದಾಯ, ಎಷ್ಟೊಂದು ಸಂಪ್ರದಾಯಗಳಿದೆ ಅಲ್ವಾ? ಆಮೇಲೆ ಎಷ್ಟೋ ಜನ ಬಂದು ಹೇಳ್ತಾ ಇದ್ದಾರೆ, ಎಷ್ಟೊಂದು ಹೊಸ ಆಧ್ಯಾತ್ಮಿಕ ಸಂಸ್ಥೆಗಳು ಬರ್ತಾ ಹುಟ್ಕೊಂತ ಇದೆ. ಅವರು ಹೇಳ್ತಾ ಇದ್ದಾರೆ ನಾವು ಹೇಳ್ಕೊಡೋದೇ ಕರೆಕ್ಟ್ ಅಂತ. ಇವಾಗ ನಾನು ಹೊಸ ಒಂದು ಆಧ್ಯಾತ್ಮ ಸಂಸ್ಥೆ ಸ್ಟಾರ್ಟ್ ಮಾಡ್ತೀನಿ, ನಾನು ಹೇಳ್ತೀನಿ ಇದು ಕರೆಕ್ಟ್ ಸಂಸ್ಥೆ, ನೀವು ಬೇರೆ ಏನೇ ಮಾಡಿದ್ರು ಏನು ಪ್ರಯೋಜನ ಇಲ್ಲ, ನಾನು ಮಾಡ್ತಾ ಇದ್ದೀನಲ್ಲ ಸಂಸ್ಥೆ, ಅದರಲ್ಲಿ ಭಾಗಿಯಾದರೆ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಬೆಳಿತೀರಾ, ಇಲ್ಲಾಂದ್ರೆ ಅದೋ ಗಚ್ಚಂತಿ ತಾಮಸಃ ಅಂತ ನಾನೇ ಒಂದು ಸ್ಟಾರ್ಟ್ ಮಾಡ್ತೀನಿ. ನನ್ನನ್ನು ನೋಡ್ಕೊಂಡು ಇನ್ನೊಬ್ರು ಯಾರೋ ಕೂತಿರೋರು ಅವರೊಬ್ರು ನಾನು ಒಂದು ಸ್ಟಾರ್ಟ್ ಮಾಡ್ತೀನಿ, ಅವ್ರು ಇನ್ನೊಂದು ಅನ್ನಪೂರ್ಣೇಶ್ವರ ನಗರದಲ್ಲಿ ಇನ್ನೊಂದು ಆಧ್ಯಾತ್ಮಿಕ ಸಂಸ್ಥೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡೋ ಸಂಸ್ಥೆಗೆ ನೀವೆಲ್ಲ ಬರ್ತೀರಾ? ಮಾತಿಲ್ಲ. ಯಾವ್ದು ಮಾಡೋ ಕರೆಕ್ಟ್ ಅಂತ ಗೊತ್ತಿಲ್ಲ ಅಂದ್ರೆ ಬಂದು ಸೇರ್ಕೊಂತೀರಾ? ಇವಾಗ ನಿಮ್ಗೆ ಗೊತ್ತಿದ್ಯಾ? ಅದೇ ಪಾಯಿಂಟ್, ಅದೇ ಕ್ವೆಶ್ಚನ್. ಇವಾಗ ನಿಮ್ಗೆ ಗೊತ್ತಿದ್ಯಾ? ಇವಾಗ ನೀವೇನು ಹೇಳ್ಕೊಂಡು ನಾನು ಹೇಳ್ಕೊಡ್ತೀನಿ, ನಾನು ಭಗವದ್ಗೀತೆ ಮೇಲೆ ಪ್ರವಚನ ಮಾಡ್ತೀನಿ, ಎಷ್ಟೊಂದು ಪುಸ್ತಕದ ಮೇಲೆ ನಾನೊಂದು ಹೇಳಿ, ನೀವು ಬ್ರಹ್ಮ ಮಧ್ವ ಗೌಡಿಯ ಅಂದ್ರೆ ಬ್ರಹ್ಮ ಮಧ್ವ ಗೌಡಿಯ ಕರ್ನಾಟಕ ಸಂಪ್ರದಾಯ ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ. ಮಾಡ್ಬೋದಾ ಆ ಥರ? ಯಾಕೆ? ಯಾರು ಹೇಳಿದ್ ಮಾಡಂಗಿಲ್ಲ ಅಂತ? ನಾನು ಕೇಳ್ತಿರೋ ಪ್ರಶ್ನೆ ಕರೆಕ್ಟ್ ಅಲ್ವಾ? ಈ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಅಗತ್ಯ. ಆ್ಯಕ್ಚುಲಿ ನಾವು ಯಾವುದೋ ಒಂದು ಸಂಪ್ರದಾಯದಲ್ಲಿ ತುಂಬ ಸೀರಿಯಸ್ ಆಗಿ ಅಭ್ಯಾಸ ಮಾಡಬೇಕಾದ್ರೆ ನಮಗೆ ಈ ಫೌಂಡೇಶನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾರಲ್ಲ, ಅಡಿಪಾಯ ತುಂಬ ಚೆನ್ನಾಗಿರಬೇಕು. ಸೊ ಪಾಯ ಚೆನ್ನಾಗಿಲ್ಲ ಅಂದರೆ ನೀವು ಬಿಲ್ಡಿಂಗ್ ಕಟ್ತೀರಾ, ಒಂದೇ ಮಾಡಿ, ಎರಡನೇ ಮಾಡಿ, 2 ಅಂತಸ್ತು, 3 ಅಂತಸ್ತು, 100 ಅಂತಸ್ತು ಕಟ್ಟಿದ್ದೀರಾ, ಎಲ್ಲರೂ ಏನಪ್ಪ ಅಂತಸ್ತು ಅಂತ. ಒಂದು ಚಿಕ್ಕ ಪ್ರಾಬ್ಲಮ್ ಆದರೆ ಇಡೀ ಬಿಲ್ಡಿಂಗ್ಗೆ ಕುಸಿಯುತ್ತೆ. ಸೊ ಇಡೀ ಬಿಲ್ಡಿಂಗ್ ಚೆನ್ನಾಗಿ ನಿಂತ್ಕೋಬೇಕಂದ್ರೆ ಏನು ಚೆನ್ನಾಗಿರ್ಬೇಕು? ಕೆಳಗಡೆ ಅಡಿಪಾಯ, ಫೌಂಡೇಶನ್. ಸೊ ಫೌಂಡೇಶನ್ ಚೆನ್ನಾಗಿಲ್ಲ ಅಂದರೆ ನೀವು ಎಷ್ಟೇ ಬಿಲ್ಡಿಂಗ್ ಮೇಲೆ ಕಟ್ಟಿದ್ರು ಏನು ಪ್ರಯೋಜನ ಇಲ್ಲ. ಸೊ ಅದಕ್ಕೆ ನಮ್ಮ ಇಡೀ ಶಾಸ್ತ್ರಗಳನ್ನ ತೆಗೆದಾಗ ಇಲ್ಲಿ ನಾವು ಪ್ರಸ್ಥಾನತ್ರಯ ಅಂತ ಹೇಳ್ತೀವಿ. ಇದು ತುಂಬ ಇಂಪಾರ್ಟೆಂಟ್ ನಿಮಗೆಲ್ಲ. ಸ್ವಲ್ಪ ಟೆಕ್ನಿಕಲ್ ಆಗಿದೆ, ಆದಷ್ಟು ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ಅರ್ಥ ಆಗಿಲ್ಲ ಪರವಾಗಿಲ್ಲ. ಸೊ ನಮ್ಮ ಇಡೀ ಶಾಸ್ತ್ರಗಳನ್ನ ನಾವು 3 ಭಾಗವಾಗಿ ವಿಂಗಡಿಸ್ತೀವಿ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಶ್ರುತಿ, ಸ್ಮೃತಿ ಮತ್ತೆ ನ್ಯಾಯ. ಇವಾಗ ನಾನು ಏನಕ್ಕೆ ಮೊದಲನೇ ಪ್ರಶ್ನೆ ಕೇಳಿದೆ ಅಂದ್ರೆ, ಯಾರು ಬೇಕಾದ್ರೂ ಒಂದು ಸಂಪ್ರದಾಯ ಸ್ಟಾರ್ಟ್ ಮಾಡ್ಬೋದಾ? ಮಾಡ್ಬೋದು, 100% ಮಾಡ್ಬೋದು. ಪ್ರೊವೈಡೆಡ್ ಕಂಡೀಷನ್ ಏನಪ್ಪಾ ಅಂದ್ರೆ, ನೀವು ಏನೇ ಸಂಪ್ರದಾಯ ಸ್ಟಾರ್ಟ್ ಮಾಡಿದ್ರು ನೀವು ನಿಮ್ಮ ಸಂಪ್ರದಾಯದಲ್ಲಿ ಒಂದು ಫಿಲಾಸಫಿ ಹೇಳ್ತೀರಲ್ವಾ? ಈಗ ಪ್ರತಿಯೊಂದು ಆಧ್ಯಾತ್ಮಿಕ ಸಂಸ್ಥೆ ಅವ್ರದೇ ಆದಂಥ ಒಂದು ಫಿಲಾಸಫಿ ಇದೆ. ಆ ಫಿಲಾಸಫಿ ಈ 3 ಶಾಸ್ತ್ರ ಏನಿದೆ, ಶ್ರುತಿ, ಸ್ಮೃತಿ ಮತ್ತೆ ನ್ಯಾಯ, ಈ 3ರಲ್ಲೂ ನೀವು ಹೇಳ್ತಿರುವಂಥ ಫಿಲಾಸಫಿ ತತ್ವ ಏನಿದೆ, ಆ ತತ್ವ ಈ 3 ಶಾಸ್ತ್ರಗಳಲ್ಲಿ ನೀವು ಪ್ರೂವ್ ಮಾಡಬೇಕು. ಈ 3 ಗ್ರಂಥಗಳ ಆಧಾರವಾಗಿ ಇಟ್ಕೊಂಡು ನಿಮ್ಮ ತತ್ವವನ್ನ ನೀವು ಪ್ರೂವ್ ಮಾಡಿದಾಗ ಅವಾಗ ನಾವು ನಿಮ್ಮ ಸಂಪ್ರದಾಯ ಕರೆಕ್ಟ್ ಅಂತ ಒಪ್ಕೊಂತೀವಿ. ಅದಕ್ಕೆ ಮೊದಲು ಶಂಕರಾಚಾರ್ಯ ಬಂದಾಗ ಫಸ್ಟು ಅವ್ರು ಬರೆದಿದ್ದೆ ಕಮೆಂಟರಿ, ಅವರೇ ವೇದಾಂತ ಸೂತ್ರ ಬರೆದಿದ್ದು. ವೇದಾಂತ ಸೂತ್ರ ಏನಪ್ಪಾ ಅಂದ್ರೆ ಅದು ಕಮೆಂಟರಿ ಆನ್ ನ್ಯಾಯ. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಪ್ರಶ್ನೆ, ಎಷ್ಟು ಜನ ಭಕ್ತಿಶಾಸ್ತ್ರಿ ಮಾಡಿದ್ದೀರಾ? ಕೋರ್ಸ್ ಯಾರು ಮಾಡಿಲ್ಲ ಭಕ್ತಿಶಾಸ್ತ್ರಿ? ಓಕೆ. ಸೊ ಪ್ರಭುಪಾದರು, ಇನ್ನೊಂದು ಕ್ವಿಜ್ ಪ್ರಶ್ನೆ. ಸೊ ಪ್ರಭುಪಾದರು ಎಲ್ಲ ನಮ್ಮ ಇಸ್ಕಾನ್ ಪ್ರಾಕ್ಟೀಷನರ್ಸ್ಗೆ 4 ತುಂಬಾ ಮುಖ್ಯವಾದ ಪುಸ್ತಕಗಳು ಅಂತ ಹೇಳಿದ್ದಾರೆ. ಅದು ಯಾವ್ದು ಅಂತ ಯಾರು ಹೇಳ್ಬೋದಾ? ಬುಕ್ ಸ್ಟಾಲ್ ಇನ್ಚಾರ್ಜ್ ನೀವೇನಾ ಅಲ್ವಾ? ನೀವು ಅಲ್ಲಿ ನಿಂತಿದ್ರಲ್ಲ ಬುಕ್ ಸ್ಟಾಲ್, ಅದಕ್ಕೆ ಕೇಳಿ. ಇಲ್ಲ, ಓಕೆ. ಏನು ಹೇಳಿ? ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್. ಓಕೆ, ಭಗವದ್ಗೀತಾ, ಅದ್ರ ಬಗ್ಗೆ ನಡೆಸಿ. ಭಗವದ್ಗೀತಾ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಭಾಗವತ,
ಅಲ್ಲೇ ಫೋಟೋ ಇದೆ, ಶ್ರೀ ಈಶೋಪನಿಷತ್. ಭಕ್ತಿಶಾಸ್ತ್ರಿಯಲ್ಲಿ 4 ಪುಸ್ತಕಗಳ ಬಗ್ಗೆ ಮಾತಾಡ್ತಾರೆ. ಯಾವ್ದ್ಯಾವ್ದಂದ್ರೆ ಇಲ್ಲಿ ಪ್ರಭುಪಾದರು 2 sets of 4 ಇಂಪಾರ್ಟೆಂಟ್ ಬುಕ್ಸ್ ಅಂತ ಹೇಳಿದ್ದಾರೆ. 2 ಸೆಟ್ ಇದೆ. ಒಂದು ಸೆಟ್ಟಲ್ಲಿ ಏನೇನಪ್ಪ ಇಂಪಾರ್ಟೆಂಟ್ ಬುಕ್ಸ್ ಅಂದರೆ, ಒಂದು ಭಗವದ್ಗೀತಾ, ಭಾಗವತ, ಮತ್ತೆ ಈಶೋಪನಿಷತ್, ಮತ್ತೆ ಚೈತನ್ಯ ಚರಿತಾಮೃತ. ಇನ್ನೊಂದು 4 sets of ಬುಕ್ಸ್ ಇದೆ. ಅದೇನಪ್ಪ ಅಂದರೆ ಭಗವದ್ಗೀತಾ, ಈಶೋಪನಿಷತ್ತು, ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ನು, ನೆಕ್ಟರ್ ಆಫ್ ಡಿವೋಷನ್. ಇದು ಭಕ್ತಿಶಾಸ್ತ್ರಿಗೆ ಮಾಡ್ತಾರೆ. ಸೊ ಇಲ್ಲಿ ಈ 3 ಬುಕ್ ಏನಕ್ಕಪ್ಪ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಂದರೆ, ಇಲ್ಲಿ ಶ್ರುತಿ ಅಂದ್ರೆ ಏನು? ಶ್ರುತಿ ಸ್ಮೃತಿ ನ್ಯಾಯ ಅಂತ ಹೇಳಿದ್ನಲ್ಲ, ಶ್ರುತಿ ಅಂದ್ರೆ ವೇದಗಳು, ಡೈರೆಕ್ಟ್ ಭಗವಂತನಿಂದ ಬಂದಿರುವಂತ ಮಾತುಗಳು. ಇಲ್ಲಿ ವೇದದೇನಿದೆ, ವೇದದಲ್ಲಿ ನಾವು ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ವೇದ ಏನಿದೆ ಅದನ್ನ ಹಂಗೆ ಹೇಳ್ಬೇಕು. ವೇದದಲ್ಲಿ ಯಾರು ಎಡಿಟ್ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಇದು ವೇದ, ಶ್ರುತಿ ಅಂತಾರೆ ಇದನ್ನ. ಆಮೇಲೆ ಸ್ಮೃತಿ ಅಂದ್ರೆ ವೇದಗಳ ಸಾರವನ್ನ ತಿಳಿದಿರೋರು, ಋಷಿ ಮುನಿಗಳು, ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟು ಬರೆದಿರ್ತಾರೆ. ಅದು ಸ್ಮೃತಿ. ಸ್ಮೃತಿಯಲ್ಲಿ ಇತಿಹಾಸ ಬರುತ್ತೆ, ಪುರಾಣಗಳು ಬರುತ್ತೆ. ಎಲ್ಲ 108 ಪುರಾಣಗಳು ಸ್ಮೃತಿಲಿ ಬರುತ್ತೆ. ಇತಿಹಾಸ, ಮಹಾಭಾರತ, ರಾಮಾಯಣ, ಸೊ ಇದೆಲ್ಲ ಸ್ಮೃತಿಲಿ ಬರುತ್ತೆ. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಶ್ರುತಿ ಅಂದ್ರೆ ಏನು? ಡೈರೆಕ್ಟ್ ವರ್ಡ್ ಆಫ್ ಗಾಡ್, ಡೈರೆಕ್ಟ್ ಭಗವಂತನಿಂದ ಬಂದಿರುವಂತ, ಅದಲ್ಲೇ ಯಾರು ಏನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದು ವೇದಗಳು, ಅದು ಶ್ರುತಿ. ಸ್ಮೃತಿ ಅಂದ್ರೆ ಏನು? ಆಕ್ಚುಲ್ ಮೀನಿಂಗ್ ಏನು? ಸ್ಮೃತಿ ಅಂದ್ರೆ ಲಿಟರಲ್ ಮೀನಿಂಗ್ ಅಂದ್ರೆ ಸ್ಮರಣೆ, ಜ್ಞಾಪಕ, ನೆನಪಿಟ್ಕೊಳ್ಳೋದು. ಸೊ ವೇದಗಳನ್ನ ತಿಳ್ಕೊಂಡು, ಅರ್ಥ ಮಾಡ್ಕೊಂಡು, ನೆನಪಿಟ್ಕೊಂಡು ಅದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು ಸ್ಮೃತಿ. ಸ್ಮೃತಿಗಳಲ್ಲಿ ಪುರಾಣಗಳು, ಇತಿಹಾಸಗಳು ಎಲ್ಲ, ವೇದಗಳು ಬಿಟ್ಟು ಮಿಕ್ಕಿದ್ದೆಲ್ಲ ಸ್ಮೃತಿಲಿ ಬರುತ್ತೆ. ಗೊತ್ತಾಯ್ತಲ್ಲ? ನ್ಯಾಯ ಅಂದ್ರೆ ಲಾಜಿಕ್. ಸೊ ಇವಾಗ ನಾವು ಏನೇ ಒಂದು ಡಿಸ್ಕಷನ್ ಮಾಡಬೇಕಾದ್ರೆ ನಾವು ಹೇಳೋ ಮಾತಲ್ಲಿ ಒಂದು ಲಾಜಿಕ್ ಇರಬೇಕು. ಏನೇನೋ ಹೇಳಿದ್ರೆ ಏನಪ್ಪ ಸತ್ವನೇ ಇಲ್ಲ ಮಾತಲ್ಲಿ, ಲಾಜಿಕ್ಕೇ ಇಲ್ಲ ಅಂತ ಹೇಳ್ತಾರಲ್ಲ ಎಲ್ಲರೂ. ಸೊ ನಮ್ಮ ಮಾತಲ್ಲಿ ಲಾಜಿಕ್ ತುಂಬ ಇಂಪಾರ್ಟೆಂಟ್. ಅದಕ್ಕೆ ನ್ಯಾಯಶಾಸ್ತ್ರ ತುಂಬ ಇಂಪಾರ್ಟೆಂಟ್. ಸೊ ನ್ಯಾಯಶಾಸ್ತ್ರ ಇಂಪಾರ್ಟೆಂಟ್. ಸೊ ಅದರಿಂದ ಈ ಮೂರು ಗ್ರಂಥಗಳನ್ನ ಈಶೋಪನಿಷತ್ ಯಾವ್ದ್ರಲ್ಲಿ ಬರುತ್ತೆ? ಈಶೋಪನಿಷತ್ ಶ್ರುತಿ ಸ್ಮೃತಿ ನ್ಯಾಯದಲ್ಲಿ ಯಾವ್ದ್ರಲ್ಲಿ ಸೇರುತ್ತೆ? ಉಪನಿಷತ್ ಯಾವ್ದ್ರಲ್ಲಿ ಬರುತ್ತೆ? ವೇದಗಳಲ್ಲಿ ಬರುತ್ತಾ, ಪುರಾಣಗಳಲ್ಲಿ ಬರುತ್ತಾ? ವೇದಗಳಲ್ಲಿ ಬರುತ್ತೆ. ವೇದಗಳಲ್ಲಿ 4 ಪಾರ್ಟ್ ಇದೆ. ಬ್ರಾಹ್ಮಣಾಸ್, ಅರಣ್ಯಕಾಸ್, ಅದರಲ್ಲಿ ಒಂದು ಉಪನಿಷತ್. ಸೊ ಉಪನಿಷತ್ ಬಂದು ವೇದ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇಲ್ಲಿ ಯಾರು ಏನು ಚೇಂಜ್ ಮಾಡೋಕ್ಕಾಗಲ್ಲ ಅಷ್ಟೇ. ಸೊ ಅದಕ್ಕೆ ಇದು ಉಪನಿಷತ್. ಇಡೀ ಉಪನಿಷತ್ ಎಷ್ಟೊಂದು ಉಪನಿಷತ್ತಲ್ಲಿ ಇದೆಯಲ್ಲ, ಅದರಲ್ಲಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್, ಚಿಕ್ಕದಾಗಿದ್ರು ತುಂಬ ಮಾಹಿತಿ ಕೊಡೋದು ಈಶೋಪನಿಷತ್. ಅದಕ್ಕೆ ಪ್ರಭುಪಾದರು ನಿಮ್ಗೆಲ್ಲ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಈಶೋಪನಿಷತ್ ಏನಕ್ಕೆ ಪ್ರಭುಪಾದ ಟ್ರಾನ್ಸ್ಲೇಟ್ ಮಾಡಿದ್ರು? ಇದಕ್ಕೆ ಏನಕ್ಕಂದ್ರೆ ಇದು ನಮ್ಮ ಸಂಪ್ರದಾಯನ ಎಸ್ಟಾಬ್ಲಿಷ್ ಮಾಡೋಕ್ಕೆ. ಇದೆಲ್ಲ ಗೋಸ್ವಾಮಿಗಳು ಬರೆದಿದ್ದಾರೆ. ಗೋಸ್ವಾಮಿಗಳು ಬರೆದಿರೋದನ್ನ ಪ್ರಭುಪಾದ ನಮಗೆ ರೀಸೆಂಟ್ ಏನೇನು ಇಂಪಾರ್ಟೆಂಟ್ ಬುಕ್ಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಸೊ ಮೊದಲು ಈಶೋಪನಿಷತ್ ಶ್ರುತಿಲಿ ಬರುತ್ತೆ, ಅಂದ್ರೆ ವೇದ. ಉಪನಿಷತ್ ಇಸ್ ಪಾರ್ಟ್ ಆಫ್ ವೇದ. ಸೊ ಅದರಿಂದ ಶ್ರುತಿಲಿ ಸೇರುತ್ತೆ. ಸೊ ಭಗವದ್ಗೀತಾ ಎಲ್ಲಿ ಸೇರುತ್ತೆ? ಭಗವದ್ಗೀತಾ ಯಾರು ಹೇಳಿದ್ದು? ಡೈರೆಕ್ಟ್ ವರ್ಡ್ ಆಫ್ ಗಾಡ್. ಭಗವದ್ಗೀತಾ ಡೈರೆಕ್ಟ್ ಭಗವಂತ ಹೇಳಿರೋದು. ಆದ್ರೆ ಭಗವದ್ಗೀತಾ ಯಾವ ಪುಸ್ತಕದ ಯಾವ ಗ್ರಂಥದಲ್ಲಿ ಬರುತ್ತೆ? ಮಹಾಭಾರತ ಏನು? ವೇದನ, ಪುರಾಣನ, ಇತಿಹಾಸನ? ಇತಿಹಾಸ ಅಲ್ವಾ? ಸೊ ಅದರಿಂದ ಮಹಾಭಾರತ ಸ್ಮೃತಿಲಿ ಬರುತ್ತೆ, ಭಗವದ್ಗೀತಾ ಮಹಾಭಾರತದಲ್ಲಿ ಬರುತ್ತೆ. ಅದರಿಂದ ಭಗವದ್ಗೀತೆನ ನೀವು ಸ್ಮೃತಿ ಅಂತಾನೂ ಹೇಳ್ಬೋದು, ಶ್ರುತಿ ಅಂತಾನೂ ಹೇಳ್ಬೋದು. ಟೆಕ್ನಿಕಲಿ ಭಗವದ್ಗೀತಾ ಬಂದು ಶ್ರುತಿಲೂ ಸೇರುತ್ತೆ, ಸ್ಮೃತಿಲೂ ಸೇರುತ್ತೆ. ತಲೆ ಮೇಲೆ ಹೋಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಈಸಿ ಅಲ್ಲ? ಸಿಂಪಲ್. ಮತ್ತೆ ನ್ಯಾಯಶಾಸ್ತ್ರ, ನ್ಯಾಯ ಏನಿದೆ ಅದನ್ನ ವೇದಾಂತ ಸೂತ್ರ ಏನಿದೆ, ಆ ವೇದಾಂತ ಸೂತ್ರದ ನ್ಯಾಚುರಲ್ ಕಮೆಂಟರಿನೇ ಭಾಗವತ. ಭಾಗವತ ಏನಪ್ಪಾ ಅಂದ್ರೆ ನ್ಯಾಚುರಲ್ ಕಮೆಂಟರಿ ಆಫ್ ವೇದಾಂತ ಸೂತ್ರ. ಎಸೆನ್ಸ್ನ ನಿಮಗೆ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಸೊ ಅದರಿಂದ ನಮಗೆ ಈ 3 ಪುಸ್ತಕಗಳು ತುಂಬಾ ಇಂಪಾರ್ಟೆಂಟ್. ಇದು ನಮ್ಮ ಇಡೀ ಸಂಪ್ರದಾಯನ ಎಸ್ಟಾಬ್ಲಿಷ್ ಮಾಡುತ್ತೆ. ಅದೇ ರೀತಿ ಯಾರು ಬಂದು ಏನಾದ್ರು ಇವಾಗ ತಿಳ್ಕೊಬೋದು, ಯಾರಾದ್ರೂ ಬಂದು ನಮ್ಮ ಕರಿತಾರಲ್ಲ, ನಮ್ಮ ಸ್ಪಿರಿಚುವಲ್ ಆರ್ಗನೈಸೇಷನ್ ಬನ್ನಿ, ನಮ್ಮ ಆಧ್ಯಾತ್ಮದಲ್ಲಿ ನಿಮ್ಗೆ ತುಂಬ ಪರ್ಫೆಕ್ಷನ್ ಸಿಗುತ್ತೆ. ಡೆಫಿನೆಟ್ಲಿ ಬರ್ತೀವಿ, ನಮಗೆ ನೀವು ಪ್ರೂವ್ ಮಾಡಿ. ಸೊ ವೇದಗಳಲ್ಲಿ ಶ್ರುತಿ ಸ್ಮೃತಿ ನ್ಯಾಯದಲ್ಲಿ ಏನೇನು ಹೇಳಿದರೆ ಅದು ನಿಮ್ಮ ತತ್ವವನ್ನ ಹೋಲಿಕೆ ಆಗತ್ತಾ?
ಈಸ್ ಯುವರ್ ಫಿಲಾಸಫಿ ಇನ್ ಲೈನ್ ವಿತ್ ದ ಪ್ರಸ್ಥಾನ ತ್ರಯ? ಇಷ್ಟೇ. ಮೊನ್ನೆ ರೀಸೆಂಟಾಗಿ ನಿಮ್ಗೆ ಎಷ್ಟು ಜನ ಗೊತ್ತಿಲ್ಲ, ರೀಸೆಂಟಾಗಿ ಒಂದು ವಾರದಿಂದ ಎಷ್ಟೋ ಜನ ಸ್ಕಾಲರ್ಸ್, ಮಧ್ವ ಸ್ಕಾಲರ್ಸ್ ಎಲ್ಲ ಸೇರಿದ್ರು, ನಮ್ಮ ಇಸ್ಕಾನ್ ಡಿವೋಟೀಸ್ ಕೂಡ ಸ್ವಲ್ಪ ಸೇರಿದ್ರು. ಅದರಲ್ಲಿ ದೊಡ್ಡ ಡಿಸ್ಕಷನ್ ಆಯಿತು. ನಮ್ಮ ಮಧ್ವ ಗೌಡಿಯ ಸಂಪ್ರದಾಯ, ಎಷ್ಟೋ ಜನ ಮಧ್ವ ಗೌಡಿಯ ಸಂಪ್ರದಾಯನ, ನಮ್ಮ ಗೌಡಿಯ ಸಂಪ್ರದಾಯನ ಮಧ್ವಗೆ ಕನೆಕ್ಟ್ ಆಗಿಲ್ವೇ ಇಲ್ಲ ಅಂತ ಹೇಳ್ತಾರೆ. ಇಸ್ಕಾನ್ ಅವರು ಕಂಪ್ಲೀಟ್ಲಿ ಸಪರೇಟ್ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಅವ್ರದೇ ಆದ ಲಾಜಿಕ್ ಇದೆ ಅದ್ರ ಬಗ್ಗೆ. ಸೊ ನಮ್ಮ ಇಸ್ಕಾನ್ ಸ್ಕಾಲರ್ಸ್ ಕೆಲವು ಜನ ಸೇರಿ ಎಲ್ಲ ಡಿಸ್ಕಷನ್ ಎಲ್ಲ ಮಾಡಿ ತುಂಬ ದೊಡ್ಡ ಡಿಸ್ಕಷನ್ ಆಗಿತ್ತು. ಸೊ ಇವಾಗ ಗೊತ್ತಾಯ್ತಲ್ಲ. ಸೊ ಇಡೀ ಶಾಸ್ತ್ರವನ್ನ 3 ಭಾಗಗಳು ಸೇರಿ ಮಾಡ್ಬೋದು ಅಂದ್ರೆ ಅದು ಯಾವ್ದು ಅಲ್ಲಿ ನೋಡಿದಿರಾ ಹೇಳಿ? ಶ್ರುತಿ, ಸ್ಮೃತಿ, ನ್ಯಾಯ. ನಮ್ಮ ಪ್ರಭುಪಾದರು ಕೊಟ್ಟಿರುವಂತ ಗ್ರಂಥಗಳಲ್ಲಿ ಶ್ರುತಿ ಯಾವುದು? ಈಶ್ವರನಿಂದ. ಸ್ಮೃತಿ ಭಗವದ್ಗೀತಾ, ನ್ಯಾಯ. ಸೊ ಅದಕ್ಕೆ ಹೇಳ್ತಾರೆ ಪ್ರಸ್ಥಾನ ತ್ರಯ. ಪ್ರಸ್ಥಾನ ಅಂದ್ರೆ ಫೌಂಡೇಶನ್, ತ್ರಯ ಅಂದ್ರೆ 3. ಸೊ ಪ್ರಸ್ಥಾನ ತ್ರಯ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇದು 3 ಫೌಂಡೇಶನಲ್ ಸ್ಕ್ರಿಪ್ಚರ್ಸ್. ಸೊ ನೀವು ಯಾರೋ ಸ್ಕಾಲರ್ಸ್ ಹತ್ರ ಕೂತ್ಕೊಂಡು ಏನಾದ್ರು ಮಾತಾಡಿದಾಗ ಫಸ್ಟ್ ಅವ್ರು ಕೇಳ್ತಾರೆ ಪ್ರಸ್ಥಾನ ತ್ರಯ ಓದಿದ್ಯಾ ಅಂತ ಕೇಳ್ತಾರೆ. ಸೊ ನಾವು ದೊಡ್ಡದಾಗಿ ಏನೋ ಮಾತಾಡಕ್ಕೆ ಹೋಗಿ ಯಾರೋ ಸ್ಕಾಲರ್ಸ್ ಹತ್ರ ಸಿಕ್ಕಾಕೊಂಡ್ರೆ ಫಸ್ಟ್ ಪ್ರಸ್ಥಾನ ತ್ರಯ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇದೆಯಾ, ಜ್ಞಾನ ಇದೆಯಾ? ಆ ಪ್ರಸ್ಥಾನ ತ್ರಯ ಅಂದ್ರೆ ಏನು ಅಂದ್ರೆ ನಿಮ್ಮ ಹತ್ರ ಮಾತಾಡುತ್ತೇ ಇಲ್ಲ ಅವರು. ಅದಕ್ಕೆ ಇವೆಲ್ಲ ಬೇಸಿಕ್ಸು, ಬಟ್ ತುಂಬಾ ಇಂಪಾರ್ಟೆಂಟ್. ಸೊ ಭಗವದ್ಗೀತಾ ಕಮ್ಸ್ ಅಂಡರ್ ಸ್ಮೃತಿ ಟೆಕ್ನಿಕಲಿ, ಬಟ್ ವಿ ಕ್ಯಾನ್ ಆಲ್ಸೋ ಸೇ ಇಟ್ ಇಸ್ ಶ್ರುತಿ. ಶ್ರುತಿ ಇನ್ ಸ್ಮೃತಿ. ಸೊ ನಾನು ಹೇಳಿದೆಲ್ಲ 4 ಇಂಪಾರ್ಟೆಂಟ್ ಬುಕ್ಸ್: ಭಗವದ್ಗೀತಾ, ಈಶೋಪನಿಷತ್, ನೆಕ್ಟರ್ ಆಫ್ ಡಿವೋಷನ್, ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್. ಈ 4 ಪುಸ್ತಕ ನೀವು ಭಕ್ತಿಶಾಸ್ತ್ರಿ, ಪ್ರತಿಯೊಬ್ಬರು ಭಕ್ತರು ಇವಾಗ ಇನಿಷಿಯೇಷನ್ ತಗೋಬೇಕಂದ್ರೆ, ದೀಕ್ಷಾ ತಗೋಬೇಕಂದ್ರೆ ಭಕ್ತಿಶಾಸ್ತ್ರಿ ಮಾಡಿರಲೇಬೇಕಂತ ರೂಲ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ 4 ಪುಸ್ತಕ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂತ ಹೇಳ್ತೀನಿ. ಸೊ ಏನಕ್ಕಪ್ಪ ಅಂದ್ರೆ ಪ್ರಭುಪಾದ್ ಏನಕ್ಕೆ ಈ 4 ಪುಸ್ತಕ ಮಾಡಿದ್ದಾರೆ? ಭಗವದ್ಗೀತಾ, ಈಶೋಪನಿಷತ್ತು, ನೆಕ್ಟರ್ ಆಫ್ ಡಿವೋಷನ್, ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್. ಏನಕ್ಕೆ ಪ್ರಭುಪಾದ್, ಯಾರಾದ್ರೂ ಎನಿ ಥಾಟ್ ಫ್ರಮ್ ಯು? ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಏನಕ್ಕೆ ಪ್ರಭುಪಾದ್ ಈ 4 ಪುಸ್ತಕಗಳನ್ನ ಚೂಸ್ ಮಾಡಿದ್ರು? ಹೌ ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಈ 4 ಪುಸ್ತಕ ಏನಕ್ಕೆ ಅಂತ. ಭಗವದ್ಗೀತಾ, ಈಶೋಪನಿಷತ್ತು, ಭಕ್ತಿ ರಸಾಮೃತ ಸಿಂಧು, ಉಪದೇಶಾಮೃತ. ಹೌ ಹೇಗೆ? ಓಕೆ, ಸಿಂಪಲ್. ಭಗವದ್ಗೀತಾ ಮತ್ತೆ ಈಶೋಪನಿಷತ್ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಸಾಧ್ಯ ಏನು, ಸಾಧ್ಯ ನಮ್ಮ ಗೋಲ್ ಏನು ಅಂತ ಹೇಳುತ್ತೆ. ನೆಕ್ಟರ್ ಆಫ್ ಡಿವೋಷನ್ ಮತ್ತೆ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್, ಉಪದೇಶಾಮೃತ ಮತ್ತೆ ಭಕ್ತಿರಸಾಮೃತ ಸಿಂಧು, ನಾವು ಹೇಗೆ ಆ ಸಾಧ್ಯವನ್ನ ಅಚೀವ್ ಮಾಡ್ಬೋದು, ಅದು ಸಾಧನ ಬಗ್ಗೆ ಹೇಳುತ್ತೆ. ನೀವು ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಲ್ಲಿ ಮತ್ತೆ ನೆಕ್ಟರ್ ಆಫ್ ಡಿವೋಷನ್ ಅಲ್ಲಿ ನಮಗೆ ಸಾಧನ ಹೇಳ್ಕೊಡುತ್ತೆ. ಸಾಧನ ಏನಕ್ಕೆ ಸಾಧನ ಬೇಕು ನಮಗೆ? ನಾವೊಂದು ಸಾಧ್ಯವನ್ನ ಅಚೀವ್ ಮಾಡಬೇಕು. ಸೊ ಇದು ಸಾಧನ. ಸೊ ನಾವು ಯಾರೇ ಒಬ್ರು ಏನೇ ಒಂದು ಸಾಧನ ಮಾಡ್ತಾ ಇದ್ದಾರೆ ಅಂದ್ರೆ ಆ ಸಾಧನೆಗೆ ಒಂದು ಸಾಧ್ಯತೆ ಇರಬೇಕಲ್ಲ, ಏನು ಅಚೀವ್ ಮಾಡ್ಬೇಕಂತ. ಆ ಅಚೀವ್ ಗೋಲ್ ಏನು ಅಂದ್ರೆ ಭಗವದ್ಗೀತಾ ಮತ್ತೆ ಈಶೋಪನಿಷತ್ ಏನು ಎಸ್ಟಾಬ್ಲಿಷ್ ಮಾಡುತ್ತೆ ಅಂದ್ರೆ ಸಾಧ್ಯ. ಅದು ಭಗವಂತ ಯಾರು, ದೇವರು ಯಾರು, ಈ ಕ್ರಿಯೇಟರ್ ಯಾರು, ಈ ಸೃಷ್ಟಿಕರ್ತ ಯಾರು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯಾರು. ಸೊ ಅದನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಓಕೆ, ನನಗೆ ಇವಾಗ ಅರ್ಥ ಆಯ್ತು. ಭಗವದ್ಗೀತಾ ಓದಿದ್ರೆ ಕೃಷ್ಣನೇ ಹೇಳ್ತಾನೆ, ಆಮೇಲೆ ಅರ್ಜುನನೂ ಒಪ್ಕೊಂತಾನೆ, ಓ ಕೃಷ್ಣ ಯು ಆರ್ ದ ಅಲ್ಟಿಮೇಟ್ ಪರ್ಸನ್ ಅಂತ, ನೀನೇ ಪರಮ ಪುರುಷ ಅಂತ. ಭಗವದ್ಗೀತಾ ಓದಿದ ತಕ್ಷಣ ಇದು ಅರ್ಥ ಆಗುತ್ತೆ, ಈಶೋಪನಿಷ ಓದಿದ ತಕ್ಷಣ ಅದು ಅರ್ಥ ಆಗುತ್ತೆ. ಆದ್ರೆ ನಾವೊಂದು ಓಕೆ ಭಗವಂತ ಗೊತ್ತಾಯ್ತು, ಬಟ್ ಅವನನ್ನು ಸೇರೋದು ಹೇಗೆ? ಅದಕ್ಕೆ ಸಾಧನ ಬೇಕಲ್ಲ. ಆ ಸಾಧನೆ ಏನು, ಅದು ನಮಗೆ ಉಪದೇಶಾಮೃತ ಮತ್ತೆ ಭಕ್ತಿರಸಾಮೃತ ಸಿಂಧು ಹೇಳೋದು. ಇದು ಲಾಜಿಕ್. ಸೊ ನೆಕ್ಸ್ಟ್ ಕ್ವಿಜ್. ಇಡೀ ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕಗಳಿವೆ? ಪಕ್ಕ ಗ್ಯಾರಂಟಿನಾ? ಕೃಷ್ಣ ಹೇಳಿದ 700? ತಪ್ಪು. ಒಟ್ಟು ಭಗವದ್ಗೀತೆಯಲ್ಲಿ 700 ಶ್ಲೋಕ ಇದೆ. ಕೃಷ್ಣ ಹೇಳಿದೆಷ್ಟು? ಓಕೆ, ನಾನೇ ಹೇಳ್ತೀನಿ. ಕೃಷ್ಣ 575 ಶ್ಲೋಕಗಳು ಮಾತ್ರ ಭಗವದ್ಗೀತೆಯಲ್ಲಿ ಹೇಳಿರೋದು. ಸೊ ಕೃಷ್ಣ ಹೇಳದೇ ಇರೋಂಥ ಶ್ಲೋಕಗಳು ಯಾವ್ದಾದ್ರು 125 ಶ್ಲೋಕ. ಅದು ಕೃಷ್ಣ ಹೇಳಿಲ್ಲ ಭಗವದ್ಗೀತೆಯಲ್ಲಿ. ಮತ್ತೆ ಇನ್ಯಾರು ಹೇಳಿದ್ರು? ಅರ್ಜುನ 83 ಶ್ಲೋಕಗಳು ಹೇಳಿದ್ದಾನೆ. ಯಾಕಂದ್ರೆ ಅವ್ನ ಪ್ರಶ್ನೆ, ನೀವು ಯಾವುದೇ ಒಂದು ಗ್ರಂಥ ತಗೊಂಡ್ರೆ ಅದು ಯಾವ ರೂಪದಲ್ಲಿ ಇರುತ್ತೆ ಅಂದ್ರೆ ಅದು ಪ್ರಶ್ನೋತ್ತರ ರೂಪದಲ್ಲಿ ಇರುತ್ತೆ. ಒಬ್ಬ ವ್ಯಕ್ತಿ, ಒಬ್ಬ ಭಕ್ತ ಪ್ರಶ್ನೆ ಕೇಳ್ತಾ ಇರ್ತಾನೆ, ಇನ್ನೊಬ್ಬ ಭಕ್ತ ಅಥವಾ ಭಗವಂತ ಅದಕ್ಕೆ ಉತ್ತರ ಕೊಡ್ತಾ ಇರ್ತಾನೆ. ಸಂಜಯ 41 ಶ್ಲೋಕಗಳು. ಮತ್ತೆ ಒಬ್ರು ಡಾನ್ ಇದ್ದಾರೆ ಭಗವದ್ಗೀತೆಯಲ್ಲಿ, ಗೊತ್ತಾಯಿರಂತ ಧೃತರಾಷ್ಟ್ರ, ಡಾನ್ ಅಂತ. ಸೊ ಇವರು ಧೃತರಾಷ್ಟ್ರ ಫಸ್ಟ್ ವರ್ಸ್,
ಮೊದಲನೇ ಶ್ಲೋಕ ಏನದು? ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮ್ಮ ಕುರ್ವತ ಸಂಜಯ. ಸೊ ಧೃತರಾಷ್ಟ್ರ ಒಂದು ಶ್ಲೋಕ ಫಸ್ಟ್ ಸ್ಟಾರ್ಟ್ ಓಪನಿಂಗ್ ಮಾಡ್ತಾನೆ. ಆಮೇಲೆ ಸಂಜಯ 41 ಶ್ಲೋಕಗಳು, ಅರ್ಜುನ 83 ಶ್ಲೋಕಗಳು, ಮತ್ತೆ ಕೃಷ್ಣ 525 ಶ್ಲೋಕಗಳು. ಸೊ ಇಲ್ಲಿ ಕೃಷ್ಣ ಕವರ್ಸ್ ಅ ವೈಡ್ ವೆರೈಟಿ ಆಫ್ ಟಾಪಿಕ್ಸ್ ಇನ್ ದ ಭಗವದ್ಗೀತಾ. ಭಗವದ್ಗೀತೆಯಲ್ಲಿ ತುಂಬಾ ವೆರೈಟಿ ಆಫ್ ಟಾಪಿಕ್ಸ್ ಸಿಗುತ್ತೆ. ಅಂಡ್ ಇಸ್ ಪರ್ಪಸ್ ಇಸ್ ಟು ಎಸ್ಟಾಬ್ಲಿಷ್ ಬೆಸ್ಟ್ ಸಾಧ್ಯ ಅಂಡ್ ಸಾಧನ. ಸೊ ಕೃಷ್ಣ ಇಲ್ಲಿ ಬೆಸ್ಟ್ ಸಾಧ್ಯ ಏನಪ್ಪಾ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಇಲ್ಲಿ ಇದು ಮಾಡ್ತಾನೆ. ಆಲ್ ದ ವರ್ಡ್ಸ್ ಆಫ್ ಭಗವದ್ಗೀತಾ ಆರ್ ಪ್ಯೂರಿಫೈಂಗ್. ಸೊ ಭಗವದ್ಗೀತೆಯಲ್ಲಿ ಅನ್ಬೋದು ಕೃಷ್ಣ ಹೇಳಿದ್ರು ಬರೀ 575, ಬಟ್ ನಾವು ಬೇರೆ ಅರ್ಜುನ ಹೇಳಿದ್ದು, ಸಂಜೆ ಹೇಳಿದ್ದೆಲ್ಲ ಏನಕ್ಕೆ ಹೇಳಬೇಕು ಅಂದ್ರೆ ಅದು ಹೇಳಿದ್ರೆ ತಪ್ಪಿಲ್ಲ, ಅದು ನಮಗೆ ತುಂಬಾ ಪ್ಯೂರಿಫೈ ಮಾಡುತ್ತೆ. ಸೊ ಯಾಕಂದ್ರೆ ಅದು ಭಗವಂತನ ಜೊತೆ ಕನೆಕ್ಟ್ ಆಗಿರೋದ್ರಿಂದ ಎಲ್ಲ ಭಗವಂತನ ಜೊತೆ ಏನೇ ಕನೆಕ್ಟ್ ಆದ್ರೂ ಅದು ಅದ್ಭುತ. ಇವಾಗ ಯಾರಾದ್ರೂ ಒಬ್ರು, ನೀವು ಯಾರೋ ಒಬ್ರು ಫ್ರೆಂಡ್ ಆಗಲಿ, ನಮ್ಮ ಡಿವೋಟಿ ಆಗಲಿ, ಮನೇಲಿ ಫ್ಯಾಮಿಲಿ ಆಗಲಿ, ಇವತ್ತು ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಯಾವಾಗ ಹೇಳ್ತೀವಿ? ಮನ್ಸಿಗೆ ಹಿಡಿಸಿದಾಗ, ಯಾವಾಗ ಮನ್ಸಿಗೆ ಹಿಡಿಸತ್ತೆ? ಒಳ್ಳೆ ಡ್ರೆಸ್ ಮಾಡಿದಾಗ, ಒಳ್ಳೆ ಅಲಂಕಾರ ಮಾಡಿದಾಗ, ಏನಪ್ಪ ಪ್ರಭುಜಿ ಏನು ಒಳ್ಳೆ ಕುರ್ತಾ ಹಾಕಿದ್ದೀರಾ, ಒಳ್ಳೆ ಡ್ರೆಸ್ಸು, ನಿಮ್ದು ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಅಲ್ಲ. ಲೇಡೀಸ್ ಏನೇನೋ ಇದೆ, ಕಾಜಲ್ ಅಂತೆ, ಬಿಂದಿ ಅಂತೆ, ಹೇರ್ ಸ್ಟೈಲಲ್ಲೇ ಎಷ್ಟೊಂದು ವೆರೈಟಿ ಇದೆ. ನಮ್ದು ಒಂದೇ ಹೇರ್ ಸ್ಟೈಲು. ಕೆಲವ್ರಿಗೆ ಆ ಹೇರ್ ಸ್ಟೈಲ್ ಮಾಡಂಗೂ ಇಲ್ಲ, ದೊಡ್ಡವ್ರ ವಯಸ್ಸು ಆಗ್ತಾ. ಆದ್ರೆ ಯಾವಾಗ ನಾವು ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀವಿ ಅಂದ್ರೆ, ಒಳ್ಳೆ ಬಟ್ಟೆ ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತೀವಿ ಅಂತ ಹೇಳ್ತೀವಲ್ಲ. ಅದೇ ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ, ನೀವೆಲ್ಲರೂ ಅಬ್ಸರ್ವ್ ಮಾಡಿದಿರೋ ಗೊತ್ತಿಲ್ಲ, ಒಳ್ಳೆ ಬಟ್ಟೆ, ಹೊಸ ಬಟ್ಟೆ ಹೊಲ್ದು ಭಗವಂತನ ತೊಡಿಸಿರ್ತಾರೆ. ಅವಾಗ ಹೇಳ್ತೀವಿ, ಬಟ್ಟೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತೀವಿ. ಭಗವಂತ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳೋದಿಲ್ಲ, ಬಟ್ಟೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ನೋಡಿ ರಾಧಾ ಮಾಧವ್ ಹಾಕಿರೋ ಬಟ್ಟೆಗಳು ಎಷ್ಟು ಚೆನ್ನಾಗಿದೆ ಅಲ್ಲ, ಆ ಯೆಲ್ಲೋ ಕಲರ್ ಡ್ರೆಸ್ಸು ಅಂತೀವಿ ಹೊರತು ಕೃಷ್ಣ ಚೆನ್ನಾಗಿ ಕಾಣಿಸ್ತದೆ. ಯಾಕಂದ್ರೆ ಕೃಷ್ಣ ಯಾವಾಗಲೂ ಚೆನ್ನಾಗಿ ಕಾಣಿಸ್ತಾನೆ. ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿ ಅಲ್ಲಿ ಭಗವಂತನ ಕನೆಕ್ಟ್ ಆಗಿದ ತಕ್ಷಣ ಆ ಕನೆಕ್ಟ್ ಆಗಿರುವಂಥ ವಸ್ತು ಅಥವಾ ವ್ಯಕ್ತಿ ಚೆನ್ನಾಗಿ ಕಾಣಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪ್ರಭುಪಾದರು ಎಷ್ಟು ಅಮೆರಿಕಾಗೆ ಹೋದಾಗ ಎಷ್ಟು ವರ್ಷ ಅವ್ರಿಗೆ? 65 ವರ್ಷ. ತಾತ ಎಲ್ಲರೂ ಚೆನ್ನಾಗಿ ಕಾಣಕ್ಕೆ ಸಾಧ್ಯನಾ? ಬಟ್ ಪ್ರತಿಯೊಬ್ಬ ಡಿವೋಟೀಸ್, ಪ್ರತಿಯೊಬ್ಬರು ಭಕ್ತರು ಕೂಡ ಪ್ರಭುಪಾದರು ನೋಡಿ ವಾವ್ ಪ್ರಭುಪಾದ ಏನೇ ಮಾಡಿದ್ರು ಎಲ್ಲರೂ ವಾವ್ ಅಂತ ಕಾಣಿಸ್ತಾ ಇತ್ತು. ಯಾಕೆ? ಅವ್ರೇನು ಹೈಟ್ ಇರಲಿಲ್ಲ, ವೆಯ್ಟ್ ಇರಲಿಲ್ಲ, ಪರ್ಸನಾಲಿಟಿ ಇಲ್ಲ, 6 ಪ್ಯಾಕ್ಸ್ ಇರಲಿಲ್ಲ, ಬೈಸೆಪ್ಸ್ ಇರಲಿಲ್ಲ, ಒಳ್ಳೆ ಬಟ್ಟೆ ಅಂತ ಕಲರ್ಫುಲ್ ಬಟ್ಟೆ ಏನಾಗ್ತಿಲ್ಲ, ಒಂದೇ ಕಲರ್. ಸನ್ಯಾಸಿಗಳಿಗೇನು ಒಂದೇ ಕಲರ್ ಬಟ್ಟೆ, ಯಾವಾಗಲೂ ಸಾಕು ಕಾವಿ ಬಟ್ಟೆ ಹಾಕೋರು. ಆಕರ್ಷಣೆ ಹೆಂಗ್ ಬಂತು? ಯಾಕಂದ್ರೆ ಕೃಷ್ಣ ಒಳಗಡೆ ಇದ್ದ, ಭಗವಂತನೇ ಅವ್ರ ಹೃದಯದಲ್ಲಿ ಇರೋದ್ರಿಂದ. ಯಾರ ಹೃದಯದಲ್ಲಿ ಭಗವಂತ ಇರ್ತಾನಲ್ಲ, ಅವ್ರ ಪ್ರಭುಪಾದೇನು ಬೆಳ್ಳಿಗಿರ್ಲಿಲ್ಲ, ಹೈಟ್ ಇರ್ಲಿಲ್ಲ, ಪರ್ಸನಾಲಿಟಿ ಇಲ್ಲ, ಆದ್ರೂ ಅವ್ರು ಎಷ್ಟು ಅಟ್ರಾಕ್ಟಿವ್ ಏನಕ್ಕೆ ಕಾಣಿಸ್ತಾ ಇದ್ರು ಅಂದ್ರೆ ಪ್ರಭುಪಾದರ ಹೃದಯದಲ್ಲಿ ಭಗವಂತ ನೆಲೆಸಿದ್ದ. ಸೊ ಭಗವಂತನ ಹೃದಯದಲ್ಲೇ ಪ್ರಭುಪಾದರ ಹೃದಯದಲ್ಲೇ ಭಗವಂತ ನೆಲೆಸಿರ್ಬೇಕಾದ್ರೆ ಅದಕ್ಕೆ ಪ್ರಭುಪಾದ ತುಂಬಾ ಆಕರ್ಷಣೀಯವಾಗಿ ಕಾಣಿಸ್ತಾ ಇದ್ರು. ಎಷ್ಟು ಯಾವ ಲೆವೆಲಲ್ಲಿ ಆಕರ್ಷಕವಾಗಿದ್ರು ಅಂದ್ರೆ, ಪ್ರಭುಪಾದ ಒಂದ್ಸಲಿ ನೀರು ಕುಡಿತಾ ಇರ್ತಾರೆ. ನಮ್ಮ ಭಾರತದಲ್ಲಿ ಯಾವತ್ತೂ ನಾವು ಕಚ್ಚಿ ಕುಡಿಯಲ್ಲ, ಲೋಟದಲ್ಲಿ ನೀರು ಕೊಟ್ಟಾಗ ಮೇಲೆತ್ತಿ ಕುಡಿದೀವಲ್ಲ. ಅಮೆರಿಕ ಹೋದ ಪ್ರಭುಪಾದ ಫಸ್ಟ್ ನೀರು ಕೇಳಿದ್ದಾರೆ, ನೀರು ಕುಡಿತಾ ಇದ್ದಾರೆ. ಪ್ರಭುಪಾದಲ್ಲಿ ಇಲ್ಲಿಂದ ನೀರು ಬರ್ತಾ ಇದೆ. ಯಾರೋ ಒಬ್ಬ ಅಮೆರಿಕನ್ ಬಾಯ್ ಹುಡುಗ ಪ್ರಭುಪಾದ ನೀರು ಕುಡಿತಿರೋ ಸ್ಟೈಲ್ ನೋಡಿ, ಆ ನೀರು ಎಷ್ಟು ಚೆನ್ನಾಗಿ ಕುಡಿತಾರೆ ಇವರು, ಅಷ್ಟಕ್ಕೆ ಭಕ್ತರಾಗ್ಬಿಟ್ಟ ಬಂದು. ಇನ್ನೊಬ್ಬ ಪ್ರಭುಪಾದ ಜಸ್ಟ್ ಡ್ಯಾನ್ಸ್ ಮಾಡ್ತಾ ಇದ್ರು, ಡ್ಯಾನ್ಸ್ ಮಾಡೋದು ನೋಡಿ ಪ್ರಭುಪಾದ ಹತ್ರ ಭಕ್ತರಾಗ್ಬಿಟ್ಟ. ಸೊ ಆ ಥರ ಏನಕ್ಕೆ ಪ್ರಭುಪಾದರ ಹೃದಯದಲ್ಲೇ ಭಗವಂತ ಇರೋದ್ರಿಂದ ಅಷ್ಟು ಅಟ್ರಾಕ್ಟಿವ್ ಆಗ್ತಾರೆ. ಸೊ ಇವಾಗ ಎಷ್ಟು ಶಾಸ್ತ್ರಗಳಿದೆ ಅಲ್ಲ, ಎಲ್ಲ ಶಾಸ್ತ್ರಗಳಲ್ಲಿ ಮಹಾಭಾರತದಲ್ಲಿ ಲಕ್ಷ ಶ್ಲೋಕಗಳಿದೆ, ರಾಮಾಯಣದಲ್ಲಿ ಎಷ್ಟೋ 1000 ಶ್ಲೋಕಗಳಿದೆ, ಉಪನಿಷತ್ಸಲ್ಲಿ ಬೇರೆ ಬೇರೆ ಗ್ರಂಥಗಳಲ್ಲಿ ಎಷ್ಟೋ ಸಾವಿರಾರು ಲಕ್ಷಾಂತರ ಶ್ಲೋಕಗಳಿದೆ. ಆದ್ರೆ ಭಗವದ್ಗೀತೆಯಲ್ಲಿ ಎಷ್ಟಿದೆ? ಬರೀ 700 ಶ್ಲೋಕ. ಆದ್ರೆ ಎಲ್ಲಾ ಶಾಸ್ತ್ರಗಳಿಗಿಂತ ಭಗವದ್ಗೀತಾ ತುಂಬಾ ಸ್ಪೆಷಲ್. ಏನಕ್ಕೆ ಅಂದ್ರೆ ಇನ್ ಕ್ವಾಂಟಿಟಿ ಭಗವದ್ಗೀತಾ ಇಸ್ ವೆರಿ ಸ್ಮಾಲ್. ಕ್ವಾಂಟಿಟಿ ಕನ್ನಡದಲ್ಲಿ ಏನು ಹೇಳ್ತೀರಾ? ಗಾತ್ರದಲ್ಲಿ ಚಿಕ್ಕದು ಭಗವದ್ಗೀತಾ, ಆದರೆ ಕ್ವಾಲಿಟಿ, ಗುಣದಲ್ಲಿ ಬಿಗ್ಗರ್ ದೆನ್ ದ ಬಿಗ್ಗೆಸ್ಟ್. ಅಷ್ಟು ಜ್ಞಾನ ನಮಗೆ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಓಕೆ, ಇದು ನೆಕ್ಸ್ಟ್ ಟೈಮ್. ದಿಸ್ ಆರ್ ಸಮ್ ಬೇಸಿಕ್ ಇನ್ಫಾರ್ಮೇಶನ್. ಇವಾಗ ನಾವು ಭಗವದ್ಗೀತೆಯಿಂದ ನಾವು ಏನೇನು ಪಾಠಗಳು ಕಲಿಬೋದು ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡೋಣ ತಿಳ್ಕೊಳ್ಳೋಣ. ಸೊ ಇವಾಗ
ಭಗವದ್ಗೀತಾ ತುಂಬ ಇಂಪಾರ್ಟೆಂಟ್ ಬುಕ್ ಅಂತ, ಪುಸ್ತಕ, ಗ್ರಂಥ ಅಂತ ಎಲ್ಲರಿಗೂ ಗೊತ್ತು. ನಮ್ಮ ಎಸ್ಪೆಷಲಿ ಭಾರತದಲ್ಲಿ ಭಗವದ್ಗೀತೆನ ಯಾರು ಎಲ್ಲಿ ಓದ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ ಏನಾದ್ರು ಐಡಿಯಾ ಇದೆಯಾ? ಎಲ್ಲರೂ ಓದ್ಬೇಕಲ್ಲ ಭಗವದ್ಗೀತಾ, ಬಟ್ ಯಾರು ಓದಲ್ಲ. ಎಲ್ಲ ಬರೀ ಮಾತಾಡ್ತಾರೆ, ದೇವ್ರು 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 ಬಗ್ಗೆ. ನಾವು ಎಷ್ಟೊಂದು ಕಡೆ ಪ್ರಚಾರ ಮಾಡಕ್ಕೆ ಹೋಗ್ತೀವಲ್ಲ, ದೇವ್ರ ಟಾಪಿಕ್ ಬಂದ ತಕ್ಷಣ ಎಲ್ಲರೂ ಮಾತಾಡ್ತಾರೆ, ನನಗೆ ಗೊತ್ತು, ನಾನೆಲ್ಲ ನೀವು ಹೇಳ್ತಾರೆ ಕರೆಕ್ಟ್ ಇಲ್ಲ ಅದು ಅಂತ. ಸರಿ ಹೇಳಿ, ಫಸ್ಟ್ ನೀವು ಏನು ಓದಿದ್ದೀರಪ್ಪ? ಫಸ್ಟ್ ಹೇಳಿ, ಏನು ತಿಳ್ಕೊಂಡಿದ್ದೀರಾ? ಏನು ಓದಿಲ್ಲ, ಬಟ್ ಡಿಬೇಟ್ಗೆ ಇಳಿತಾರೆ. ಫುಲ್ ಬಂದು ಓ ಅಂತೆಲ್ಲ ಮಾತಾಡ್ತಾರೆ. ಒಂದ್ಸಲಿ ಹಿಂಗೆ ಒಬ್ಬ ಪ್ರಶ್ನೆ ದೊಡ್ಡ ಎಲ್ಲರೂ ಎಷ್ಟೋ ಜನ ಸಾವಿರಾರು ಜನ ಕೂತಿರ್ತಾರೆ. ಒಬ್ಬ ಸ್ಪೀಕರ್ನ ಒಂದೆಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಮಾತಾಡಿರ್ತೀವಿ. ಸಡನ್ ಆಗಿ ಒಬ್ಬ ಸರ್ ವಾಟ್ ಯು ಆರ್ ಸೇಯಿಂಗ್ ಇಸ್ ರಾಂಗ್ ಸರ್. ಆಮೇಲೆ ಒಬ್ಬ ಪ್ರಶ್ನೆ ಕೇಳ್ತಾ ಇದ್ದಾನೆ, ಸರ್ ನೀವೇನು ಭಗವಂತ ದೇವ್ರು ಅಂತ ಹೇಳಿದ್ರೆ ಎಲ್ಲಿದ್ದಾನೆ ದೇವ್ರು ಸರ್? ಎಲ್ಲೂ ದೇವರೇ ಇಲ್ಲ. ಆ ಲೆವೆಲ್ ಮಾತಾಡೋಕೆ ಸ್ಟಾರ್ಟ್ ಮಾಡ್ದ. ಸೊ ಎಲ್ಲರೂ ಸೈಲೆಂಟ್ ಆಗಿಬಿಟ್ರು. ಸೊ ಅವಾಗ ನಾನು ಹೇಳಿದೆ, ಕೆಲವು ಟೈಮಲ್ಲಿ ನಾವು ಡಿಫ್ರೆಂಟ್ ಸಿಚುವೇಶನ್ನ ಡಿಫ್ರೆಂಟ್ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಹೇಳಿದೆ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ, ಒಂದು ನಿಮಿಷ ಕೂತ್ಕೊಳ್ಳಿ ಅಂತ ಹೇಳಿ ನಾನು ಅವ್ರು ಹೇಳಿದೆ, ನನ್ನ ಹತ್ರ ಕೆಲವು ಪ್ರಶ್ನೆಗಳಿದೆ ಕೇಳಲಾ? ಓಕೆ, ಆ ಪ್ರಶ್ನೆ ನಿಮಗೆ ಕೇಳ್ತೀನಿ, ನೀವು ಯಾರಾದರೂ ಆನ್ಸರ್ ಮಾಡಿ, ಪ್ರಯತ್ನ ಮಾಡಿ. ವಾಟ್ ಈಸ್ ಅನ್ ಇಡಿಯೋಪತಿಕ್ ಕೇಸ್? ಇಡಿಯೋಪತಿಕ್ ಕೇಸ್ ಅಂದರೆ ಏನು? ಇಡಿಯೋಪತಿಕ್ ಕೇಸ್ ಅಂದರೆ ಏನು ಗೊತ್ತಿಲ್ಲ? ಇಡಿಯೋಪತಿಕ್ ಕೇಸ್ ಪ್ರಭುಗಳಲ್ಲಿ ಇಡಿಯೋಪತಿಕ್ ಕೇಸ್ ಅಂದರೆ ಗೊತ್ತಿಲ್ಲ ಅಲ್ಲ? ಓಕೆ. ಆಮೇಲೆ 4x4 ಮ್ಯಾಟ್ರಿಕ್ಸ್ ಅಂದರೆ ಹೇಗೆ ನಾನು ಡಿಫೈನ್ ಮಾಡ್ತೀರಾ? ಗೊತ್ತಿಲ್ಲ. ಇಲ್ಲಿ ಯಾರು ಗೊತ್ತಿದೆ? 4x4 ಮ್ಯಾಟ್ರಿಕ್ಸ್ನಾಗ ಡಿಫೈನ್ ಮಾಡೋದು ಗೊತ್ತಿಲ್ಲ. ಓಕೆ. ಆಮೇಲೆ ವಾಟ್ ಈಸ್ ಅಸೆಂಟ್ ಆಫ್ ಸ್ಯಾಪ್? ಗೊತ್ತಿಲ್ಲ. ಓಕೆ. E = mc², ಅದ್ರ ಬಗ್ಗೆ ಯಾರಾದ್ರೂ ಎಕ್ಸ್ಪ್ಲನೇಷನ್ ಕೊಡ್ತೀರಾ? E ಗೊತ್ತಿಲ್ಲ. ನಾಳೆ ಅಷ್ಟೊಂದು ಇಲ್ಲ. ಸೊ ಇವಾಗ ನಾನು ಇಷ್ಟೆಲ್ಲ ಪ್ರಶ್ನೆಗಳು ಕೇಳಿದೆ. ಈ ಪ್ರಶ್ನೆ ಆ ಹುಡುಗಂಗೂ ಕೇಳಿದೆ, ಚಾಲೆಂಜ್ ಮಾಡಿದ್ಮೇಲೆ ಆ ಹುಡುಗಂಗೂ ಕೇಳಿದೆ. ಸೊ ಆ ಹುಡುಗ ಹೇಳ್ದ ನನಗೆ ಗೊತ್ತಿಲ್ಲ ಅಂತ ಹೇಳಿಲ್ಲ, ಸಿನ್ಸಿಯರಾಗಿ ಹೇಳ್ದ. ನಾನು ಹೇಳಿದೆ ನೆಕ್ಸ್ಟು, ಓಕೆ ಏನಕ್ಕೆ ಗೊತ್ತಿಲ್ಲ ಅಂತ ಹೇಳಿದೆ ಅಂದೆ. ಏನಕ್ಕೆ ನೀವು ಗೊತ್ತಿಲ್ಲ ಅಂದರೆ? ನಾನು 4 ಪ್ರಶ್ನೆ ಕೇಳಿದೆ, 4 ಪ್ರಶ್ನೆಗೆ ಗೊತ್ತಿಲ್ಲ ಅಂದರೆ ಏನಕ್ಕೆ? ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ನೀವು ಯಾರು ಗೊತ್ತಿಲ್ಲ. ಏನಕ್ಕೆ? ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ಅದ್ರ ಬಗ್ಗೆ ಓದಿಲ್ಲ, ಅದ್ರ ಬಗ್ಗೆ ಎಲ್ಲೂ ಕೇಳಿಲ್ಲ, ಅದರಿಂದ ಗೊತ್ತಿಲ್ಲ. ನೀವು ಗೊತ್ತಿಲ್ಲ ಅಂದ್ರೆ ನೀವೇನು ದಡ್ಡರಾಗಲ್ಲ. ನೀವು ಗೊತ್ತಿಲ್ಲ ಅಂದ್ರೆ ಏನರ್ಥ? ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಕರೆಕ್ಟಾಗಿ ಒಪ್ಕೊಂತೀರಾ ಈ ಲಾಜಿಕ್ನ? ಎಲ್ಲಾನು ಕೇಳಿದೆ. ಅದನ್ನೇ ನಾನು ಹೇಳ್ತಾ ಇರೋದು. ಇವಾಗ ಎಲ್ಲ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡಿಲ್ಲ, ಪೂರ್ಣ ತಿಳುವಳಿಕೆ ಇಲ್ಲ, ಓದಿಲ್ಲ, ಅದ್ರ ಬಗ್ಗೆ ಕೇಳಿಲ್ಲ, ಏನೂ ಗೊತ್ತಿಲ್ಲ. ಅದರಿಂದ ನನಗೇನು ಗೊತ್ತಿಲ್ಲ. ಸೊ ಗೊತ್ತಿಲ್ಲ. ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಅಂದ್ರೆ ನಾನು ದಡ್ಡ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ನಾವು ಗೊತ್ತಿಲ್ಲ ಅಂದಾಗಲೇ ನಾವು ಬೆಳೆಯೋದು ಜೀವನದಲ್ಲಿ. ಯಾವಾಗ ನಮ್ಗೆ ಗೊತ್ತಿದೆ ಅಂದ್ರೆ ಗಾನ್ ಕೇಸ್, ಅವ್ರಿಗೇನು ಜೀವನದಲ್ಲಿ ಕಲಿಯಕ್ಕಾಗಲ್ಲ. ಯಾವಾಗ ನಾವು ಗೊತ್ತಿಲ್ಲ ಅಂತ ಅಕ್ಸೆಪ್ಟ್ ಮಾಡ್ತೀವಲ್ಲ, ಆವಾಗ ಆಪರ್ಚುನಿಟಿ ಓಪನ್ಸ್. ಇಡೀ ಪ್ರಪಂಚ ಓಪನ್ ಆಗುತ್ತೆ ನಿಮ್ಗೆ ಏನಾರ ಕಲಿಯಕ್ಕೆ. ಸೊ ಇಲ್ಲಿ ನಾನು ಕೇಳಿದೆ, ಸೊ ನೀವು ಗೊತ್ತಿಲ್ಲ ಅಂದ್ರೆ ಹುಡುಗನೇ ಕೇಳಿದೆ, ಗೊತ್ತಿಲ್ಲ ಅಂತ ಏನಕ್ಕೆ? ನಾನು ಓದಿಲ್ಲ, ಅದ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ ಅಂತ ಹೇಳಿದೆ. ಎಲ್ಲರಿಗೂ ಹೇಳಿದೆ. ಅವ್ನು ಹೇಳ್ತಿರೋದು ಆನ್ಸರ್ ಕರೆಕ್ಟು, ಲಾಜಿಕಲ್. ಓಕೆ, ನಾವು ಐ ವಿಲ್ ಕಮ್ ಟು ಯುವರ್ ಫಸ್ಟ್ ಕ್ವೆಶ್ಚನ್. ಇವಾಗ ನೀನು ದೇವ್ರ ಬಗ್ಗೆ ಮಾತಾಡ್ತಿದ್ಯಲ್ಲಪ್ಪ, ದೇವ್ರ ಬಗ್ಗೆ, ಭಗವಂತನ ಬಗ್ಗೆ ಏನೇನು ಓದಿದ್ಯಾ ಹೇಳಪ್ಪ? ಏನು ಓದಿಲ್ಲ. ಭಗವದ್ಗೀತಾ ಓದಿದ್ಯಾ? ಭಾಗವತ ಓದಿದ್ಯಾ? ಪುರಾಣಗಳು ಓದಿದ್ಯಾ? ವೇದಗಳು ಓದಿದ್ಯಾ? ಋಗ್ವೇದ ಗೊತ್ತಾ? ಯಜುರ್ವೇದ ಗೊತ್ತಾ? ಏನು ಗೊತ್ತಿಲ್ಲ, ಏನು ಓದಿಲ್ಲ. ಬಟ್ ನೀನು ನನ್ನ ಹತ್ರ ಬಂದು ಡಿಸ್ಕಷನ್, ನಾನು 25 ವರ್ಷದಿಂದ ಓದ್ತಾ ಇದ್ದೀನಿ ಭಗವದ್ಗೀತೆನ, ಶಾಸ್ತ್ರಗಳನ್ನ. ನೀನು ಏನು ಓದೇ ಇಲ್ಲ, ಏನು ತಿಳ್ಕೊಂಡೇ ಇಲ್ಲ, ಬಟ್ ನೀನು ಆರ್ಗ್ಯೂ ಮಾಡಕ್ಕೆ ಬರ್ತಾ ಇದೆಯಾ? ನೀನು ಈ ಟಾಪಿಕ್ ಬಗ್ಗೆ ಆರ್ಗ್ಯೂ ಮಾಡಂಗಿದ್ರೆ ನಾನು ಹೇಳಿರೋ ಟಾಪಿಕ್ ಇಡಿಯೋಪತಿ ಕೇಸ್ ಬಗ್ಗೆ ಆರ್ಗ್ಯೂ ಮಾಡೋಣ. ನೀ ಇಡಿಯೋಪತಿ ಕೇಸ್ ಬಗ್ಗೆ ಆರ್ಗ್ಯೂ ಮಾಡಕ್ಕೆ ಇಂಟ್ರೆಸ್ಟೇ ಇಲ್ಲ, ಯಾಕಂದ್ರೆ ನಾಲೆಡ್ಜೇ ಇಲ್ಲ. ಇದ್ರ ಬಗ್ಗೆ ಏನೋ ನಾಲೆಡ್ಜ್ ಇದ್ರೆ ಹೆಂಗೆ ಮಾತಾಡ್ತೀಯಾ? ಅವಾಗ ಎಲ್ಲರೂ ಚಪ್ಪಾಳೆ ಬಂದು. ಅದಕ್ಕೆ ನಾನು ಹೇಳಿದೆ, ಫಸ್ಟ್ ಓದು. ನೀನು ಕ್ವಶನ್ ಕೇಳೋದು, ಪ್ರಶ್ನೆ ಮಾಡೋದು ತಪ್ಪಲ್ಲ. ನಾವಿರೋದ್ರಿಂದ ನಮ್ಮ ಇಡೀ ಬದುಕು, ಇಡೀ ಜೀವನನೇ ಪ್ರಶ್ನೆ ಮತ್ತೆ ಉತ್ತರ. ಬೆಳಗ್ಗೆ ಎದ್ದ ತಕ್ಷಣ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ. ಏನು ಫಸ್ಟ್ ಪ್ರಶ್ನೆ ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಆಗೋದು? ಬೆಡ್ಡಿಂದ ಎದ್ದೇಳ ಬೇಡ ಅಂತ. ಅಲಾರಾಮ್ ನಾವೆಲ್ಲ ಇಡ್ತೀವಲ್ಲ, ಅಲಾರಾಮ್ ರಿಂಗ್ ಆಗುತ್ತೆ, ಎದ್ದೇಳ ಬೇಡ ಅನ್ನೋದೇ ಫಸ್ಟ್ ಪ್ರಶ್ನೆ. ಅವಾಗ ಉತ್ತರ ಏನು? ಮನಸ್ಸು ಉತ್ತರ ಕೊಡುತ್ತೆ, ಇನ್ನೊಂದು ಸ್ವಲ್ಪ ಮಲ್ಕೋ, ಇನ್ನು 10 ನಿಮಿಷ, ಹೆಂಗಿದ್ರು ಎದ್ದೇಳ್ತೀಯಾ, ಹೆಂಗಿದ್ರು ಜಪ ಮಾಡ್ತೀಯಾ, ಹೆಂಗಿದ್ರು ನೀನೆಲ್ಲ ನೀನಂತ ಒಳ್ಳೆ ಪ್ಯೂರ್ ಡಿವೋಟಿ, ನೀನು ಶುದ್ಧ ಭಕ್ತ, ಅದು ಇನ್ನು 10 ನಿಮಿಷ ಮಲ್ಕೊಂಬಿಡು ಅಂತ ಹಿಂಗೆ ಕಣ್ಮುಚ್ಚಿ ಕಂಡುಬಿಡೋ ಅಷ್ಟು 1.5 ಗಂಟೆ ಹೋಗಿರುತ್ತೆ. ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲರಿಗೂ ಇದೆಲ್ಲ. ಸೊ ಈ ಥರ ಆಗುತ್ತೆ. ಸೊ ಅದಕ್ಕೆ ನಾವೇನು ತಿಳ್ಕೊಳ್ದಿರೇ ಯಾವತ್ತೂ ಆರ್ಗ್ಯೂ ಮಾಡಬಾರ್ದು. ಕೆಲವ್ರಿಗೆ ಅದೊಂದು ಚಟ ಆಗ್ಬಿಟ್ಟಿರುತ್ತೆ. ಏನೇ ಹೇಳಿದ್ರು ಅದಕ್ಕೊಂದು ಆರ್ಗ್ಯುಮೆಂಟ್ ಮಾಡೋದು, ಏನೇ ಹೇಳಿದ್ರು ಅದಕ್ಕೊಂದು ಆರ್ಗ್ಯುಮೆಂಟ್ ಮಾಡೋದು.
ನೀವು ಆರ್ಗ್ಯೂ ಮಾಡಿ, ಪ್ರಶ್ನೆಗಳು ಕೇಳಿ, ತೊಂದರೆ ಇಲ್ಲ. ಆ ಪ್ರಶ್ನೆಗಳು ಕೇಳೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ಪ್ರಶ್ನೆ ಕೇಳಬೇಕು. ಒಂದು. ಇನ್ನೊಂದು, ನಮ್ಗೆ ಗೊತ್ತಿಲ್ಲ ಅಂತ ಪ್ರಶ್ನೆ ಕೇಳಿದಾಗಲೂ ಚೆನ್ನಾಗಿರುತ್ತೆ. ನೀವು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ, ನೀವು ಹೇಳಿದ್ದು ನನಗೆ ಸರಿಗಿಲ್ಲ ಅನ್ಸದೆ, ನಿಮ್ಮ ಒಪಿನಿಯನ್ ಏನು? ಅವರು ಉತ್ತರ ಕೊಟ್ಟಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹೃದಯನೂ ಇರಬೇಕು. ಕೆಲವು ಟೈಮಲ್ಲಿ ಏನಂದ್ರೆ ಕೆಲವು ಬರೀ ಪ್ರಶ್ನೆ ಕೇಳಕ್ಕೆ ಇನ್ಸ್ಪಿರೇಷನ್ ಇರುತ್ತೆ, ಉತ್ಸಾಹ ಇರುತ್ತೆ, ಉತ್ತರ ಕೇಳಕ್ಕೆ ರಿಸೀವ್ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ. ಕೆಲವರು ಇಂಥ ಒಂದು ಕ್ಯಾಟಗರಿ ಆಫ್ ಪೀಪಲ್ ನೋಡಿರ್ತೀರಲ್ಲ, ಮನೆಗಳಲ್ಲೂ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರೇನಾರು ಹೇಳಿದ್ರೆ ನಾವು ಕೇಳಬೇಕು, ನಾವೇನಾರು ಹೇಳಿದ್ರೆ ಅವ್ರು ಕೇಳೋಕ್ಕೆ ರೆಡಿ ಇಲ್ಲ. ಸೊ ಅದು ತಪ್ಪಾಗುತ್ತೆ. ಅದರಿಂದ ನಾವು ನಮ್ಮ ಮೈಂಡ್ನ ಬ್ಲಾಕ್ ಮಾಡ್ಕೊಂಡಿರ್ತೀವಿ, ನಾವು ಬೆಳೆಯೋದಿಲ್ಲ. ಜೊತೆಗೆ ನಮ್ಮ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ನ ಕೂಡ ನಾವು ಹಾಳು ಮಾಡ್ತೀವಿ. 4 ಜನ ಬೇರೆಯವ್ರು ಕೇಳಕ್ಕೆ ಬಂದಿರ್ತಾರೆ ಶ್ರದ್ಧೆಯಿಂದ, ಅವ್ರ ಇಂಟ್ರೆಸ್ಟ್ ನಾವು ಹಾಳು ಮಾಡ್ತೀವಿ, ನಾವು ಮಧ್ಯದಲ್ಲಿ ಮೂಗು ತೋರಿಸಿ. ಸೊ ಅದರಿಂದ ಏನು ಹೇಳ್ತದೆ ಅಂದರೆ, ಭಗವದ್ಗೀತೆ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಜನರಲ್ ಆಗಿ ನೀವು ಎಲ್ಲಿ ಯೂಸ್ ಮಾಡ್ತಿರೋ ಗೊತ್ತಿಲ್ಲ, ಒಂದ್ ಕಡೆ ಅಂತೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ, ಅದು ಕೋರ್ಟಲ್ಲಿ. ನಾನು ಈ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ. ಏನಾದ್ರು ಪ್ರಮಾಣ? ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ಅಂದ್ಬಿಟ್ಟು ಸುಳ್ಳು ಹೇಳ್ತಾರೆ. ಸುಳ್ಳು. ಸೊ ಬರೀ ಕೋರ್ಟಲ್ಲಿ ಮಾತ್ರ ನಾವು ಭಗವದ್ಗೀತೆ ಯೂಸ್ ಮಾಡೋದು ನೋಡ್ತೀವಿ. ಸೊ ಅದರಿಂದ ಭಗವದ್ಗೀತಾ ಯಾವ ತರ ಬುಕ್, ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟು ಜನ ಭಕ್ತರು ನನ್ನ ಬಂದು ಕೇಳಿದ್ದಾರೆ, ಭಕ್ತರಾಗ್ಲಿ ನಾನ್ ಡಿವೋಟೀಸ್ ಆಗಲಿ ಬಂದು ಒಂದು ಪ್ರಶ್ನೆ ಯಾವಾಗಲೂ ಕೇಳ್ತಾರೆ, ಪ್ರಭು ನಾನು ಭಗವದ್ಗೀತಾ ಓದ್ತೀನಿ ಬಟ್ ಅರ್ಥನೇ ಆಗಲ್ಲ ಪ್ರಭು. ನಿಮ್ಗೆ ಯಾರಾದ್ರೂ ಕೇಳಿದ್ದಾರೆ ಪ್ರಶ್ನೆ? ಅಥವಾ ನಿಮ್ಗೆ ಪ್ರಶ್ನೆ ಬಂದಿದೆಯಾ? ಸೊ ಭಗವದ್ಗೀತಾ ಓದ್ತೀವಿ, ಭಾಗವತ ಓದ್ತೀವಿ, ಎಲ್ಲ ಓದ್ತಾ ಇದ್ದೀವಿ, ಅನ್ಸುತ್ತೆ, ಆಮೇಲೆ ಮರ್ತೇ ಹೊಡ್ತೀವಿ, ಜ್ಞಾಪಕನೇ ಇರೋದಿಲ್ಲ ಅಂತ. ಇದಕ್ಕೇನಪ್ಪ ಸೊಲ್ಯೂಷನ್ನು? ಸೊ ಭಗವದ್ಗೀತಾ ಓದ್ತೀವಿ, ಅರ್ಥನೇ ಆಗೋದಿಲ್ಲ. ಸೊ ಅದಕ್ಕೆ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಭಗವದ್ಗೀತಾ ಈಸ್ ನಾಟ್ ಎ ಟೈಮ್ ಪಾಸ್ ಬುಕ್. ಇವಾಗ ನೀವು ಬೆಳಗ್ಗೆ ಎದ್ದು ಎಲ್ಲ ತಿಂಡಿ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಆಗಿ ಆಫೀಸ್ಗೆ ಹೋಗ್ತೀರಾ, ಸ್ಕೂಲ್ಗೆ ಹೋಗ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಬಂದಮೇಲೆ ಸುಸ್ತಾಗಿರತ್ತಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು ಅಂತ ಅನ್ಸತ್ತಲ್ವಾ? ಅವಾಗ ಏನು ಮಾಡ್ತೀವಿ, ಒಂದು ಸೋಫಾ ಮೇಲೆ ಹೋಗಿ ಸ್ವಲ್ಪ ಆರಾಮಾಗಿ ಕೈ ಕಾಲೆಲ್ಲ ಚಾಚಿ, ಇವಾಗ ಸ್ವಲ್ಪ ಏನಾದ್ರು ಓದೋಣ ಅಂತ ಆ ಟೈಮಲ್ಲಿ ಭಗವದ್ಗೀತೆ ಓದಿದ್ರೆ ದೇವರಾಣೆ ಏನೂ ಅರ್ಥ ಆಗಲ್ಲ. ಇಲ್ಲಿ ನಿಮಗೆ ಟೈಮ್ ಪಾಸ್ ಮಾಡಬೇಕು ಅಂತ ಭಗವದ್ಗೀತಾ ಓದಿದಾಗ ಭಗವದ್ಗೀತಾ ಅರ್ಥ ಆಗೋದಿಲ್ಲ. ಬಟ್ ಭಗವದ್ಗೀತೆ ಯಾವಾಗ ಓದಬೇಕು? ಇವಾಗ ಉದಾಹರಣೆ, ಇವಾಗ ನೀವು ಒಂದು ತುಂಬಾ ಹಸ್ತಿದೆ, ಫುಲ್ಲು ಎಲ್ಲ ಬಂದಾಗಿದೆ, ನಿಮ್ಗೆ ಇಡೀ ಏರಿಯಾದಲ್ಲಿ ಬಂದು ಏನೂ ಐಟಮ್ ಸಿಗಲ್ಲ, ನಿಮ್ಮ ಮನೇಲಿರೋ ಐಟಮಲ್ಲೇ ನೀವೇ ಅಡುಗೆ ಮಾಡ್ಕೊಂಡು ತಿನ್ಬೇಕು. ನಿಮ್ಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಥವಾ ಎಲ್ಲ ಅಲ್ಪ ಸ್ವಲ್ಪ ಗೊತ್ತಿದೆ. ಸೊ ಇವಾಗ ನೀವು ಅಡುಗೆ ಮಾಡಿ ಹೊಟ್ಟೆ ಹಸ್ದಿದೆ, ಅಲ್ಲಿ ಕೊನೆಗೆ ಏನು ಡಿಸೈಡ್ ಮಾಡ್ತೀರಾ? ಚಿತ್ರಾನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ರೆ. ಸಿಂಪಲ್ ಅಲ್ವಾ ಚಿತ್ರಾನ್ನ ಮಾಡೋದು? ಎಷ್ಟು ಚೆನ್ನಾಗಿ ಬರುತ್ತೆ ಚಿತ್ರಾನ್ನ ಮಾಡೋಕ್ಕೆ? ಕೆಲವ್ರಿಗೆ ಕೆಲವು ಮಾತಾಡಿದ್ರೆ ಕೈ ಹಚ್ತಿಲ್ಲ, ಪ್ರಭು ಏನು ಇಂಥ ಸಿಲ್ಲಿ ಪ್ರಶ್ನೆ ಕೇಳ್ತೀರಾ ಅಂತ ನಿಮ್ಮ ಅರ್ಥ ಆಯ್ತಾ ಅಂತ. ಸೊ ಇವಾಗ ಚಿತ್ರಾನ್ನ ಮಾಡೋದ್ ಬಗ್ಗೆ ಡಿಸ್ಕಷನ್ ಮಾಡೋಣ, ರೆಡಿನಾ? ಸೊ ಇವಾಗ ನನಗೆ ತುಂಬ ಹೊಟ್ಟೆ ಹಸ್ದಿದೆ, ನಾನು ತಿನ್ಬೇಕು, ನನಗೆ ಏನಾದ್ರು ಬೇಕು, ನೋಡ್ತೀನಿ ಮನೇಲಿ ಚಿತ್ರಾನ್ನದ ಐಟಮ್ಸ್ ಸಿಗುತ್ತೆ, ಆಮೇಲೆ ಹಲ್ವಾ, ಏನು ಕೇಸರಿ ಬಾತ್ ಮಾಡೋಕ್ಕೆ ರವೆ ಸಕ್ಕರೆ ಎಲ್ಲ ಇದೆ. ಇವಾಗ ನಾನು ಈ ಪುಸ್ತಕನ ಹಸ್ದಿರ್ಬೇಕಾದ್ರೆ ಮಾಡಿದಾಗ ಅದಕ್ಕೊಂದು ಅರ್ಥ ಇದೆ. ಇವಾಗ ನಾನೇನು ಮಾಡ್ತೀನಿ, ಆಫೀಸಿಂದ ಸುಸ್ತಾಗಿ ಬಂದಿರ್ತೀನಿ, ರಿಲ್ಯಾಕ್ಸ್ ಮಾಡ್ಕೋಬೇಕಾದ್ರೆ ನಾನು ಈ ಪುಸ್ತಕ ಓದ್ತೀನಿ. ಟೈಮ್ ಪಾಸ್ ಮಾಡಬೇಕಲ್ಲ, ಹೌ ಟು ಮೇಕ್ ಹಲ್ವಾ ಹೇಗೆ ಮಾಡೋದು ಅಂದ್ಬಿಟ್ಟು, ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ಒಂದು ಪುಸ್ತಕ ಓದ್ತೀನಿ. ಓಪನ್ ಮಾಡ್ತೀನಿ, ಫಸ್ಟ್ ಏನು ಹೇಳುತ್ತೆ, ಅರ್ಧ kg ರವೆ ತಗೊಳ್ಳಿ, ರವೆನ ಬಾಣಲಿ ಮೇಲೆ ಹಾಕಿ ಸ್ವಲ್ಪ ತುಪ್ಪ ಹಾಕ್ಬೇಕಾ, ಸ್ವಲ್ಪ ತುಪ್ಪ ಹಾಕಿ ಅದನ್ನ ಫ್ರೈ ಹುರಿತಾ ಇರಿ. ಎಲ್ಲಿವರೆಗೂ ಹುರಿಬೇಕು? ಸ್ವಲ್ಪ ಕೆಂಪಗಾಗ್ಬೇಕಲ್ಲ, ಅಲ್ಲಿವರೆಗೂ ಹುರಿತಾ ಇರಿ. ಆಹಾ, ಓದ್ತಾ ಇರ್ಬೇಕಾದ್ರೆ ಮಜಾ ಬರುತ್ತಾ? ನಾವು ಪುಸ್ತಕ ಓದ್ತಾ ಇದೀವಿ, ರವೆ ಹಾಕಿದೀವಿ, ಹುರಿತಾ ಇದೀವಿ, ತುಪ್ಪ ಹಾಕಿದೀವಿ, ಸ್ವಲ್ಪ ಸ್ಮೆಲ್ಗಿಲೇನಿಲ್ಲ, ಬರೀ ನಾವು ಓದ್ತಾ ಇದೀವಿ ಅಷ್ಟೇ. ಇದು ಓದ್ತಾ ಇರ್ಬೇಕಾದ್ರೆ ನಮ್ಗೆ ಖುಷಿ ಸಿಗತ್ತಾ? ಸೊ ನಾವು ಈ ಅಡುಗೆ ಪುಸ್ತಕನ, ಕುಕ್ ಬುಕ್ ಅಥವಾ ಅಡುಗೆ ಪುಸ್ತಕನ ಯಾವಾಗ ಓದ್ಬೇಕು? ಹಸ್ವಾದಾಗ ಓದ್ಬೇಕು. ಆ ಹಸ್ವಾದಾಗ ಬರೀ ಓದೋದಲ್ಲ, ಅಲ್ಲಿ ಏನು ಹೇಳ್ತಾ ಇದ್ದಾರಲ್ಲ ಅದನ್ನ ಮಾಡಬೇಕು. ಅವಾಗ ಅದಕ್ಕೊಂದು ಅರ್ಥ ಇದೆ. ನಾವು ರಿಲ್ಯಾಕ್ಸ್ ಆಗ್ಬೇಕಾದ್ರೆ ಅಡುಗೆ ಪುಸ್ತಕ ನಿಮ್ಗೆ ಖುಷಿ ಕೊಡೋದಿಲ್ಲ. 1 kg ರವೆ ತಗೊಳ್ಳಿ, ಹುರಿರಿ, ತುಪ್ಪ ಹಾಕಿ, ಆಮೇಲೆ ಸಕ್ಕರೆ ಹಾಕಿ ಬೇಯಿಸಿ ಮುಚ್ಚಿಡಿ, 20 ನಿಮಿಷ ಆದ್ಮೇಲೆ ತೆಗೀರಿ, ಸಜ್ಜಿಗೆ ರೆಡಿಯಾಗಿದೆ, ಕೇಸರಿ ಬಾತ್ ರೆಡಿಯಾಗಿದೆ. ಏನು ಮಜಾ ಸಿಕ್ತು?
ಸೊ ಕುಕ್ ಬುಕ್ ಅಂದ್ರೆ ಏನು? ಇಟ್ ಈಸ್ ಎ ಬುಕ್ ಆಫ್ ಆಕ್ಷನ್. ಅಡುಗೆ ಪುಸ್ತಕ ನೀವು ತಗೊಂಡ್ರೆ ಆ ಅಡುಗೆ ಪುಸ್ತಕ ಯಾವಾಗ ಅಲ್ಲಿ ಆಕ್ಷನ್ ಮಾಡಬೇಕು, ಆಕ್ಷನ್ ಇರಬೇಕು ಅದ್ರ ಜೊತೆಗೆ, ಅವಾಗ ಕುಕ್ ಬುಕ್ಗೆ ಒಂದು ಅರ್ಥ ಬರುತ್ತೆ. ಅದೇ ರೀತಿಲಿ ಭಗವದ್ಗೀತೆ ಯಾವಾಗ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ ಅದು ಆಕ್ಷನ್. ಭಗವದ್ಗೀತೆ ಇಸ್ ನಾಟ್ ಎ ಬುಕ್ ಫಾರ್ ಟೈಮ್ ಪಾಸ್, ಇಟ್ ಈಸ್ ಎ ಬುಕ್ ಆಫ್ ಆಕ್ಷನ್. ನಿಮಗೆ ಹಸಿವಿರಬೇಕು, ಪ್ರಸಾದ ಸಿಕ್ಕಿಲ್ಲ, ಕೇಸರಿಬಾತ್ ತಿನ್ಬೇಕು ಅನಿಸ್ತಾ ಇದೆ, ಚಿತ್ರಾನ್ನ ತಿನ್ಬೇಕು ಅನಿಸ್ತಾ ಇದೆ, ಪುಲಾವ್ ತಿನ್ಬೇಕು ಅನಿಸ್ತಾ ಇದೆ, ಅವಾಗ ಭಗವದ್ಗೀತೆ ಓದಿದ್ರೆ ಅರ್ಥ. ಮತ್ತೆ ಯಾವಾಗ ಭಗವದ್ಗೀತೆ ಓದೋಕ್ಕೆ ಹಸಿವು ಯಾವಾಗ ಬರಬೇಕು, ಹೇಗೆ ಬರುತ್ತೆ? ಓ, ಯಾವಾಗ ಮನಸ್ಸು ಶಾಂತಿ ಆಗುತ್ತೆ? ಊಟ ತಿಂಡಿ ಎಲ್ಲ ಆಮೇಲೆ ಇದ್ದೇ ಬರುತ್ತೆ, ಮನಸ್ಸು ಶಾಂತಿ ಬರಲ್ಲ. ಊಟ ತಿಂಡಿ ಮಾಡಿಕೊಂಡು ಕೂತು ಭಗವದ್ಗೀತೆ ಇಟ್ಕೊಂಡ್ರೆ ದೇವರಾಣೆ ಭಗವದ್ಗೀತೆ ಅರ್ಥ ಆಗೋದಿಲ್ಲ. ಭಗವದ್ಗೀತೆ ಯಾವಾಗ ಅರ್ಥ ಆಗುತ್ತೆ ಅಂದರೆ ನಮ್ಮ ಒಳಗಡೆ ಒಂದು ಪ್ರಶ್ನೆ ಬರಬೇಕು, ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್? ನನ್ನ ಜೀವನ ಏನು? ನನ್ನ ಜೀವನದ ಉದ್ದೇಶ? ಒಂದು ಜಿರಳೆ ಮನೆಯಲ್ಲಿ ಜಿರಳೆ ಬದುಕ್ತಾ ಇದೆ, ಒಂದು ನಾಯಿ ಬದುಕ್ತಾ ಇದೆ, ಒಂದು ಹಸು ಬದುಕ್ತಾ ಇದೆ, ಒಂದು ಕುದುರೆ ಬದುಕ್ತಾ ಇದೆ, ನಾನು ಬದುಕ್ತಾ ಇದ್ದೀನಿ. ಏನು ನನಗೂ ಆ ಒಂದು ನಾಯಿಗೂ ಡಿಫ್ರೆನ್ಸು? ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗೆ ಏನು ಡಿಫ್ರೆನ್ಸು? ನನ್ನ ಪರ್ಪಸ್ ಆಫ್ ಲೈಫ್ ಏನು? ನನ್ನ ಗೋಲ್ ಆಫ್ ಲೈಫ್ ಏನು? ನಾನು ಹುಟ್ಟಿರೋದಕ್ಕೆ ಕಾರಣ ಏನು? ನಾನು ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿದ್ದೆ? ನಾನು ಸತ್ತ ಮೇಲೆ ಎಲ್ಲಿ ಹೋಗ್ತೀನಿ? ಈ ಪ್ರಶ್ನೆಗಳು ಯಾವಾಗ ನಮ್ಮ ಮನಸ್ಸನ್ನ ಕಾಡತ್ತಲ್ಲ, ಆವಾಗ ನಿಜವಾದ ಹಸಿವು ಸ್ಟಾರ್ಟ್ ಆಗಿದೆ. ನಾವು ಭಗವದ್ಗೀತೆ ಯಾವಾಗ ಓದ್ತೀವಿ ಗೊತ್ತಾ? ನಮ್ಮ ಭಕ್ತಿ ಸಾಧನಲ್ಲಿ ನಮ್ಮ ಪ್ರಭುಗಳು ಕೇಳ್ತಾರೆ, ಓದ್ಯಾ ಭಗವದ್ಗೀತೆ ಓದ್ತಾ ಇದೆಯಾ ದಿನ ಅಂತ. ಇವತ್ತಿಂದ ಓದಬೇಕು ದಿನಕ್ಕೆ ಅರ್ಧ ಗಂಟೆ. ನಾವು ಏನಕ್ಕೆ ಓದ್ತಾ ಇದ್ದೇವೆ ನಮ್ಮ ಪ್ರಭುಗಳು ಹೇಳಿದ್ದಾರೆ, ಅವ್ರಿಗೆ ರಿಪೋರ್ಟಿಂಗ್ ಕೊಡಬೇಕು. ನಾವು ನಮ್ಮ ಕಾಲೇಜ್ ಪ್ರೀಚಿಂಗೆಲ್ಲ ನಾವೇನು ಮಾಡಿದ್ದೀವಿ, ಸಾಧನಾ ಕಾರ್ಡ್ ಅಂತ ಕೊಟ್ಟಿದ್ದೀವಿ. ನಿಮಗೆಲ್ಲ ಇದೆಯಾ ಸಾಧನಾ ಕಾರ್ಡು? ಓಕೆ, ನಮ್ಮ ಮದನ್ ಗೋವಿಂದ್ ಪ್ರಭುಗೆ ಹೇಳ್ತೀನಿ, ಒಂದು ಸಾಧನಾ ಕಾರ್ಡ್ ಇಂಟ್ರೊಡ್ಯೂಸ್ ಮಾಡಬೇಕು. ಅಲ್ಲೇನಪ್ಪ ಅಂದರೆ ಆ ಸಾಧನಾ ಕಾರ್ಡಲ್ಲಿ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ ಅನ್ನೋದು ಬರೀಬೇಕು, ನೀವು ಎಷ್ಟು ಜಪ ಮಾಡಿದ್ರಿ ಅನ್ನೋದು ಬರೀಬೇಕು, ಯಾವ ಟೈಮಲ್ಲಿ ಜಪ ಮಾಡಿದ್ರಿ ಅಂತ ಬರೀಬೇಕು, ಏನು ಓದಿದ್ರಿ ಇವತ್ತು ಅಂತ ಬರೀಬೇಕು, ಏನು ಹಿಯರಿಂಗ್ ಏನು ಶ್ರವಣಂ ಏನು ಮಾಡಿದ್ರಿ ಅಂತ ಬರೀಬೇಕು. ಆಮೇಲೆ ವೀಕ್ಲಿ ಅಥವಾ ಮಂತ್ಲಿ ಅದನ್ನ ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು. ಪವರ್ಫುಲ್. ಸ್ಟಾರ್ಟಿಂಗಲ್ಲಿ ಇದು ಬೇಕಾಗುತ್ತೆ. ಬೆಳೀತಾ 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 ನಮಗೆ ಅದರ ಅಗತ್ಯ ಇಲ್ಲ, ಅದು ಸ್ವಾಭಾವಿಕವಾಗಿ ನಾವು ಬೆಳೆಸ್ಕೋಬೇಕು. ಅಟ್ಲೀಸ್ಟ್ ಚಿಕ್ಕ ನಾವು ಭಕ್ತಿಯಲ್ಲಿ ಚಿಕ್ಕ ಮಕ್ಕಳು ಇದ್ದಂಗೆ ಇವಾಗ ತಾನೇ ಸ್ಟಾರ್ಟ್ ಮಾಡಿರೋದ್ರಿಂದ ಫ್ಯೂ ಇಯರ್ಸಿಂದ ನಮಗೆ ಈ ಸಾಧನ ಕಾರ್ಡ್ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ನಮಗೆ ಹೆಂಗೆ ಅಂದರೆ ನಾವೆಲ್ಲ ಸ್ಟಾರ್ಟಿಂಗಲ್ಲಿ ಭಗವದ್ಗೀತೆ ಏನಕ್ಕೆ ಓದ್ತಾ ಇದ್ವಿ ಅಂದರೆ ಅಲ್ಲಿ ಅವ್ರು ತೋರಿಸ್ಬೇಕು, ಸಾಧನ ಕಾರ್ಡ್ ರಿಪೋರ್ಟ್ ತೋರಿಸ್ಬೇಕು ಅಂತ. ಬಟ್ ಆ ರಿಪೋರ್ಟ್ಸ್ ತೋರ್ಸೋಕ್ಕೋಸ್ಕರ ಓದಿದಾಗ ನಮ್ಗೆ ಅಷ್ಟೊಂದು ಅರ್ಥ ಆಗೋದಿಲ್ಲ. ನಿಜವಾಗಿ ಯಾವಾಗ ಅರ್ಥ ಆಗುತ್ತೆ ಅಂದರೆ ಆ ಹಸಿವು ನಮ್ಮನ್ನು ಕಾಡಬೇಕು. ಏನು ಹಸಿವು? ನಾನಾರು ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಸಂಜಾತ. ಅದು ರಾಜ್ಕುಮಾರ್ ಡೈಲಾಗ್ ಅಲ್ಲ. ಇಲ್ಲಿ ನಾನು ಯಾರು ಅಂದರೆ ನಾನು ಯಾರು, ನಾನು ಎಲ್ಲಿದ್ದೆ, ನಾನು ಮುಂದೆ ಎಲ್ಲಿ ಹೋಗ್ತೀನಿ, ಏನಾಗುತ್ತೆ ನನಗೆ ಅಲ್ವಾ? ಅದಕ್ಕೆ DBG ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಸೊ ನಾವು ಭಕ್ತಿ ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ತುಂಬ ಅದ್ಭುತವಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಮೌನದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭಾವಿಯಾಗೋ ಮಂಕುತಿಮ್ಮ. ನಾವು ಅನ್ಕೊಂಡ್ಬಿಡ್ತೀವಿ ಬಂದು ಇಲ್ಲಿ ಭಕ್ತಿ ಸಾಧನೆಗೆ ಬಂದು ಇಸ್ಕಾನ್ ಸೊಸೈಟಿ ಒಳಗಡೆ ಬಂದ ಮಾತ್ರ ನಾವು ಭಕ್ತಿ ಸ್ಟಾರ್ಟ್ ಮಾಡ್ಬೇಕಲ್ಲ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆಕೂಟದಲ್ಲಿ ಅಂದರೆ ಗೆಳೆಯರ ಕೂಟ, ಹಳೆಗನ್ನಡ ಗೆಳೆಯರ ಕೂಟದಲ್ಲಿ ಫ್ರೆಂಡ್ಸ್ ಜೊತೆ ಇರಬೇಕಾದ್ರೆ, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಮ್ಯೂಸಿಕಲ್ ಕೂಡ ನಾವು ಭಗವಂತನ ಅನುಭವಿಸ್ಬೋದು. ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭಾವಿಯಾಗೋ ಮಂಕುತಿಮ್ಮ. ತುಂಬ DBG ಅವರಂತೂ ಪ್ರಾಕ್ಟಿಕಲ್ ಎಸೆನ್ಸ್, ಆ್ಯಕ್ಚುಲಿ ಭಗವದ್ಗೀತೆ ಎಸೆನ್ಸ್ ಸಾರನೇ ಅವರು ಕಗ್ಗದಲ್ಲಿ ಕೊಡ್ತಾರೆ, ತುಂಬ ಅದ್ಭುತವಾಗಿ ಕೊಡ್ತಾರೆ. ಸೊ ಆ ರೀತಿ ನಾವೆಲ್ಲೇ ಇದ್ರೂ ಅಲ್ಲಿ ನಾವು ಬ್ರಹ್ಮ ಅನುಭವಿಸ್ಬೋದು. ನಾವೆಲ್ಲೇ ಇದ್ರೂ ಕೂಡ ಅಲ್ಲಿ ನಾವು ಭಗವಂತನನ್ನ ಅನುಭವಿಸ್ಬೋದು. ಯಾವಾಗ ಅನುಭವಿಸ್ಬೋದು ಅಂದರೆ ಆ ಒಂದು ಹಸಿವಿರಬೇಕು, ಆ ಒಂದು ಹಂಗರ್ ಇರಬೇಕು. ನಮಗೆ ಹಸಿವೇ ಇಲ್ಲ ಅಂದರೆ ಸುಮ್ಮನೆ ಏನೋ ಟೈಮ್ ಪಾಸಿಗೆ ದೇವಸ್ಥಾನಕ್ಕೆ ಬರೋದು, ಟೈಮ್ ಪಾಸಿಗೆ ಜಪ ಮಾಡೋದು, ಟೈಮ್ ಪಾಸ್ ಓದೋದು, ಈ ಥರ ಆದಾಗ ಏನಾಗುತ್ತೆ ನಮ್ಗೇನು ಅರ್ಥ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಹಸಿವಿಲ್ಲ ಅಂದರೆ ನೀವೇನು ಕುಕ್ ಮಾಡೋದಿಲ್ಲ. ನೀವು ಹೊಟ್ಟೆ ತುಂಬಿದ್ದಾಗ ನಿಮಗೆಲ್ಲ ಇದು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಹೊಟ್ಟೆ ತುಂಬಿರುತ್ತೆ, ಅವಾಗ ಏನೇ ಐಟಮ್ ಕೊಟ್ಟದ್ರು ಅದು ರುಚಿ ಅಷ್ಟೊಂದೇನು ರುಚಿನೇ ಇಲ್ಲ ಅಂತ ಅನ್ಸೋದೇ ಇಲ್ಲ, ರುಚಿ ಇದೆ ಅಂತ ಅನ್ಸೋದೇ ಇಲ್ಲ. ಓಕೆ, ಆರ್ಡಿನರಿ ಇದೆ. ಅದೇ ನೀವು ಹಸಿವಿರಬೇಕಾದ್ರೆ
ಒಂದು ಪಾರ್ಲೇಜಿ ಬಿಸ್ಕೆಟ್ ಕೊಟ್ಟರು ಕೂಡ ಪಾರ್ಲೇಜಿ ಥ್ಯಾಂಕ್ ಯು ಪ್ರಭುಜಿ ಅಂತೀರ. ತುಂಬ ಟೇಸ್ಟ್, ಪಾರ್ಲೇಜಿ ಇಷ್ಟು ಟೇಸ್ಟ್ ಏನು ಗೊತ್ತೇ ಇರಲಿಲ್ಲ ಅಂತ ಹೇಳ್ತೀರಾ. ನೆನ್ನೆದು ಉಪ್ಪಿಟ್ಟು ಕೊಟ್ಟರು ತಿಂತೀರಾ ಅಲ್ವಾ? ಸೊ ಈ ಹಸುವೇನಿದೆ, ಹಸುವಲ್ಲಿ ನಮ್ಗೆ ಇವೆಲ್ಲ ಗೊತ್ತಾಗೋದಿಲ್ಲ, ರುಚಿ ಗೊತ್ತಾಗೋದಿಲ್ಲ. ಸೊ ಅದರಿಂದ ನಮಗೆ ಹಸಿವಿಲ್ಲ ಅಂದರೆ ಭಗವದ್ಗೀತೆ ಅರ್ಥ ಆಗೋಲ್ಲ. ಯಾವುದೇ ಒಂದು ಶಾಸ್ತ್ರ ಓದಬೇಕಂದ್ರೆ ಆ ನಿಜವಾದ ಹಸಿವು ಬೇಕು. ನಮ್ಮ ನಿಜವಾದ ಜೀವನದ ಪರ್ಪಸ್, ಧ್ಯೇಯ ಏನು ಅನ್ನೋದು ಒಂದು ಕಾಡ್ತಾ ಇರಬೇಕು ಒಳಗಡೆ. ಎಲ್ಲಿ ಕಾಡ್ತಾ ಇರುತ್ತಲ್ಲ ಅಲ್ಲಿ ನಮಗೆ ಭಗವಂತ ಕಾಣಿಸ್ಕೊಳ್ತಾನೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಸೊ ಭಗವದ್ಗೀತಾ ನಾನು ಹೇಳಿದಾಗೆ ಒನ್ ಆಫ್ ದ ಫೌಂಡೇಶನ್ ಸ್ಕ್ರಿಪ್ಚರ್ ವಿಚ್ ಕಮ್ಸ್ ಅಂಡರ್ ಪ್ರಸ್ಥಾನತ್ರಯ, ಹೈಲಿ ಕೋಟೆಡ್. ಇವಾಗ ನೀವು ಕ್ರಿಶ್ಚಿಯಾನಿಟಿ ಅಥವಾ ಇಸ್ಲಾಂಗೆ ಹೋದಾಗ ಅಲ್ಲಿ ಒಂದೇ ಒಂದು ಗ್ರಂಥ, ಬೈಬಲ್ ಇದೆ, ಕುರಾನ್ ಇದೆ. ಎಲ್ಲಿ ಯಾರೇನೇ ಮಾತಾಡೋದು ಅದನ್ನೇ ಕೋಟ್ ಮಾಡಬೇಕು. ಬಟ್ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಾಗಿದೆ, ಎಷ್ಟೋ ಸಾವಿರಾರು ಗ್ರಂಥಗಳಿದೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಭಗವದ್ಗೀತಾ. ಇದು ಹೈಲಿ ಕೋಟೆಡ್. ಎಲ್ಲರೂ ಯಾವುದೇ ಒಂದು ನಾವು ಭಗವಂತನ ಬಗ್ಗೆ ಆಗಲಿ ಒಂದು ತತ್ವದ ಬಗ್ಗೆ ಮಾತಾಡಬೇಕಂದ್ರೆ ಭಗವದ್ಗೀತಾನೇ. ಪ್ರತಿಯೊಬ್ಬ ಹಿಂದೂ ಕೂಡ ಸನಾತನ ಧರ್ಮವನ್ನು ಫಾಲೋ ಮಾಡ್ತಿರೋರು ಪ್ರತಿಯೊಬ್ಬರು ಕೂಡ ಭಗವದ್ಗೀತೆನ ಹೇಳ್ತಾನೆ. ಹೈಲಿ ಕೋಟೆಡ್ ಸ್ಕ್ರಿಪ್ಚರ್ಸ್. ಸೊ ಇವಾಗ ಭಗವದ್ಗೀತಾ ಎಲ್ಲಿ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಹೇಳಿದ್ದಲ್ವಾ? ಎಲ್ಲಿ ಹೇಳಿದ್ದು? ಕುರುಕ್ಷೇತ್ರ, ಒಂದು ಯುದ್ಧ ಭೂಮಿಯಲ್ಲಿ. ಸೊ ಕೃಷ್ಣ ಭಗವದ್ಗೀತೆಯ ಸಂದೇಶ ಕೊಟ್ಟಿರೋದು ಒಂದು ಹೊರಗಡೆ ನಡೀತಿರೋಂಥ ಯುದ್ಧದ ಜಾಗದಲ್ಲಿ. ಆದರೆ ಭಗವದ್ಗೀತಾ ಮಾತಾಡಿದ್ದು ಹೊರಗಿನ ಯುದ್ಧ ಜಾಗದಲ್ಲಿ, ಆದರೆ ಭಗವದ್ಗೀತೆಯ ಸಂದೇಶ ಒಳಗಿನ ಯುದ್ಧಕ್ಕೆ. ನಮ್ಗೆಲ್ಲರೂ ಒಳಗಡೆನೂ ಯುದ್ಧ ನಡೀತಲ್ಲ, ಜಾಸ್ತಿ ನಡೆಯೋ ಯುದ್ಧನೇ ಒಳಗಡೆ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಭಗವದ್ಗೀತಾ is spoken in an external war setting, but its message is for internal war. ಇಲ್ಲಿ ಭಗವದ್ಗೀತೆಯಲ್ಲಿ ಅರ್ಜುನಂಗೆ ಕೃಷ್ಣ ಹೇಳಿದಾನಲ್ಲ, ಇಡೀ ಭಗವದ್ಗೀತೆಯಲ್ಲಿ ಒಂದು ವಾರ್ ಟೆಕ್ನಿಕ್ಕು ಇಲ್ಲ. ಎಷ್ಟೋ ಜನ ಅನ್ಕೊಂಡ್ಬಿಡ್ಬೋದು, ಇಲ್ಲಿ ನೋಡಪ್ಪ ಕ್ಷತ್ರಿಯರು ಯುದ್ಧಕ್ಕೆ ಇಳಿತಾ ಇದ್ದಾರೆ, ಬಿಲ್ಲು ಬಾಣ ಇಟ್ಕೊಂಡಿದ್ದಾರೆ, ಹಾಗಾದ್ರೆ ನಾವು ಭಗವದ್ಗೀತಾ ಓದಿದ್ರೆ ಸ್ವಲ್ಪ ವಾರ್ ಹೆಂಗ್ ಮಾಡಬೇಕು, ಟೆಕ್ನಿಕ್ಸು, ಬಿಲ್ ಹೆಂಗ್ ಬಿಡಬೇಕು, ಬಾಣ ಹೆಂಗ್ ಹಿಡ್ಕೋಬೇಕು, ಈ ಬಾಂಬ್ ಹೆಂಗೆ ಎಕ್ಸ್ಪ್ಲೋರ್ ಮಾಡಬೇಕು, AK-47 ಹೆಂಗೆ ಎತ್ತಬೇಕು. ಸೊ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇಲ್ಲ. ಇಡೀ ಭಗವದ್ಗೀತೆಯಲ್ಲಿ ಯುದ್ಧ ಹೇಗೆ ಮಾಡಬೇಕು ಅನ್ನೋದನ್ನ ಒಂದು ಇನ್ಫಾರ್ಮೇಶನ್ ಕೃಷ್ಣ ಕೊಟ್ಟಿಲ್ಲ. ಏನಕ್ಕಂದ್ರೆ ಅಲ್ಲಿ ನೀಡೇ ಇಲ್ಲ. ಅರ್ಜುನನಿಗೆ ಬೇಕಾಗೇ ಇಲ್ಲ. ಯಾಕಂದ್ರೆ ಅರ್ಜುನ ಸಾಧಾರಣ ವ್ಯಕ್ತಿ ಅಲ್ಲ. ಅವನು ಇಡೀ ಧನುರ್ವಿದ್ಯೆಯಲ್ಲಿ he was a champion among the champions. ಯಾರ್ಯಾರು ಎಕ್ಸ್ಪರ್ಟ್ ಇರ್ತಾರಲ್ಲ ಆ ಎಕ್ಸ್ಪರ್ಟ್ಗಳಿಗೆ ಎಕ್ಸ್ಪರ್ಟ್ ಅರ್ಜುನ. ಅದಕ್ಕೆ ನಾನು ಹೇಳ್ತೀನಿ, ಭಗವದ್ಗೀತಾ ಕೃಷ್ಣ ಡಿಡ್ ನಾಟ್ ಟೀಚ್ ಎನಿ ಸ್ಕಿಲ್. ಅರ್ಜುನ ವಾಸ್ ನಾಟ್ ಲ್ಯಾಕಿಂಗ್ ಎನಿ ಸ್ಕಿಲ್ ಟು ಫೈಟ್. ಸ್ಕಿಲ್ ಅಂದ್ರೆ ಗೊತ್ತಲ್ಲ, ಟೆಕ್ನಿಕ್ಸು. ಅರ್ಜುನ ವಾಸ್ ನಾಟ್ ಲ್ಯಾಕಿಂಗ್ ಎನಿ ಸ್ಕಿಲ್ ಟು ಫೈಟ್, ಬಟ್ ಅರ್ಜುನ ವಾಸ್ ಲ್ಯಾಕಿಂಗ್ ವಿಲ್ ಟು ಫೈಟ್. ವಿಲ್ ಅಂದ್ರೆ ನಾನು ಮಾಡಬೇಕು, ಯುದ್ಧ ಮಾಡಬೇಕು ಅನ್ನೋ ಒಂದು ಆಸಕ್ತಿನೇ ಕಳ್ಕೊಂಡ್ಬಿಟ್ಟ ಅರ್ಜುನ. ಕ್ಷತ್ರಿಯನಾಗಿ ತುಂಬಾ ಹಸಿವಿತ್ತು. ಕ್ಷತ್ರಿಯ ಅಂದ್ರೆ ಅವ್ನು ಮೋಸ್ಟ್ ಇಂಪಾರ್ಟೆಂಟ್ ಹಸಿವು ಏನಪ್ಪಾ ಅಂದ್ರೆ ಯುದ್ಧ, ಧರ್ಮ ಸಂಸ್ಥಾಪನೆ ಮಾಡೋದು. ಅಂತ ಹಸಿವಿದ್ದು ಇರುವಂತ ಬಹಳ ಪ್ರಾಮಾಣಿಕವಾದಂತ ಶೂರಿ ಅರ್ಜುನ, ಅವನಿಗೆ ಪರಾಕ್ರಮಿ ಅರ್ಜುನ. ಆ ಪರಾಕ್ರಮಿ ಅರ್ಜುನನಿಗೆ ಇಲ್ಲೇನಾಯ್ತು, ನಾನು ಯುದ್ಧ ಮಾಡೋ ಅಂತ ಆಸಕ್ತಿನೇ ಹೊರಟೋಯ್ತು. ಸೊ ಅದರಿಂದ ಏನಾಯ್ತು, ಕೃಷ್ಣ ಅರ್ಜುನನಿಗೆ ನೀನು ಬಾಣ ಹಿಂಗಿಟ್ಕೋ, ನಾರ್ತ್ ಡೈರೆಕ್ಷನ್ ತಿರ್ಕೋ, ಹಿಂಗ್ ಹೊಡಿ, ಅದೆಲ್ಲ ಹೇಳ್ಕೊಟ್ಟಿಲ್ಲ. ಕೃಷ್ಣ ಏನು ಹೇಳ್ಕೊಟ್ಟಂದ್ರೆ ಅವನ ಸಂದೇಶ ಏನಪ್ಪ ಇತ್ತು ಅಂದ್ರೆ ಒಳಗಡೆ ನಡೀತಿರೋಂಥ ಯುದ್ಧವನ್ನ ಗೆಲ್ಲಕ್ಕೆ ಇಡೀ ಭಗವದ್ಗೀತಾ ಹೇಳಿರೋದು. ಅದಕ್ಕೆ ಭಗವದ್ಗೀತಾ ಇಸ್ ಅ ಬುಕ್ ಆಫ್ ಸೈಕಾಲಜಿ. ಭಗವದ್ಗೀತಾ ಒಂದು ದೊಡ್ಡ ಮನೋಶಾಸ್ತ್ರ. ನಮ್ಮ ಮನಸ್ಸಿಗೆ ಬೇಕಾಗಿರುವಂಥ ಎಲ್ಲ ಥರ ಗೊಂದಲಗಳಿಗೆ ಒಂದು ಸೊಲ್ಯೂಷನ್ ಏನಪ್ಪಾ ಅಂದರೆ ಅದು ಭಗವದ್ಗೀತಾ. ಅದಕ್ಕೆ ಒಂದು ಅಮೆರಿಕಾದಲ್ಲಿ ಒಬ್ಬ ಫೇಮಸ್ ಸೈಕಾಲಜಿಸ್ಟ್ ಇದ್ದಾರೆ. ಅದರಲ್ಲಿ ಒಬ್ಬರು ಭಕ್ತರಲ್ಲಿ ಹೋಗಿದ್ರಂತೆ ಅವ್ರ ಫ್ರೆಂಡ್ ಮೀಟ್ ಮಾಡೋಕ್ಕೆ. ಅಲ್ಲಿ ನೋಡಿದ್ರೆ ಅಲ್ಲಿ ಒಂದು ಸೈಕಾಲಜಿ ಫರ್ಮ್, ಸೈಕಾಲಜಿ ತುಂಬ ದೊಡ್ಡ ಮಟ್ಟಿಗೆ ಬೆಳೀತಾ ಇದೆ ಅಮೆರಿಕಾದಲ್ಲಿ. ಇವಾಗ ಇಂಡಿಯಾದಲ್ಲಿ ಕೂಡ ತುಂಬ ಮಟ್ಟಿಗೆ ಬೆಳೀತಾ ಇದೆ. ಯಾಕಂದರೆ ಎಲ್ಲರಿಗೂ ಮನಸ್ಸಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಹೇಳ್ಕೊಳಕ್ಕೆ ಯಾರೂ ಇಲ್ಲ. ಮುಂಚೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ 10-15 ಜನ 20 ಜನ ಇರ್ತಾ ಇದ್ರು,
ತಂದೆ ತಾಯಿ, ದೊಡ್ಡಮ್ಮ, ಚಿಕ್ಕಮ್ಮನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಅಲ್ಲಿ ಏನಾಗ್ತಾಯಿತ್ತು ಅಂದರೆ ಅವಾಗ ನೀವೆಲ್ಲ ಅನುಭವಿಸಿರ್ತೀರ ಆ ಒಂದು ಪ್ರಿವಿಲೇಜ್. ನಮಗೆ ಆ ಪ್ರಿವಿಲೇಜ್ ಇಲ್ಲ. ಸೊ ಅವಾಗ ಏನಾಗ್ತಿತ್ತು, ಯಾರಿಗಾದ್ರೆ ಹೇಳ್ಕೊಬೇಕಂದ್ರೆ ಯಾರೋ ಕೆಲವು ವಿಷಯಗಳನ್ನ ದೊಡ್ಡಮ್ಮ ಹತ್ರ ಹೇಳ್ಕೊಡೋರು, ಕೆಲವು ವಿಷಯ ಅತ್ತೆ ಹತ್ರ ಹೇಳ್ಕೊಡೋರು, ಮಾವ ಹತ್ರ ಹೇಳ್ಕೊಡೋರು, ಅಲ್ಲೇ ಮನೆ ಒಳಗಡೆ ಕೌನ್ಸಿಲಿಂಗ್ ನಡೀತಾ ಇತ್ತು. ಸೊ ಅದರಿಂದ ಹೊರಗಿನ ಸಪೋರ್ಟ್ ಯಾರಿಗೂ ಬೇಕಾಗಿರ್ಲಿಲ್ಲ. ಇವಾಗ ಏನಾಗ್ತಿದೆ, ಮನೆಗಳೇ ಇರೋದೇ ಇಬ್ರು, ಗಂಡ ಹೆಂಡತಿ. ಅವ್ರು ಯೋಚನೆ ಮಾಡ್ತಾರೆ ಒಂದು ಮಗು ಬೇಕಾ ಬೇಡವಾ ಅಂತ. ಅದು ನಮ್ಮ ಕಾಲದಲ್ಲಿ ಆಯ್ತು. ನಿಮ್ಮ ಕಾಲದಲ್ಲಿ ತುಂಬಾ ಅದ್ಭುತವಾಗಿತ್ತು. ನಮ್ಮ ಕಾಲದಲ್ಲಿ ಮದುವೆ ಆಗಿ ಮಕ್ಕಳು ಬೇಕಾ ಬೇಡವಾ ಅಂತ. ಇವಾಗಿನ ಜೆನ್ಸಿ ಕಾಲದಲ್ಲಿ ಮದುವೆ ಆಗ್ಬೇಕಾ ಬೇಡವಾ ಅನ್ನೋದೇ ಪ್ರಶ್ನೆ. ಮದುವೆನೇ ಏನಕ್ಕೆ ಬೇಕು? ಜೊತೆಲಿದ್ರೆ ಆಯ್ತು. ಮದುವೆ ಆಗ್ಬಿಟ್ರೆ ಎಷ್ಟು ಕಮಿಟ್ಮೆಂಟು, ರೆಸ್ಪಾನ್ಸಿಬಿಲಿಟಿ. ಗಂಡ ಇಡೀ ಜೀವನ ಒಂದೇ ಒಂದು ಹೆಂಡತಿ ಜೊತೆ ಜೀವನ ಮಾಡ್ಬೇಕಾ? ಇಡೀ ಜೀವನ ಒಂದೇ ಒಬ್ಬ ಗಂಡನ ಜೊತೆ ಜೀವನ ಮಾಡ್ಬೇಕಾ? ಈ ತರ ಪ್ರಶ್ನೆಗಳು ಈಗಿನ ಕಾಲದಲ್ಲಿ ನಡೀತಾ ಇದೆ. ಸೊ ಇವಾಗಿರೋ ಮಕ್ಕಳು ನೆಕ್ಸ್ಟ್ ಮದುವೆ ಆಗೋಕ್ಕೆ ಇವರೆಲ್ಲ ಮುಂದೆ ಕೂತಿರೋರು, ಅವ್ರೆಲ್ಲ ನೋಡಿದ್ರೆ ನನಗೆ ಭಯ ಆಗುತ್ತೆ. ಹೇಗಪ್ಪ ಮುಂದೆ ಇವರೆಲ್ಲ ಇವ್ರ ಜೀವನ. ನನಗಿಬ್ರು ಮಕ್ಕಳಿದ್ದಾರೆ. ಸೊ ಇನ್ನು ಪುಟ್ಟ ಮಕ್ಕಳು, ಅವರೆಲ್ಲ ದೊಡ್ಡವರಾದ್ಮೇಲೆ ಏನಾಗ್ತಾರೆ? ಓಕೆ, ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ, ಎಕ್ಸ್ಟರ್ನಲ್ ವಾರ್, ಹೊರಗಿನ ಯುದ್ಧಕ್ಕಿಂತ ನಮ್ಮೆಲ್ಲರಿಗೆ ಒಳಗಡೆ ದೊಡ್ಡ ಯುದ್ಧ ನಡೀತದೆ. ಮಹಾ ಯುದ್ಧಗಳೇ ನಡೀತಾ ಇದೆ. ಕೆಲವು ಟೈಮಲ್ಲಿ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ, ಯುದ್ಧ ನನ್ನ ಜೊತೆ ನಾನೇ ಯುದ್ಧ ಮಾಡ್ತಾ ಇರ್ತೀನಿ. ಕೆಲವ್ರಿಗೆ ಮಲಗಿದ್ದಾಗ ಎದ್ದೇಳಕ್ಕೆ ಮನ್ಸು ಬರಲ್ಲ, ಆಮೇಲೆ ತಿನ್ನಕ್ಕೆ ಮನ್ಸು ಬರಲ್ಲ, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅಥವಾ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಓದೋಕ್ಕೆ ಮನ್ಸು ಬರಲ್ಲ, ಕೆಲಸ ಮಾಡೋರು ಕೆಲಸ ಮಾಡ್ಬೇಕಂತಾನೆ ಮನ್ಸು ಬರಲ್ಲ, ಮದುವೆ ಆಗಿರೋ ಗಂಡ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕಂತಾನೆ ಅನ್ಸಲ್ಲ, ಇಂಟ್ರೆಸ್ಟೇ ಇಲ್ಲ, ಮೋಟಿವೇಶನ್ನೇ ಇಲ್ಲ. ಇದು ಒಳಗಡೆ ನಮ್ಮ ಜೊತೆ ನಮಗೆ ನಡೀತಿರೋಂಥ ಯುದ್ಧ. ಇನ್ನೊಂದು ಯುದ್ಧ, ಗಂಡ ಹೆಂಡತಿ, ಅಪ್ಪ ಅಮ್ಮ, ಅತ್ತೆ ಮಾವ, ಇದೆಲ್ಲ ಕೇಳೋದೇ ಬೇಡ, ಅದಂತೂ ರೆಗ್ಯುಲರ್ ಆಗಿ ನಡೀತಾನೆ ಇರುತ್ತೆ ಯುದ್ಧಗಳು. ಸೊ ಇಷ್ಟು ಯುದ್ಧ ನಡೀತಿರ್ಬೇಕಾದ್ರೆ ನಾವು ಒಂದು ಪ್ರಶ್ನೆ, ನಾನು ಏನು ಹೇಳಿದೆ, ನಮಗೊಂದು ಹಸಿವು, ಆಧ್ಯಾತ್ಮಿಕ ಹಸಿವು ಬೇರೆ ಸ್ಟಾರ್ಟ್ ಆಗಬೇಕು. ಆ ಹಸಿವು ಸ್ಟಾರ್ಟ್ ಆಗಿಲ್ಲ ಭಗವದ್ಗೀತೆ ಅರ್ಥ ಆಗೋದಿಲ್ಲ. ಸೊ ನಮಗೆ ಭಗವದ್ಗೀತಾ ಓದಿ ಅರ್ಥ ಆಗ್ಬೇಕಂದ್ರೆ ನಾವು ಒಳಗಿನ ಯುದ್ಧವನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆ ಯುದ್ಧಗಳನ್ನ ಗೆಲ್ತಾ ಬರಬೇಕು. ನಾವೇನಾಗುತ್ತೆ ಅಂದ್ರೆ, ಇವಾಗ ಬೆಳಗ್ಗೆ ಎದ್ದೇಳೇ ಇಲ್ಲ ಅಂದ್ರೆ ನಾನು ಏನು ಯುದ್ಧ ಮಾಡಿ ಏನು ಯುದ್ಧ ಮಾಡಕ್ ಆಗತ್ತೆ? ಬೆಳಗ್ಗೆ 9 ಗಂಟೆ 10 ಗಂಟೆವರೆಗೂ ಮಲಗಿದ್ರೆ ಯುದ್ಧ ನಾವು ಪದ ಉಪಯೋಗಿಸಕ್ಕೆ ನಂಗೆ ಯೋಗ್ಯತೆನೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಫಸ್ಟ್ ನಮ್ಮನ್ನು ನಾವು ಗೆಲ್ಬೇಕು, ಆಮೇಲೆ ನಮ್ಮ ಜೊತೆ ಇರೋರು, ಹೆಂಡತಿ, ಮಕ್ಕಳು, ಅತ್ತೆ ಮಾವ, ತಂದೆ ತಾಯಿ, ಇವ್ರುಗಳದ್ದು ಎಷ್ಟು ಪ್ರಾಬ್ಲಮ್ ಅಲ್ವಾ? ಸೊ ಅದಕ್ಕೆ ನಾನು ಫಸ್ಟ್ ಮದುವೆ ಆದಾಗ ಓದಕ್ಕೆ ಈ ಹುಡುಗಿ ಇಲ್ಲಿದ್ರು, ಇಲ್ಲಿ ಹುಟ್ಟಿದ್ವಿ, ಈ ಊರಲ್ಲಿದ್ರು, ಸೇಮ್ ಊರಲ್ಲಿದ್ವಿ. ಆ ಹುಡುಗಿ ನನಗೆ ಇನ್ನೊಂದು ಕಡೆಯಿಂದ ಗೊತ್ತಿತ್ತು, ಮದುವೆ ಆದೆ, ಅಕ್ಸೆಪ್ಟೆಡ್, ಅರ್ಥ ಆಯ್ತು. ನನಗೆ ಫಸ್ಟ್ ಮಗು ಆಯ್ತಲ್ಲ, ಅವಾಗ ನಾನು ತುಂಬಾ ದೊಡ್ಡ ಪ್ರಶ್ನೆ ಕಾಡ್ತಾ ಇತ್ತು. ಈ ಮಗು ಎಲ್ಲಿತ್ತು? ಯಾಕೆ ನನ್ನ ಮಗು ಆಗಿ ಬಂದಿದೆ? ಈ ಮಗು ಬೆಳಗ್ಗೆ ಎದ್ದಾಗ ಹಲ್ಲುಚ್ಚಿಸ್ಬೇಕು, ಮುಖ ತೊಳಸ್ಬೇಕು, ಟಾಯ್ಲೆಟ್ ಹೋದಾಗ ನಾನೇ ತೊಳಸ್ಬೇಕು, ಇದೆಲ್ಲ ನಾನು ಯಾಕೆ ಮಾಡಬೇಕು? ಇಲ್ಲಿ ನನಗೂ ಈ ಮಗು ಏನ್ ಸಮಾಧಾನ? ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇತ್ತು. ಮತ್ತೆ ಅವಾಗ DVG ಅವ್ರಿಗೆ ಸಹಾಯಕ್ಕೆ ಬಂದರು. DVG ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅರಿಮಿತ್ರ ಸತಿಪುತ್ರ ಬಂಧು ಬಳಗವದೆಲ್ಲ ಕರುಮದ ಅವತಾರಗಳು, ಋಣಲತೆಯ ಚಿಗುರು ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಉರಿ ಮಾರಿ ಆದಿತು ಮಂಕುತಿಮ್ಮ. ಸೊ DVG ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅರಿ ಅಂದ್ರೇನು? ಶತ್ರು. ಅರಿ ಮಿತ್ರ, ಸತಿ ಪುತ್ರ, ಬಂಧು ಬಳಗವದೆಲ್ಲ, ಇವರೆಲ್ಲ ಯಾರು? ಕರ್ಮದ ಅವತಾರಗಳು. ಇವರೆಲ್ಲ ನಮ್ಮ ಕರ್ಮದ ಅವತಾರಗಳು. ಇವತ್ತು ನೀವೆಲ್ಲರೂ ಏನೋ ಒಂದು ಕರ್ಮ ಮಾಡಿದ್ದೀರಾ, ಅದಕ್ಕೆ ಬಂದಿಲ್ಲಿ ಕೂತ್ಕೊಂಡು ಇವತ್ತು ನನ್ನ ಪ್ರವಚನ ಕೇಳ್ತಾ ಇದ್ದೀರಾ. ನಿಮ್ಮ ಕರ್ಮದ ಅವತಾರ ನಾನು, ನೀವೆಲ್ಲ ಬಂದಿದ್ದೀರಾ ಕೇಳ್ತಾ ಇದ್ದೀರ ಅಂತ ನಾನು ಪ್ರವಚನ ಕೊಡ್ತೀನಿ. ನನ್ನ ಕರ್ಮದ ಅವತಾರಗಳು ನೀವೇ. ಇಲ್ಲೆಲ್ಲ ಕರ್ಮದ ಅವತಾರ. ಆ ಕನೆಕ್ಷನ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಭಾನುವಾರ ಬೆಳಗ್ಗೆ ನೀವು 9 ಗಂಟೆವರೆಗೂ ಮಲಗ್ಬೋದಿತ್ತು, ಯಾರು ಕೇಳ್ತಾ ಇರಲಿಲ್ಲ. ಬೇರೆ ಕಡೆ ಎಲ್ಲ ಹೋಗ್ಬೋದಿತ್ತು, ತಿಂಡಿಗೆ ಅಲ್ಲಿ ಇಲ್ಲಿ ಬೇಕಾದ್ರೂ ಹೋಗ್ಬೋದಿತ್ತು. ನೀವೆಲ್ಲ ಅದನ್ನೆಲ್ಲ ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ಈ ಪ್ರವಚನ ಕೇಳ್ಬೇಕಂದ್ರೆ ಅಲ್ಲಿ ಕನೆಕ್ಷನ್ ಇಲ್ವಾ? 100% ಕನೆಕ್ಷನ್ ಇರುತ್ತೆ. ಹರಿಮಿತ್ರ ಸತಿಪುತ್ರ ಬಂಧು ಬಳಗವದೆಲ್ಲ ಕರ್ಮದ ಅವತಾರಗಳು. ನೀವೆಲ್ಲ ಕರ್ಮದ ಅವತಾರಗಳು. ಆಮೇಲೆ ಇವ್ರಿಗಿನ್ನ ಮದುವೆ ಆಗಿಲ್ಲ ಅಲ್ವಾ? ನಿಮ್ಗೆಲ್ಲ ಮದುವೆ ಆಗಿಲ್ಲ. ಅಯ್ಯೋ ಎಷ್ಟು ನಾಚಿಕೆ, ನಾಚಿಕೆ ಪಡ್ಕೊಂತಾರೆ. ಆಗತ್ತೆ ಮದುವೆ. ಸೊ ಕರ್ಮದ ಅವತಾರಗಳು. ಆಮೇಲೆ ನೆಕ್ಸ್ಟ್ ಮದುವೆ ಆಗ್ತೀವಿ, ಮದುವೆ ಆಗಿ ಮಕ್ಕಳಾಗತ್ತಲ್ಲ, ಅವ್ರು ಯಾರು? ಋಣಲತೆ ಚಿಗುರು.
ಅವರೆಲ್ಲ ಚಿಗುರು ಮತ್ತೆ ಬರ್ತಾರೆ. ಅವರೆಲ್ಲ ಲತಾ ಬೀಜ ರೂಪದಲ್ಲಿ ಇರ್ತಾರೆ ಎಲ್ಲೋ ಒಂದ್ ಕಡೆ. ಅವರು ಚಿಗುರಾಗಿ ಬಂದು ನಮ್ಮ ಜೀವನದಲ್ಲಿ ಬಂದು ಓಪನ್ ಅಪ್ ಆಗ್ತಾರೆ. ಋಣಲತೆಯ ಚಿಗುರು ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ. ಈ ಸಂಸಾರದಲ್ಲಿ ನಾವು ಭಗವಂತನ ಆಶ್ರಯ ತಗೊಳ್ದಿರಾ ನಮ್ಮ ಇಡೀ ಜೀವನದ ಧ್ಯೇಯ, ಗುರಿ, ಪರ್ಪಸ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಈ ಸಂಸಾರದಲ್ಲಿ ಏನಾಗ್ತೀವಿ? ಕುರಿ ಮರಿ. ಆ ಕುರಿ ಏನ್ ಮಾಡ್ತಾರೆ? ಈ ತರ ಹಾರ ಹಾಕ್ತಾರಲ್ಲ, ಹಾರ ಹಾಕ್ಬಿಟ್ಟು ಏನ್ ಮಾಡ್ತಾರೆ? ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಉರಿ ಮಾರಿಯಾಗೀತು ಮಂಕುತಿಮ್ಮ. ಈ ಸಂಸಾರ ಏನ್ ಮಾಡುತ್ತೆ? ನಮ್ಮ ಜೀವನದ ಗೋಲ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ, ಭಗವತ್ ಶರಣಕ್ಕೆ ಬರ್ಲಿಲ್ಲ ಅಂದ್ರೆ, ಒಳ್ಳೆ ಕಾರ್ಯ ಕೆಲಸಗಳು ಮಾಡ್ಲಿಲ್ಲ ಅಂದ್ರೆ ಈ ಸಂಸಾರ ನಿನ್ನ ಕುರಿಯಾಗಿ ಮಾರಿ ಹಬ್ಬ ಮಾಡತ್ತೆ. ಉರಿ ಮಾರಿಯಾದೀತು ಮಂಕುತಿಮ್ಮ. ಮಾರಿ ಹಬ್ಬ ಕಚಕ್ 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 ಅಂತ. ಅವಾಗ ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿರ್ಲಿಲ್ಲ, ಅದು ಗೊತ್ತಿರ್ಲಿಲ್ಲ, ಯಾರು ಕೇಳೋದಿಲ್ಲ ಅಲ್ವಾ? ಕೆಲವ್ರು ಹೇಳ್ತಾರೆ, ನಾನು ಇವಾಗ ಸಾಯ್ತೀನಿ, ಕೊನೆಯಲ್ಲಿ ಯಮ ಹತ್ರ ಹೋಗ್ತೀನಿ, ಯಮ ನನಗೆ ಏನೋ ಶಿಕ್ಷೆ ಕೊಡಕ್ಕೆ ಬರ್ತಾನೆ. ಅವಾಗ ಯಮ ಹತ್ರ ಕೇಳ್ತೇನೆ, ಸರ್ ಯಮ ಅಣ್ಣ ನನ್ನ ದಯವಿಟ್ಟು ಬಿಟ್ಬಿಡಿ. ಇಷ್ಟೊಂದೆಲ್ಲ ಪಾಪ ಕೆಲಸ ಮಾಡಿದ್ದೀನಿ, ಯಾವ ಧೈರ್ಯದ ಮೇಲೆ ನಾನು ಬಿಡಿ ಅಂತ ಕೇಳ್ತಾ ಇದೆಯಾ? ಇಲ್ಲ ನನಗೇನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಅಂದ್ರೆ ಬಿಡಕ್ಕಾಗತ್ತಾ? ಯಾಕ? ನನಗೆ ಗೊತ್ತಿರ್ಲಿಲ್ವಲ್ಲ. ನಾವಿಲ್ಲೇನೋ ಬಂದು ಏನೋ ತಪ್ಪು ಮಾಡ್ತಾರೆ, ಯಾರು ಬಂದು ಏನೋ ತಪ್ಪು ಮಾಡ್ತಾರೆ, ಯಾರೊಬ್ರು ಕಾಲು ಆ ಕಡೆ ಹಾಕಿ ನಮಸ್ಕಾರ ಮಾಡ್ತಾರೆ, ನಾವು ಹೋಗಿ ಹೇಳ್ತೀವಿ, ಹಂಗೆ ಕಾಲು ಭಗವಂತನ ತೋರಿಸ್ಬೇಡ್ರಿ ಅಂತ. ಇಲ್ಲ ನನಗೆ ಗೊತ್ತಿಲ್ಲ, ಅವಾಗ ನೀವೇನ್ ಮಾಡ್ತೀರಾ? ಕ್ಷಮೆ ಮಾಡ್ತೀರಲ್ವಾ? ಗೊತ್ತಿಲ್ಲ, ಅಜ್ಞಾನ. ಅದೇ ರೀತಿ ನಾವು ಯಮ ಹತ್ರ ಹೋದಾಗ ಕ್ಷಮೆ ಕೊಡಲ್ವಾ? ಯಮ ಕ್ಷಮೆ ಕೊಡಲ್ವಾ? ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಪ್ರಶ್ನೆ. ಕೊಡಲ್ಲ? ಅಷ್ಟೊಂದು ಕಾನ್ಫಿಡೆನ್ಸ್ ಯಾಕೆ ಕೊಡಲ್ಲ? ನೀವು ಲಾಜಿಕ್ ಹೇಳ್ಬೇಕು, ಏನೇ ಒಂದು ಮಾತಾಡ್ಬೇಕು ಅದಕ್ಕೆ ಲಾಜಿಕ್ ಹೇಳ್ಬೇಕು. ಯಮಧರ್ಮ ಅಂದ್ರೆ ಯಮ ನಿಯಮಗಳನ್ನ ಪಾಲಿಸ್ತಕ್ಕಂಥದ್ದು ಕರೆಕ್ಟು. ಬಟ್ ನನಗೆ ವಿಷಯ ನಂಗೆ ಗೊತ್ತಿರಲಿಲ್ಲ. ಇವಾಗ ನಿಮ್ಗೇನೋ ಭಕ್ತಿ ಸಾಧನ ಇತ್ತು, ನಿಮ್ಮ ಅನ್ನಪೂರ್ಣೇಶ್ವರ ನಗರದಲ್ಲಿ ನಿಮ್ಗೆಲ್ಲ ಪ್ರಚಾರ ಮಾಡಿದ್ರು, ನಿಮ್ಗೆ ಭಗವದ್ಗೀತೆ ಬಗ್ಗೆ ಹೇಳ್ಕೊಟ್ರು. ನಾನೆಲ್ಲೋ ಗಿರಿನಗರ ಎಲ್ಲೋ ಒಂದು ಕಾರ್ನಲ್ಲಿದ್ದೀನಿ, ಅಲ್ಲಿ ಯಾರು ಭಕ್ತಿ ಸಾಧನೆ ಇಲ್ಲ, ಏನೂ ಇಲ್ಲ. ನಾನಾಯ್ತು, ನನ್ನ ಆಫೀಸ್ ಆಯ್ತು, ಬಂದಾಯ್ತು, ಮನೆ ಆಯ್ತು, ಫ್ಯಾಮಿಲಿ ಆಯ್ತು, ಸಂಸಾರ ಆಯ್ತು, ನಾನು ಆರಾಮಾಗಿದ್ದೀನಿ. ನಂಗೆ ಯಾರು ಸಿಕ್ಕೇ ಇಲ್ವಲ್ಲ, ಏನ್ ಮಾಡ್ಲಿ? ಓಕೆ, ಯಾರೋ ಒಬ್ರು ಆಫ್ರಿಕನ್ ಜಂಗಲಲ್ಲಿ ಯಾರೋ ಒಬ್ರು ಇರ್ತಾರೆ, ಆಫ್ರಿಕಾದಲ್ಲಿ ಅದೋ ಒಂದು ಕಾಡಲ್ಲಿ ಮನುಷ್ಯರು, ಅವ್ರ ಪಾಪ ಎಲ್ಲಿಂದ ಸಿಗುತ್ತೆ ಭಗವದ್ಗೀತಾ? ಅವ್ರು ಬಿಡ್ಬೇಕಲ್ಲ ಯಮ, ಮತ್ತೆ ಪುನರ್ಜನ್ಮ ಕೊಡ್ತಾರೆ. ಸೊ ಅದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ, ಇಗ್ನೋರೆನ್ಸ್ ಇಸ್ ನಾಟ್ ಅನ್ ಎಕ್ಸ್ಕ್ಯೂಸ್. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ, ಈ ಉದಾಹರಣೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಇವಾಗ ನೀವು ಜೈ ಜೈ ಇವಾಗ ನಾವು ಬೆಂಗಳೂರಲ್ಲಿ, ಇಂಡಿಯಾದಲ್ಲಿ, ಭಾರತದಲ್ಲಿ ಟ್ರಾಫಿಕ್ ಇದೆಯಲ್ಲ, ಒಂದು ರೋಡ್, 2 ರೋಡ್ ಇರುತ್ತೆ. ಒಬ್ರು ಒಂದು ಹೋಗಕ್ಕೆ, ಒಂದು ಬರಕ್ಕೆ. ನಾವು ಯಾವ ಕಡೆ ಲೆಫ್ಟ್ ಸೈಡ್ ಓಡಿಸ್ಬೇಕಾ, ಗಾಡಿ ರೈಟ್ ಸೈಡ್ ಓಡಿಸ್ಬೇಕಾ? ಯಾವಾಗ ಲೆಫ್ಟ್ ಸೈಡ್ ಅಲ್ಲಿ ಓಡಿಸ್ಬೇಕು ತಾನೆ ಗಾಡಿನ. ಎಲ್ಲರೂ ಗೊತ್ತಲ್ಲ ಇದ್ರ ಬಗ್ಗೆ? ಓಕೆ, ಅದೇ ನಿಮ್ ಡ್ರೈವಿಂಗ್ ಎಲ್ಲರಿಗೂ ಬರುತ್ತೆ ಅನ್ಕೊಳ್ಳಿ. ನೀವೆಲ್ಲರೂ ಎಕ್ಸ್ಪರ್ಟ್ ಡ್ರೈವರ್ಸು, ಲೆಫ್ಟ್ ಸೈಡ್ ನೀಟಾಗಿ ಓಡಿಸ್ತಾ ಇರ್ತೀರಾ. ನೀವು ಅಮೆರಿಕಾಗೆ ಹೋಗ್ತೀರಾ, ಅಮೆರಿಕಾದಲ್ಲಿ ಕಾರ್ ಸ್ಟಾರ್ಟ್ ಮಾಡ್ತೀರಾ, ಲೆಫ್ಟ್ ಸೈಡಲ್ಲಿ ಹೋಗ್ತೀರಾ, ಪೊಲೀಸ್ ಹಿಡಿತಾರೆ. ಅಮೆರಿಕಾದಲ್ಲಿ ಯಾವ ಕಡೆ ಓಡಿಸ್ಬೇಕು ಗೊತ್ತಾ ನಿಮಗೆ? ರೈಟ್ ಸೈಡಲ್ಲಿ ಓಡಿಸ್ಬೇಕು, ಲೆಫ್ಟ್ ಸೈಡಲ್ಲಿ ಓಡಿಸಂಗಿಲ್ಲ. ಅಲ್ಲಿ ಪೊಲೀಸ್ ಹಿಡಿತಾರೆ. ಅವಾಗ ನೀವು ಪೊಲೀಸ್ ಹೇಳ್ತೀರಾ, ಪೊಲೀಸ್ ಅಣ್ಣ ನನಗೆ ಗೊತ್ತಿರ್ಲಿಲ್ಲ ಅಂತ. ಅವಾಗ ಪೊಲೀಸ್ ಬಿಡ್ತಾರಾ? ಏನ್ ಹೇಳ್ತಾರೆ? ಇಗ್ನೋರೆನ್ಸ್ ಇಸ್ ನಾಟ್ ಎಕ್ಸ್ಕ್ಯೂಸ್. ಮತ್ತೆ ನೀವೇನ್ ಹೇಳಿದ್ರಿ? ಏನಕ್ಕೆ ತಿಳ್ಕೊಂಡಿರ್ಬೇಕು? ಸೊ ಇವಾಗ ನಾನು ಇಂಡಿಯಾದಲ್ಲಿ ಹುಟ್ಟಿ ಬೆಳೆದಿರೋದು, ಅಮೆರಿಕಾಗೆ ಹೋಗ್ಬೇಕಂದ್ರೆ ಅಮೆರಿಕಾಗೆ ಹೋಗೋಕ್ಕಿಂತ ಮುಂಚೆ ಇದು ನಿಮ್ಮ ಕರ್ತವ್ಯ. ನಿಮ್ ಕರ್ತವ್ಯ ಏನು? ಅಮೆರಿಕಾಗೆ ಹೋಗಿಂತ ಮುಂಚೆ ಅಮೆರಿಕಾದಲ್ಲಿ ಜೀವನ ಮಾಡ್ಬೇಕಂದ್ರೆ ಏನೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದು ನಾವು ತಿಳ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ನಾನು ಲೆಫ್ಟ್ ಸೈಡ್ ಮಾಡಿದ್ರೆ ಪೊಲೀಸ್ ಹಿಡಿದ್ಬಿಟ್ಟು ನಿಮ್ಗೆ ಫೈನ್ ಕಟ್ಟಿಸ್ತಾರೆ. ಅದು ಪನಿಷ್ಮೆಂಟ್ ಸಿಕ್ಕೇ ಸಿಗುತ್ತೆ, ಪನಿಷ್ಮೆಂಟ್ ಇಂದ ಬಿಡೋದಿಲ್ಲ. ಅವ್ರು ಹೇಳ್ತಾರೆ ಇದು ನಿಮ್ ಕರ್ತವ್ಯ ತಿಳ್ಕೊಳ್ಳೋದು. ಅದೇ ರೀತಿಯಲ್ಲಿ ಮನುಷ್ಯನ ಹುಟ್ಟಿದ ಮೇಲೆ ಯಮ ಹತ್ರ ಹೋದ್ರೆ ಯಮ ಏನ್ ಹೇಳ್ತಾನೆ? ಇದು ನಿಮ್ಮ ಕರ್ತವ್ಯ. ಮನುಷ್ಯನ ಹುಟ್ಟಿದ ಮೇಲೆ ಇದು ನಿಮ್ಮ ಕರ್ತವ್ಯ. ನೀವು ಏನ್ ಕರ್ತವ್ಯ? ನಾನು ಏನಕ್ಕೆ ಹುಟ್ಟಿದ್ದೀನಿ ಅನ್ನೋದು ತಿಳ್ಕೊಳ್ಳೋದು ಇದು ನಿಮ್ಮ ಕರ್ತವ್ಯ. ನನ್ನ ಜೀವನದ ಗುರಿ ಏನು ಅನ್ನೋದು ತಿಳ್ಕೊಳ್ಳೋದು ಇದು ನಿಮ್ಮ ಕರ್ತವ್ಯ. ಯಾರು ಬಂದು ಹೇಳ್ಬೇಕು ಅನ್ನೋದು ಎಲ್ಲೂ ರೂಲ್ಸ್ ಇಲ್ಲ. ಯಾರು ಬಂದು ಹೇಳಿದ್ರೆ ಅದು ನಿಮ್ಮ ಲಕ್. ಒಬ್ಬ ವ್ಯಕ್ತಿ, ಮನುಷ್ಯ ಹುಟ್ಟಿದ ಮೇಲೆ ಎಷ್ಟೋ ನೋವುಗಳು ಬರುತ್ತಲ್ಲ, ಪ್ರತಿಯೊಂದು ನೋವು ಬಂದಾಗ ಈ ನೋವು ನನಗೆ ಯಾಕೆ ಬರ್ತಾ ಇದೆ? ನಮ್ಗೆಲ್ಲರೂ ನಮ್ಮ ತಂದೆ ತಾಯಿ ಇಷ್ಟ ಅಲ್ವಾ? ನಮ್ಮ ತಂದೆ ತಾಯಿ ಎಷ್ಟು ನೋವು ಪಡ್ತಾ ಇದ್ದಾರೆ. ನಮ್ಮ ತಂದೆ ತಾಯಿ ಯಾಕೆ ಇಷ್ಟು ನೋವು ಪಡ್ತಾ ಇದ್ದಾರೆ? ನನ್ನ ಮಕ್ಳು ಏನಕ್ಕೆ ಇಷ್ಟು ನೋವು ಪಡ್ತಾ ಇದ್ದಾರೆ? ನನ್ನ ತಂದೆ ತಾಯಿ ಯಾಕೆ ವಯಸ್ಸಾಗ್ತಾ ಇದೆ? ನನ್ನ ತಂದೆ ತಾಯಿ ಯಾಕೆ ಸಾಯ್ತಾ ಇದ್ದಾರೆ?
ನಮ್ಮ ತಂದೆ ತಾಯಿ, ನಮ್ಮ ತಾತ ಮುತ್ತಾತ ಅವರೆಲ್ಲ ಸತ್ತಿದಾನೆ, ಒಂದಿನ ನಾನು ಸಾಯ್ತೀನಿ, ನಾನು ಯಾಕೆ ಸಾಯ್ಬೇಕು? ಈ ಪ್ರಶ್ನೆ ಅಟ್ಲೀಸ್ಟ್ ನಮ್ಗೆ ಬರಬೇಕು. ಈ ಪ್ರಶ್ನೆಗಳು ಪ್ರಾಣಿಗಳಿಗೆ ಬರಲ್ಲ. ಪ್ರಾಣಿಗಳಿಗೆ ಏನ್ ಬರುತ್ತೆ? ಪ್ರಾಣಿಗಳು ಆಹಾರ, ನಿದ್ರಾ, ಭಯ, ಮೈಥುನ. ಸಾಮಾನ್ಯಮೇತದ್ ಪಶುಭಿರ್ ನರಾಣ. ಮಹಾಭಾರತದಲ್ಲಿ ಈ ಶ್ಲೋಕ ಬರುತ್ತೆ, ಅದ್ಭುತವಾದ ಶ್ಲೋಕ. ಇದೆಲ್ಲರೂ ಕಲ್ತ್ಕೊಳ್ಳೇಬೇಕು ಈ ಶ್ಲೋಕ. ನೀವೆಲ್ಲರೂ ಈ ಶ್ಲೋಕನ ಕಲ್ತ್ಕೊಳ್ಳಿ. ನಿಮ್ಗೆ ಯಾರು ಸಿಕ್ಕಿದ್ರು ಅವ್ರಿಗೆ ಈ ಶ್ಲೋಕನ ನೀವು ಹೇಳಬೇಕು. ಏನ್ ಶ್ಲೋಕ ಇದು? ಇದು ಒಂದು ಪ್ರಾಣಿ, ಒಂದು ನರ ಮತ್ತು ಒಂದು ಪ್ರಾಣಿಗೆ ಏನ್ ವ್ಯತ್ಯಾಸ ಅಂತ. ಆಹಾರ, ನಿದ್ರಾ, ಭಯ, ಮೈಥುನ. ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್ ಅಂಡ್ ಡಿಫೆಂಡಿಂಗ್. ಆಯ್ತಾ? ಈ 4. ಆಹಾರ, ನಿದ್ರಾ, ಭಯ, ಮೈಥುನ. ಸಾಮಾನ್ಯಂ, ಸಮಾನ, ಇವೆರಡು ಸಮ. ಸಾಮಾನ್ಯಮೇತದ್ ಪಶುವಿರ್ ನರಾಣ. ಪಶುಗಳಿಗೆ ಮತ್ತು ನರ ಮನುಷ್ಯರಿಗೆ ಇದೆರಡು ಕಾಮನ್. ನೀವು ಈಟಿಂಗ್ ಮಾಡ್ತೀರಾ, ಪ್ರಾಣಿನೂ ಈಟಿಂಗ್ ಮಾಡುತ್ತೆ. ನೀವು ಸ್ಲೀಪಿಂಗ್ ಮಾಡ್ತೀರಾ, ಪ್ರಾಣಿನೂ ಸ್ಲೀಪಿಂಗ್ ಮಾಡಿ. ನೀವು ಮೇಟಿಂಗ್ ಮಾಡ್ತೀರಾ, ಸೆಕ್ಸ್ ಲೈಫ್ ನೀವು ಮನುಷ್ಯರು ಮಾಡ್ತಾರೆ, ಪ್ರಾಣಿಗಳು ಮಾಡ್ತಾರೆ. ಯಾರು ಬಂದ್ರೆ ಎದುರ್ಕೊಂತೀರಾ, ಭಯ, ನನಗೂ ಭಯ ಇದೆ, ಪ್ರಾಣಿಗಳಿಗೂ ಭಯ ಇದೆ. ಇವೆರಡು 4 ಕಾಮನ್. ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್ ಅಂಡ್ ಡಿಫೆಂಡಿಂಗ್. ಏನ್ ಡಿಫ್ರೆನ್ಸು? ನಾವು 5 ಸ್ಟಾರ್ ಹೋಟೆಲ್ಗೆ ಹೋಗಿ ಮೃಷ್ಟಾನ್ನ ಭೋಜನ ತಿಂತೀವಿ, ಐಸ್ ಕ್ರೀಮ್ ತಿಂತೀವಿ. ನಾಯಿ ತಿನ್ನತ್ತಾ? ಅದೆಲ್ಲ ವ್ಯತ್ಯಾಸ. ನೀವು 5 ಸ್ಟಾರ್ ಹೋಟೆಲ್ ಹೋಗಿ ಕಾಶ್ಮೀರಿ ಪುಲಾವ್, ರೋಟಿ, ಪನ್ನೀರ್ ಮಟರ್ ಸಬ್ಜಿ ಅದೆಲ್ಲ ತಿನ್ಬೋದು. ಆದರೆ ಅದು ತಿಂದ್ಮೇಲೆ ನಿಮ್ಗೆ ಏನಾಗತ್ತೆ? ಹಸಿವು ನೀಗತ್ತೆ. ಕರೆಕ್ಟ್ ಅಲ್ಲ? ಅದೇ ರೀತಿಲಿ ಒಂದು ನಾಯಿ ಯಾವುದೋ ರೋಡಲ್ಲಿ ಬಿದ್ದಿರೋ ಒಂದು ಬ್ರೆಡ್ ಬನ್ ಬಿಸ್ಕೆಟ್ ತಿನ್ಬೋದು, ಆದರೆ ಅದರ ಹಸಿವು ನೀಗತ್ತೆ. ನೀವೇನೇ ತಿಂತೀರಾ ಅದಲ್ಲ. ಓಕೆ, ಸ್ಲೀಪಿಂಗ್, ನಾನು ಕುರ್ಲಾನ್ ಬೆಡ್ ಅದ್ರ ಮೇಲೆ ಮಲಗ್ತೀನಿ, ನಂಗೆ ಏನು ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ಬೋದು. ಒಂದು ನಾಯಿ ಯಾವುದೋ ಒಂದು ಕಾರ್ನರಲ್ಲಿ ಮಲಗ್ಬೋದು, ಮೂಲೆಯಲ್ಲಿ. ಆದರೆ ಮಲಗಿದಾಗ ಬರೋ ಕಣ್ಮುಚ್ಚಿ ನಿದ್ದೆ ಮಾಡಿದಾಗ ಸಿಗೋ ಸುಖ, ಬಾಡಿ ರಿಜುವಿನೇಟ್ ಆಗೋದು, ಅದು ಪ್ರಾಣಿಗಳಿಗೂ ಆಗುತ್ತೆ, ಮನುಷ್ಯರಿಗೂ ಆಗುತ್ತೆ. ಸೇಮ್ ವಿತ್ ಸೆಕ್ಸ್ ಲೈಫ್, ಸೇಮ್ ವಿತ್ ಭಯ. ಯಾರು ಬೊಡೆ ಬಂದು ನಾವು ಎದುರ್ಕೊಂತೀವಿ. ನಾವೆಲ್ಲ ಸೊಫಿಸ್ಟಿಕೇಟೆಡ್ ಆಗಿ ಅದೊಂದು 5 ಸ್ಟಾರ್ ಹೋಟೆಲ್ ಇವೆಲ್ಲ ಮಾಡ್ಬೋದು, ಆದರೆ ಅದರಿಂದ ಸಿಗೋ ಸುಖ, ಸಂತೋಷ ಸೇಮ್ ವಿತ್ ಅನಿಮಲ್ಸ್ ಆಲ್ಸೋ. ಪ್ರಾಣಿಗಳಿಗೂ ಅದೇ ಸಿಗುತ್ತೆ. ಆದರೆ ಏನು ವ್ಯತ್ಯಾಸ ಪ್ರಾಣಿಗಳಿಗೂ ನಮಗೂ? ಯಾರು ಹೇಳ್ತೀರಾ? ಆಹಾರ, ನಿದ್ರಾ, ಭಯ, ಮೈಥುನಂ ಚ ಸಾಮಾನ್ಯಮೇತದ್ ಪಶುಭಿರ್ ನರಾಣಂ. ಆದರೆ ವ್ಯತ್ಯಾಸ ಏನೆಂದರೆ ಇದೆಯಾ? ಇದೆ. ಅದೇನಿಲ್ಲ, ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ. ದೇರ್ ಇಸ್ ಓನ್ಲಿ ಒನ್ ವಿಶೇಷ, ಒಂದೇ ಒಂದು ವಿಶೇಷತೆ ಇದೆ ಪ್ರಾಣಿಗಳಿಗೂ ಮನುಷ್ಯರಿಗೂ. ಅದೇನಪ್ಪ ಅಂದ್ರೆ ಧರ್ಮ. ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇನ ಹೀನ ಪಶುಭಿರ್ ನರಾಣ. ಆ ಧರ್ಮವನ್ನ ಬಿಟ್ಬಿಟ್ರೆ ನಾವು ನಮಗೂ ಪ್ರಾಣಿಗಳಿಗೆ ಏನೂ ವ್ಯತ್ಯಾಸ ಇಲ್ಲ. ಹೇಗಿದೆ ಶ್ಲೋಕ? ಸೊ ಆ ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ನಾವು ಈ ಪ್ರಶ್ನೆ ಮಾಡೋದು, ನಾನೇನಕ್ಕೆ ಹುಟ್ಟಿದೆ, ನಾನು ಸತ್ತ ಮೇಲೆ ನಾನೇನಕ್ಕೆ ಸಾಯ್ಬೇಕು. ಯಾರು ಒಬ್ಬರಿಗೆ ನಮಗೆ ಇಷ್ಟೆಲ್ಲ ನೋವು ಬರುತ್ತಲ್ಲ, ಗಾಯ ಆಗುತ್ತೆ, ಜ್ವರ ಬರುತ್ತೆ, ಮಲಗಿರ್ತೀವಿ, ಅವಾಗ ಯಾವ್ದಾದ್ರು ಥಾಟ್ ಬರಲ್ವಾ, ನಾನು ಏನಕ್ಕೆ ಇಷ್ಟು ಸಫರ್ ಮಾಡ್ತಾ ಇದ್ದೀನಿ? ಇವಾಗ ನಾನು ಯಾರು ಒಂದು ಹೊಡೆದ್ರೆ ನೀವು ಬಂದು ಎಲ್ಲ ಸೇರ್ಕೊಂಡು ನಾನು ಹೊಡಿತೀರಾ. ಆಕ್ಷನ್ ಅಂಡ್ ರಿಯಾಕ್ಷನ್ ಅಲ್ವಾ? ಅದು ಅರ್ಥ ಆಗುತ್ತೆ. ನಾನು ಇನ್ನೇನೋ ದುಡ್ಡು ಕೊಟ್ಟರೆ ನೀವು ಮತ್ತೆ ನಾನು ಸಹಾಯ ಮಾಡ್ತೀರಾ, ಅದು ಅರ್ಥ ಆಗುತ್ತೆ. ಒಂದು ಪ್ರೀತಿ ಇದೆ, ಒಂದು ಎಮೋಷನ್ ಇದೆ, ಕರೆಕ್ಟ್ ಅಲ್ವಾ? ಆದರೆ ನಾನು ಜ್ವರ ಆಗಿ ಎಷ್ಟು ಸಫರ್ ಮಾಡ್ತೀವಿ, ವಾಂತಿ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್. ಏನಕ್ಕೆ, ಯಾಕೆ ನಾನು ಸಫರ್ ಮಾಡಬೇಕು ಅಂತ ಯಾರಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ಅಲ್ಲಿ ಅವ್ರ ನಿಜವಾದ ಜೀವನ ಸ್ಟಾರ್ಟ್ ಆಗುತ್ತೆ. ಅದು ಅಲ್ಲಿ ನಿಜವಾದ ಮನುಷ್ಯ ಜೀವನದ ಆ ಹಸಿವು ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ಒಂದು ಹಸಿವಿನಲ್ಲಿ ನಾವು ಭಗವದ್ಗೀತೆ ತೆಗೆದು ಹೋದಾಗ ಅವಾಗ ಭಗವದ್ಗೀತೆ ನಮಗೆ ಇಟ್ ಮೇಕ್ಸ್ ಸೆನ್ಸ್. ಅರ್ಥ ಆಗ್ತಿದ್ಯಾ? ಸೊ ಈ ಒಂದು ಶ್ಲೋಕ ತುಂಬಾ ಅದ್ಭುತವಾದಂಥ ಶ್ಲೋಕ. ಧರ್ಮೇನ ಹೀನ. ಅದಕ್ಕೆ ಒಂದು ಧರ್ಮ ನಾವು ಕೇಳೋ ಪ್ರಶ್ನೆ ಆದ್ರೆ ಇನ್ನೊಂದು ಧರ್ಮ ಅಂದ್ರೆ ಏನಪ್ಪ? ಎಷ್ಟೋ ಜನ ಕೇಳ್ಬೋದು, ಓ ಧರ್ಮ ಪ್ರಚಾರ ಅಂತೀರ. ಧರ್ಮ ಅಂದ್ರೆ ಏನು? ಎಲ್ಲಿರುತ್ತೆ ಧರ್ಮ? ಸೊ ಧರ್ಮ ಅಂದ್ರೆ ಏನು? ಸರಿಯಾದ ದಾರಿ. ಸೊ ಧರ್ಮ ಬುಡಕ್ಕೆ ಹೋದಾಗ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ, ಸಕ್ಕರೆಯ ಗುಣ ಏನು? ಸಿಹಿ. ಬೆಂಕಿಯ ಗುಣ ಏನು? ಸುಡೋದು, ಬೆಳಕು ಮತ್ತೆ ಸುಡುವಿಕೆ, ಸುಡುತ್ತೆ ಮತ್ತೆ ಬೆಳಕು ಕೊಡುತ್ತೆ. ಆಮೇಲೆ ಉಪ್ಪಿನ ಗುಣ ಏನು? ಉಪ್ಪಿನ ಗುಣ
ಉಪ್ಪಿನ ಅಂಶ, ಉಪ್ಪುಪ್ಪಾಗಿ ಅನ್ಸುತ್ತಲ್ಲ, ಉಪ್ಪಿನ ಅಂಶ. ಇವಾಗ ಸಕ್ಕರೆ ಮತ್ತು ಸಿಹಿನ ಬಿಡಿಸಕ್ಕಾಗತ್ತಾ? ಸಕ್ಕರೆ ಮತ್ತೆ ಸಿಹಿನ ಸಪರೇಟ್ ಮಾಡಕ್ಕಾಗತ್ತಾ? ಆಗಲ್ಲ. ಸಾಲ್ಟ್ ಮತ್ತೆ ಸಾಲ್ಟಿನೆಸ್ ನ ಸಪರೇಟ್ ಮಾಡಕ್ಕಾಗತ್ತಾ? ಆಗಲ್ಲ. ಬೆಂಕಿ ಮತ್ತು ಬೆಳಕಿನ ಸಪರೇಟ್ ಮಾಡಕ್ಕಾಗತ್ತಾ? ಅದಕ್ಕೆ ನಾವು ಹೇಳ್ತೀವಿ ಸಕ್ಕರೆಯ ಧರ್ಮ ಅದರ ಸಿಹಿ ಕೊಡುವಂತಹ ಒಂದು ಶಕ್ತಿ, ಉಪ್ಪಿನ ಧರ್ಮ ಆ ಉಪ್ಪಿನ ಒಂದು ರುಚಿ, ಬೆಂಕಿಯ ಧರ್ಮ ಆ ಒಂದು ಸುಡುವಂತಹ ಒಂದು ಶಕ್ತಿ ಮತ್ತೆ ಬೆಳಕು ಕೊಡುವಂತಹ ಶಕ್ತಿ. ಅದೇ ರೀತಿಲಿ ಒಬ್ಬ ಮನುಷ್ಯನ ಧರ್ಮ ಏನಪ್ಪಾ ಅಂದ್ರೆ ಅದು ಯಾವ ಒಂದು ಧರ್ಮನ ನಮ್ಮಿಂದ ಸಪರೇಟ್ ಮಾಡಕ್ಕಾಗಲ್ಲ, ಅದು ಸೇವೆ, ಟು ಸರ್ವ್. ನಾವೇನ್ ಬೇರೆಯವ್ರಿಗೆ ಸೇವೆ ಮಾಡ್ತೀವಲ್ಲ ಆ ಸೇವಾ ಮನೋಭಾವನೆ ಯಾವ ಒಂದು ವ್ಯಕ್ತಿಯಿಂದನೂ ಸಪರೇಟ್ ಮಾಡೋಕ್ಕಾಗಲ್ಲ. ಹೌದಾ, ಕೇಳಿರಲಿಲ್ಲ, ನಾನು ಯಾರಿಗೂ ಸೇವೆ ಮಾಡಲ್ಲ ಪ್ರಭು ಅಂತ ಯಾರಾದ್ರೂ ಹೇಳ್ಬೋದು? ಇಲ್ಲ, ನಾವು ಪ್ರತಿಯೊಬ್ಬರು ಕೂಡ ಸೇವೆ ಮಾಡೇ ಮಾಡ್ತೀವಿ. ಮಕ್ಕಳು ಸ್ಕೂಲ್ಗೆ ಹೋದಾಗ ಅಲ್ಲಿ ಟೀಚರ್ಸ್ನ ಸೇವೆ ಮಾಡ್ತಾರೆ, ಟೀಚರ್ಸ್ ಸ್ಟೂಡೆಂಟ್ಸ್ಗೆ ಸೇವೆ ಮಾಡ್ತಾರೆ ಅಲ್ವಾ? ಮಕ್ಕಳು ತಂದೆ ತಾಯಿ ಹೇಳಿದ ಮಾತು ಕೇಳಿ ತಂದೆ ತಾಯಿಗೆ ಸೇವೆ ಮಾಡ್ತಾರೆ, ಪೇರೆಂಟ್ಸು ಮಕ್ಕಳಿಗೆ ಸೇವೆ ಮಾಡ್ತಾರೆ. ಆಫೀಸಲ್ಲಿ ಹೋದಾಗ ನಾವು ಆಫೀಸ್ ಬಾಸ್ಗೆ ಸೇವೆ ಮಾಡ್ತೀವಿ, ಬಾಸ್ ಸ್ಯಾಲರಿ ಕೊಟ್ಟು ನಮಗೆ ಸೇವೆ ಮಾಡ್ತಾರೆ. ಕೊನೆಗೆ ನೀವು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ನಾನು ಯಾರಿಗೂ ಸೇವೆ ಇಲ್ಲ, ನೀವು ಇಡೀ ದೇಶಕ್ಕೆ ಸೇವೆ ಮಾಡಬೇಕು. ಸೊ ಈ ಸೇವಾ ಮನೋಭಾವನೆ ಅನ್ನೋದೇನಿದೆ ಅದು ಕೂಡ ನಮ್ಮ ಧರ್ಮ. ಇದನ್ನ ನಾವು ಸಪರೇಟ್ ಮಾಡೋಕ್ಕೆ ಆಗಲ್ಲ. ಅದರಿಂದ ಸೇವೆ ಹೇಗಿದ್ರು ಮಾಡೇ ಮಾಡ್ತೀರಾ. ಯಾರೋ ಒಳ್ಳೆ ವ್ಯಕ್ತಿಗೆ ಸೇವೆ ಮಾಡಿ. ಭಗವಂತ ಅನ್ನೋದು ಯಾರೋ ಒಂದು ಅರ್ಥ ಮಾಡ್ಕೊಂಡು ಆ ಭಗವಂತನಿಗೆ ಸೇವೆ ಮಾಡಿ, ಅವಾಗ ನಮ್ಮ ಸೇವೆಗೆ ಒಂದು ಅರ್ಥ ಕೂಡ ಸಿಗುತ್ತೆ. ಇಲ್ಲಿ ಯಾರೊಬ್ರು ದುಡ್ಡು ಕೊಡಿ ಅಂತ ಕೇಳ್ತಾರೆ, ನಾವು ಅವ್ರಿಗೆ ದುಡ್ಡು ಕೊಡ್ತೀವಿ, ಕಷ್ಟಪಡ್ತಿದೀವಿ ಅಂತ. ಆ ದುಡ್ಡು ಎಷ್ಟು ಜನ ಭಿಕ್ಷಕರು ಬರ್ತಾರಲ್ಲ, ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ಕೆಲವು ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಸಿಗ್ನಲ್ ಅಲ್ಲಿ ಒಬ್ರು ಲೇಡಿ ಬರ್ತಾರೆ, ಅವ್ರು ಬಂದು ಒಂಥರ ಎಕ್ಸ್ಪ್ರೆಷನ್ ಇಟ್ಕೊಂಡು ಬರ್ತಾರೆ. ಆ ನೋವು, ಆ ಎಕ್ಸ್ಪ್ರೆಷನ್ ತುಂಬಾ ನೋವು ಕಾಣುತ್ತೆ. ಒಂದಿನ ನಾನು ನೋಡಿದೆ, ಆ ಎಕ್ಸ್ಪ್ರೆಷನ್ ಎಷ್ಟು ನೋವು ಕಾಣಿಸ್ತಾ ಇತ್ತು ಅಂದ್ರೆ 50 ರೂಪಾಯಿ ಕೊಟ್ಟೆ. ಕೊಡ್ಬೋದಲ್ಲ ಆ ಥರ? 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 50 ರೂಪಾಯಿ ಒಂದ್ಸಲಿ ಕೊಟ್ಟೆ. ಆಮೇಲೆ ಒಂದು 2-3 ದಿನ ಬಿಟ್ಟು ಮತ್ತೆ ಅದೇ ಲೇಡಿ ಬಂದರು, ಸೇಮ್ ಎಕ್ಸ್ಪ್ರೆಷನ್ನು, ಸೇಮ್ ಅದೇ ಥರ ಎಕ್ಸ್ಪ್ರೆಷನ್ನು. ನಾನು ಕೊಡಲಿಲ್ಲ. ಆಮೇಲೆ ಅಬ್ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ, ಪ್ರತಿಯೊಬ್ಬ ಭಿಕ್ಷುಕರನ್ನು ಅಬ್ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ನಾನು ಸ್ವಲ್ಪ ಎಚ್ಚರ ಆದೆ. ಓ, ಒಂದೇ ಥರ ಎಕ್ಸ್ಪ್ರೆಷನ್ ಯಾವಾಗಲೂ ಕೊಡೋಕ್ಕಾಗಲ್ಲ ಅಲ್ವಾ? ನೋವು ಕೂಡ ಬೇರೆ ಬೇರೆ ಥರ ನೋವಿರುತ್ತೆ. ಆ ಬೇರೆ ಬೇರೆ ನೋವಲ್ಲಿ ಬೇರೆ ಬೇರೆ ಥರ ಎಕ್ಸ್ಪ್ರೆಷನ್ಸ್, ಫೀಲಿಂಗ್ಸ್ ಬರುತ್ತೆ. ಇಲ್ಲಿ ಈ ಬೆಗ್ಗರ್ಸ್ನ ನೋಡಿ, ಭಿಕ್ಷುಕರನ್ನ ಪ್ರತಿ ಟೈಮಲ್ಲೂ ಅದೇ ರೀತಿ ಎಕ್ಸ್ಪ್ರೆಷನ್ ಇಟ್ಕೊಂಡು ಬರ್ತಾರೆ. ಇದು ಪಕ್ಕಾ ಡ್ರಾಮಾ. ಆ ದುಡ್ಡು ಒಂದ್ಸಲಿ ನಾನು ಬೇರೆ ದುಡ್ಡು ಕೊಡೋದು ನೋಡಿದೆ. ಆ ದುಡ್ಡು ಕೊಟ್ಟಿದ ತಕ್ಷಣ ಸಿಗ್ನಲ್ ಬಿಟ್ಟಿದ ತಕ್ಷಣ ಆ ಕಡೆ ಹೋಗ್ತಾರೆ, ಅಲ್ಲಿ ಬಿಡಿ ತಗೊಂಡು ಬಿಡಿ ಸೇರ್ತಾರೆ. ರಾತ್ರಿ ಆದ್ರೆ ಕುಡಿತಾರೆ. ಸೊ ನಾವು ಕೊಡೋ ದುಡ್ಡನ್ನ ನಾವು ಸೇವೆ ಮಾಡ್ತಾ ಇದೀವಿ, ನಾವು ಅನ್ಕೊಂಡಿದೀವಿ ಸೇವೆ ಮಾಡಿದೀವಿ ಪಾಪ ಬಡವರಿಗೆ ಅಂತ. ಆ ಕೊಟ್ಟಿರೋ ದುಡ್ಡನ್ನ ಅವ್ರು ತಗೊಂಡು ಏನ್ ಮಾಡ್ತಾ ಇದ್ದಾರೆ? ಅವರು ಇದ್ರೆ ತೃಪ್ತಿ ಪಡ್ಕೊಂತ ಇದ್ದಾರೆ. ಆ ಸೇವೆಗೆ ಯಾವುದೇ ರೀತಿ ವ್ಯಾಲ್ಯೂ ಇಲ್ಲ. ಸೊ ಅದಕ್ಕೆ ನಾವು ಯಾರಿಗೆ ಸೇವೆ ಮಾಡ್ತೀವಿ, ಏನಕ್ಕೆ ಸೇವೆ ಮಾಡ್ತೀವಿ ಅನ್ನೋದು ಕೂಡ ನಾವು ತಿಳ್ಕೊಂಡಿರ್ಬೇಕು. ಸೊ ಇದು ಧರ್ಮ. ಸೊ ಧರ್ಮ ಅಂದ್ರೆ ಒಂದು ಇಂಪಾರ್ಟೆಂಟ್ ಧರ್ಮ ಏನಪ್ಪಾ ಅಂದ್ರೆ ನಾವು ಪ್ರಶ್ನೆ ಕೇಳಬೇಕು. ನಾನು ಯಾರು? ನಾನು ಇಲ್ಲಿ ಏನಕ್ಕೆ ಬಂದೆ? ಇಡೀ ವರ್ಲ್ಡ್ ಅಲ್ಲಿ ಎಷ್ಟು ದೇಶಗಳಿದೆ, ಎಷ್ಟು ಕಾಂಟಿನೆಂಟ್ಸ್ ಇದೆ, ಖಂಡಗಳಿದೆ. ಎಲ್ಲ ಬಿಟ್ಟು ಆ ಖಂಡ ಏಷ್ಯಾ ಖಂಡ. ಏಷ್ಯಾದಲ್ಲಿ ಭಾರತ ದೇಶ, ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಅನ್ನಪೂರ್ಣೇಶ್ವರಿ ನಗರ. ಈ ಅನ್ನಪೂರ್ಣೇಶ್ವರಿ ನಗರದಲ್ಲಿ ನಾನು ಯಾಕೆ ಹುಟ್ಟಿದೆ? ಈ ಪ್ರಶ್ನೆ ಯಾವಾಗ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಅವಾಗ ನಮ್ಮ ಜೀವನದಲ್ಲಿ ಒಂದು ಹೈಯರ್ ವ್ಯಾಲ್ಯೂಸ್ ನಾವು ತಿಳ್ಕೊಳ್ಳೋಕೆ ನಮಗೆ ಈಸಿ ಆಗುತ್ತೆ. ಓಕೆ, ಸೊ ನಾನು ಆ್ಯಕ್ಚುಲಿ ಇವತ್ತು ಲೆಸನ್ಸ್ ಫ್ರಮ್ ಭಗವದ್ಗೀತಾ ಸ್ಟಾರ್ಟ್ ಮಾಡಿದ್ದು. ಲೆಸನ್ಸ್ ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಇದು ಬರೀ ಇಂಟ್ರಡಕ್ಷನ್ ಇಷ್ಟೊತ್ತು ನಾನು ಮಾತಾಡಿದ್ದು. ಮುಂದಿನ ಸಲ ಬಂದಾಗ ಲೆಸನ್ಸ್ ಬಗ್ಗೆ ಇನ್ನು ಡೀಪರ್ ಲೆಸನ್ಸ್ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಸೊ ನಿಮಗೆ ನಿಮ್ಮ ಜೀವನದಲ್ಲಿ ಏನು ಪ್ರಶ್ನೆ ಕೇಳಬೇಕು ಅಂತ ಗೊತ್ತಾಗ್ಬಿಟ್ಟಿದೆ ಇವತ್ತು. ಸೊ ಭಗವದ್ಗೀತೆ ದ್ವಾಪರ ಯುಗದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ್ದು. ದ್ವಾಪರ ಯುಗ ಕೃಷ್ಣ ಅರ್ಜುನನಿಗೆ ಹೇಳಿದ್ದು, ಆದರೆ ಬರೆದಿದ್ದು ವ್ಯಾಸದೇವರು. ಯಾವುದೇ ಒಂದು, ಯಾಕಂದ್ರೆ ಮುಂಚೆ ಎಲ್ಲ ಈ ಬರವಣಿಗೆನೇ ಇರಲಿಲ್ಲ. ಮುಂಚೆಲ್ಲ ಹೇಗಿದ್ದು ಶ್ರುತಿಧರ್, ಅವ್ರನ್ನ ಶ್ರುತಿಧರ್ ಅಂತ ಕರೀತಾ ಇದ್ರು.
ಅವ್ರು ಬರೀ ಕೇಳಿ ಧಾರಣೆ ಮಾಡ್ತಾ ಇದ್ರು, ಅದಕ್ಕೆ ಅವ್ರನ್ನ ಶ್ರುತಿಧರರು ಅಂತ ಹೇಳ್ತಾ ಇದ್ರು. ಆದ್ರೆ ಕಲಿಯುಗ ಜನಕ್ಕೆ ಅಷ್ಟು ಪವರ್ ಇಲ್ಲ, ಮೆಮರಿ ಪವರ್ ಇಲ್ಲ. ನಮ್ಗೆ ನಮ್ಮ ವೈಫ್ದು ಮೊಬೈಲ್ ನಂಬರ್ ಜ್ಞಾಪಕ ಇರಲ್ಲ ಅಲ್ವಾ, ನಮ್ಮ ಮೊಬೈಲ್ ನಂಬರ್ ಒಂದ್ಸಲಿ ಮರ್ತೋಗ್ಬಿಡ್ತೀವಿ. ಆ ಲೆವೆಲ್ ಜ್ಞಾಪಕ ಶಕ್ತಿ ಇರೋದ್ರಿಂದ ವ್ಯಾಸರು ಕಲಿಯುಗ ಜನ ಬರ್ತಾರೆ, ಅವ್ರಿಗೆ ನಾಲೆಡ್ಜ್ ಬೇಕು, ಜ್ಞಾನ ಬೇಕು, ನಾನು ಹಿಂಗೆ ಬಿಟ್ರೆ ಅವ್ರು ಏನು ಸಿಗೋದಿಲ್ಲ ಅಂದ್ಬಿಟ್ಟು ಭಗವಂತನೇ ವ್ಯಾಸದೇವರ ರೂಪದಲ್ಲಿ, ಅದಕ್ಕೆ ವ್ಯಾಸದೇವರು ಏನ್ ಹೇಳ್ತಾರೆ ಅಂದ್ರೆ ಲಿಟರರಿ ಇನ್ಕಾರ್ನೇಷನ್ ಅಂತಾರೆ. ಸೊ ಅವರು ಒಂದು ಅವತಾರ ಪುರುಷರಾಗಿ ಬಂದು, ಶಕ್ತ್ಯಾವೇಶ ಅವತಾರವಾಗಿ ಬಂದು ಅವರು ಇಡೀ ಶಾಸ್ತ್ರಗಳನ್ನ ಬರೆದು ಕೊಡ್ತಾರೆ ಕಲಿಯುಗ ಜನಕ್ಕೋಸ್ಕರ, ನಮಗೋಸ್ಕರ. ಅದು ಭಗವಂತ. ಹಾ, ಇಂಟರ್ನಲ್ ಡಿಸ್ಪ್ಯೂಟ್, ವಾರ್, ಇಂಟರ್ನಲ್ ವಾರ್, ಎಕ್ಸ್ಟರ್ನಲ್ ವಾರ್. ಇವಾಗಿನ ಟೆಸ್ಟ್ ನೋಡಿದ್ರೆ ಎಕ್ಸ್ಟರ್ನಲ್ ವಾರ್ ಇಸ್ ಟೇಕಿಂಗ್ ಮೋರ್ ಪ್ರಾಮಿನೆನ್ಸ್ ಕಂಪೇರ್ ಟು ಇಂಟರ್ನಲ್ ವಾರ್, ಅಕಾರ್ಡಿಂಗ್ ಟು ಮೀ. ಐ ಆಮ್ ರಾಂಗ್, ಬಟ್ ಎರಡನ್ನ ಬ್ಯಾಲೆನ್ಸ್ ಮಾಡಿ ಹೌ ಡು ಯು ಕೀಪ್ ಪೀಸ್ ಇನ್ ದ ಇಂಟರ್ನಲ್ ವಾರ್? ಸೊ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಈಗಿನ ಕಾಲ ಪ್ರಭು ಹೇಳ್ತಾ ಇದ್ರೆ, ಈಗ ನನ್ನ ಪ್ರಕಾರ ಹೊರಗಿನ ಯುದ್ಧ ಜಾಸ್ತಿ ಇದೆ, ಒಳಗಿನ ಯುದ್ಧ ಜಾಸ್ತಿ ಇಲ್ಲ ನನ್ನ ಪ್ರಕಾರ. ಸೊ ಅದರಿಂದ ಎರಡು ವಾರ್ನ ನಾವು ಹೇಗೆ ಗೆಲ್ಲಬೇಕು, ಹೇಗೆ ಅದನ್ನ ಶಾಂತಿಯಿಂದ ಮ್ಯಾನೇಜ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಹೊರಗಿನ ಯುದ್ಧಕ್ಕಿಂತ ಒಳಗಿನ ಯುದ್ಧನೂ ಜಾಸ್ತಿ ಇದೆ. ಬರೀ ಹೊರಗಿನ ಯುದ್ಧ ಅಲ್ಲ, ಇವಾಗ ಹೊರಗಿನ ಪ್ರಪಂಚ ಯಾವ ರೀತಿ ಬೆಳೀತಾ ಇದೆ ಅಂದ್ರೆ ನಮ್ಮ ಒಳಗಿನ ಯುದ್ಧ ಜಾಸ್ತಿ ಮಾಡ್ತಾ ಇದೆ. ಯಾಕಂದ್ರೆ ನಮ್ಮ ಒಳಗಡೆ ನಡೆಸಿರುವಂತ ಗೊಂದಲಗಳಿಗೆ ಪ್ರಚೋದನೆಗಳು ಜಾಸ್ತಿ ಇದೆ, ಟೆಂಪ್ಟೇಷನ್ಸ್ ಜಾಸ್ತಿ ಇದೆ. ಹೊರಗಡೆ ಹೋಗಿದ ತಕ್ಷಣ ಇವಾಗಿರೋ ನಮ್ಮ ಕಲ್ಚರ್ ಅಂತ ಹೇಳಂಗೇ ಇಲ್ಲ. ಇವಾಗಿರೋ ಹೊರಗಿನ ಜನಗಳು ಹಾಕುವಂತ ಬಟ್ಟೆಗಳಾಗಿರ್ಬೋದು, ಇವಾಗ ಬರ್ತಿರುವಂತ ಸಿನಿಮಾಗಳಾಗಿರ್ಬೋದು, ಹೊರಗಿನ ಪೋಸ್ಟರ್ಗಳಾಗಿರ್ಬೋದು, ಇವಾಗ ಸಿಗ್ತಿರುವಂತ ಫುಡ್ ಆಗಿರ್ಬೋದು, ಈ ಪಿಜ್ಜಾ, ಪಾಸ್ತಾ ಇವೆಲ್ಲ ಎಲ್ಲಿದೆ? ಇದೆಲ್ಲ ನಮ್ದು ಫುಡ್ಡೇ ಅಲ್ಲ. ಇಂಥ ಫುಡ್ಗಳಿಂದ ಒಳಗಡೆ ನ್ಯಾಚುರಲ್ ಆಗಿ ಇವೆಲ್ಲ ಆಸೆಗಳು ಜಾಸ್ತಿ ಬರುತ್ತೆ. ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧಿ ಧ್ರುವ ಸ್ಮೃತಿ. ಸೊ ನಮ್ಮ ಒಂದು ಮೆಮೊರಿ ಪವರ್ ಆಗಲಿ, ಇಂಟೆಲಿಜೆನ್ಸ್ ಆಗಲಿ, ನಮ್ಮ ಪವರ್ ಆಗಲಿ, ಶಕ್ತಿ, ಇದೆಲ್ಲ ನಾವು ತಿನ್ನೋ ಆಹಾರದಲ್ಲಿ ಡಿಪೆಂಡ್ ಆಗಿರುತ್ತೆ. ನಮ್ಗೆ ಆಹಾರ ಎಲ್ಲಿ ಸಿಗ್ತಾ ಇದೆ? ಒಳ್ಳೆ ಆಹಾರ. ಸೊ ಅದರಿಂದ ಹೊರಗಡೆ ಯುದ್ಧ ಎಷ್ಟು ಜೋರಾಗಿ ನಡೀತಿದೆ, ಅದಕ್ಕಿಂತ ಜೋರಾಗಿ ಒಳಗಡೆ ನಡೀತಾ ಇದೆ. ಯಾಕಂದ್ರೆ ನಮಗೆ ಒಳ್ಳೆ ಆಚಾರ ವಿಚಾರಗಳು ಸಿಗ್ತಿಲ್ಲ. ನಾವು ನಮ್ಮ ಕಾಲದಲ್ಲಿ ಟಿವಿನೇ ಇರಲಿಲ್ಲ. ನಾನು ಹುಟ್ಟಿದಾಗ ಅವಾಗ ಟಿವಿ ಇಂಟ್ರೊಡ್ಯೂಸ್ ಆಗಿದೆ 80s ಅಲ್ಲಿ, ನಿಮ್ಗೆಲ್ಲ ಗೊತ್ತಿರ್ಬೋದು. 70s ಅಲ್ಲಿ 80s ಅಲ್ಲಿ ನಾವು ಒಂದೊಂದು ಏರಿಯಾದಲ್ಲಿ ಯಾರೋ ಒಬ್ಬರು ಮನೇಲಿ ಟಿವಿ ಇರ್ತಾ ಇತ್ತು. ನಾವೇನಾದ್ರು ಟಿವಿ ಯಾವ್ದಾದ್ರು ಸಿನಿಮಾ ನೋಡ್ಬೇಕಂದ್ರೆ ಒಂದು 30 ಜನ ಮಕ್ಕಳು ಒಬ್ರು ಮನೆಗೆ ಹೋಗಿ ಕೂತ್ಕೊಂಡು ನೋಡ್ತಾ ಇದೀವಿ, ಪರ್ಮಿಷನ್ ತಗೊಂಡು ಒಂದೇ ಒಂದು ಮೂವಿ ನೋಡ್ಬೋದಾ ಅಂತ. ಅವ್ರು ಪರ್ಮಿಷನ್ ಕೊಡೋರು ಅವಾಗ. ಸೊ ಆ ರೀತಿ ಇತ್ತು. ಅವಾಗ ನಮಗೆ ಪ್ರಚೋದನೆಗಳೇ ಇರಲಿಲ್ಲ. ಆಸೆಗಳು ಬರಕ್ಕೆ ನಮಗೆ ಪ್ರಚೋದಿಸ್ಬೇಕು ಯಾರಾದ್ರೂ, ಏನಾದ್ರು ವಸ್ತುಗಳು ಅವೆಲ್ಲ ಇರಲಿಲ್ಲ. ಬಟ್ ಇವಾಗ ಆ ಪ್ರಚೋದನೆ ಮಾಡುವಂತ ಒಂದು ಮೊಬೈಲಲ್ಲೇ ಇಡೀ ಪ್ರಪಂಚ ನಿಮ್ಗೆ ಈ ಮೊಬೈಲಲ್ಲಿ ಸಿಗುತ್ತೆ. ಯಾರ್ಯಾರು ಈ ಮೊಬೈಲ್ ಇಟ್ಕೊಂಡಿದ್ದೀರೋ, ನೀವು ನಿಮ್ಮ ಜೀವನನ ಪರ್ಫೆಕ್ಟ್ ಮಾಡ್ಕೋಬೇಕು, ನಾವು ಭಗವದ್ಧಾಮಕ್ಕೆ ಹೋಗ್ತೀನಿ ಅನ್ನೋದೆಲ್ಲ ಸುಳ್ಳು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಇದ್ರಲ್ಲಿ ಸಿಗುವಂತ ವಿಷಯಗಳು ಅಷ್ಟು ನಮ್ಗೆ ಒಳ್ಳೆ ವಿಷಯಗಳು ಸಿಗುತ್ತೆ. ಆದ್ರೆ ಒಳ್ಳೆ ವಿಷಯಗಳನ್ನ ಯಾರ್ಯಾರು ನೋಡ್ತಿದ್ದೀರಾ, ಒಳ್ಳೆ ವಿಷಯಗಳನ್ನ ಯಾರ್ಯಾರು ಕೇಳ್ತಾ ಇದ್ದೀರಾ, ಅವ್ರಿಗೆ ಮಾತ್ರ ಚಾನ್ಸ್ ಇದೆ. ನಮಗೆ ಒಂದು ಬೈ ಮಿಸ್ಟೇಕ್ ಯಾವುದೋ ಬಟನ್ ಕ್ಲಿಕ್ ಮಾಡಿಬಿಟ್ರೆ ಹೋಯ್ತು, ಅದನ್ನೆಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ ಈ ಮೊಬೈಲ್ ನಮ್ಗೆ. ಸೊ ಅದರಿಂದ ನಮಗೆ ಏನೇನು ಬೇಡವಾಗಿದ್ದನ್ನೆಲ್ಲ ತೆಗೆದು ಬಿಸಾಕಿ ಏನ್ ಬೇಕು ಅದನ್ನ ಮಾತ್ರ ಇಟ್ಕೊಂಡು, ಅದನ್ನ ಮಾತ್ರ ನೋಡಿ ಸತ್ಸಂಗದಲ್ಲಿ ಇದ್ದಾಗ ನಮಗೆ ಒಂದು ಶಕ್ತಿ ಸಿಗುತ್ತೆ. ಆ ಶಕ್ತಿಯಿಂದ ನಾವು ಆ ಒಂದು ಪೀಸ್ನ ತರಬಹುದು, ಬ್ಯಾಲೆನ್ಸ್ ಮಾಡಬಹುದು. ಬಿಗ್ಗೆಸ್ಟ್ ಚಾಲೆಂಜ್. ನೀವು ಚಿಕ್ಕವರಾದಾಗೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿರಲ್ಲ. ಯಾವ್ದಾದ್ರು ಒಂದು ಮೂವಿ ನೋಡ್ಬೇಕಂದ್ರೇನೆ ಎಷ್ಟು ಕಷ್ಟ ಆಗ್ತಾ ಇತ್ತು ನಮ್ಗೆ. ಇವಾಗ ಎಲ್ಲ ಮೊಬೈಲಲ್ಲಿ ಸಿಗುತ್ತೆ. ಇಡೀ ಪ್ರಪಂಚ ಏನ್ ನಡೀತಿದೆ, ಪ್ರಪಂಚದಲ್ಲಿ ಏನಾಗ್ತಿದೆ ಮೊಬೈಲಲ್ಲಿ ನೋಡ್ಬೋದು. ಮೊಬೈಲ್ ಬಿಗ್ಗೆಸ್ಟ್ ಎನಿಮಿ ನಮ್ಗೆ ಈ ಪ್ರಪಂಚದಲ್ಲಿ. 100%. ನಾನು ಹೇಳ್ತಿಲ್ಲ, ಯಾರಿಗೂ ಸೆನ್ಸಸ್, ಮೈಂಡ್ ಕಂಟ್ರೋಲ್ ಮಾಡ್ಬೇಕಂತಾನೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಭಕ್ತರೇ ಎಲ್ಲ ಅಟ್ಯಾಚ್ ಆಗಿದ್ದಾರೆ. ಭಕ್ತರಲ್ಲಿ 16 ಮಾಲೆ ಯಾರೋ ಜಪ ಮಾಡ್ತಿರೋ, ನಾನೇ ಹೇಳ್ತೀನಿ 8 ಮಾಲೆ ವಿತ್ ಮೊಬೈಲ್ ಚಾಟಿಂಗ್ ಆಗುತ್ತೆ. ಕರೆಕ್ಟಾ? ಮೊಬೈಲ್ ಚಾಟಿಂಗ್ ಮಾಡ್ಬೇಕಾದ್ರೆ ಮೊಬೈಲಲ್ಲಿ ಯಾವುದೋ ವಿಡಿಯೋ ನೋಡ್ಕೊಂಡು ಜಪ ಮಾಡಂಗಾಗಿದೆ ಇವಾಗ. ಒಬ್ರು ಡಿವೋಟಿ ಹೇಳ್ತಾ ಇದ್ರು, ತಮಾಷೆಗೆ ನಾನು ಹೇಳ್ತಾ ಇದ್ದೆ, ನಾವು ಜಪ ಮಾಡ್ಬೇಕಾದ್ರೆ ನಮ್ಮ ಜಪ ಮಾಲೆಯಲ್ಲಿ ಒಂದು ಬೆರಳು ಬಿಟ್ಟಿರ್ತೀವಲ್ಲ, ಅದೇನಕ್ಕೆ ಅಂದ್ರೆ ಆಕ್ಚುಲಿ ಮೊಬೈಲ್ ನೆಕ್ಸ್ಟ್ ಮಾಡಕ್ಕೆ ಆ ಒಂದು ಪರಿಸ್ಥಿತಿ ಬಂದಿದೆ ನಮಗೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಮಗೆ ಚಾಂಟಿಂಗ್ ಎಷ್ಟೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯಲ್ಲ, ನೋ ಮೀಟ್ ಈಟಿಂಗ್, ನೋ ಇಂಟಾಕ್ಸಿಕೇಷನ್ ಅಲ್ಲ, ಇನ್ನೊಂದು ರೂಲ್ ಹಾಕ್ಬೇಕು, ನೋ ಮೊಬೈಲ್ ಚಾಂಟಿಂಗ್. ಇಲ್ಲ ಅಂದ್ರೆ ಜಯ ಶ್ರೀ ರಾಧಾ ಮಾಧವ ಸಖಿ ಜಯ. ಓಕೆ, ಒಂದು ಲಾಸ್ಟ್ ಕ್ವೆಶ್ಚನ್. ವೇದಗಳನ್ನು ಯಾರು ರಚನೆ ಮಾಡಿದ್ರು? ನಾವು ವೇದಗಳನ್ನು ಹೇಳಿದ್ರು
ಅದು ಹೇಗೆ ಬಂತು ಈ ವೇದ ನಾನು ಹೇಳಿದ್ನಲ್ಲ ವ್ಯಾಸದೇವರೇ ಎಲ್ಲ ಬರ್ತಿದ್ರು. ಅದಕ್ಕೆ ವೇದ ವ್ಯಾಸ ಅಂತ ಏನಕ್ಕೆ ಅಂತಾರೆ ಅಂದ್ರೆ ವೇದ ಅವ್ರ ಹೆಸರು ಆಕ್ಚುಲಿ ಕೃಷ್ಣ ದ್ವೈಪಾಯನ ಅಂತ. ಕೃಷ್ಣ ದ್ವೈಪಾಯನ ಅವ್ರ ಒರಿಜಿನಲ್ ಹೆಸರು. ಅವ್ರಿಗೆ ವ್ಯಾಸ ಅಂದ್ರೆ ಕಟ್ ಅಂತ, ಡಿವೈಡ್ ಅಂತ. ಅವರು ವೇದಗಳನ್ನ ಡಿವೈಡ್ ಮಾಡಿದ್ರು. ಮುಂಚೆ ಒಂದೇ ಒಂದು ವೇದ ಇತ್ತು, ಅದನ್ನ 4 ವೇದಗಳಾಗಿ ಮಾಡಿದ್ರು. ರಿಕ್ ಸಾಮ ಯಜುರ್ ಅಥರ್ವ ಅಂತ. ಅದಕ್ಕೆ ಅವ್ರಿಗೆ ವೇದ ವ್ಯಾಸ ಅಂತ ಅವ್ರ ಹೆಸರು ಬಂದಿದ್ದು. ಅವ್ರ ನಿಜವಾದ ಹೆಸರು ಕೃಷ್ಣ ದ್ವೈಪಾಯನ ಅಂತ. ಅವ್ರು ವ್ಯಾಸರು ಎಲ್ಲ ಬರೆದು ಕೊಟ್ಟಿದ್ರು. ಇಲ್ಲಿ ಯಾರೋ ಒಂದು ಪ್ರಶ್ನೆ ಕೇಳಿದ್ರ? ಓಕೆ, ಒಂದು ಲಾಸ್ಟ್ ಕ್ವೆಶ್ಚನ್. ಪ್ರಭುಪಾದರು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ರು, ಯಾಕಂದ್ರೆ ಅವ್ರ ಒಳಗಡೆ ಭಗವಂತ ಇಟ್ಕೊಂಡು ನಮ್ಮೆಲ್ಲ ಒಳಗಡೆ ಭಗವಂತ. ಓಕೆ, ಪ್ರಭು ನೀವು ಪ್ರಭುಪಾದರು ತುಂಬಾ ಆಕರ್ಷಣೀಯಾಗಿದ್ರು. ಏನಕ್ಕಂದ್ರೆ ಅವರು ಒಳಗಡೆ ಭಗವಂತ ಇದ್ದ ಅಂತ ಹೇಳಿದ್ರಿ. ನಮ್ಮೊಳಗಡೆನೂ ಭಗವಂತ ಇದ್ದಾನಲ್ವಾ? ನಮ್ಮೊಳಗಡೆನೂ ಭಗವಂತ ಇದ್ದಾನೆ, ಆದರೆ ನಮ್ಮ ಕನೆಕ್ಷನ್ನೇ ಎಸ್ಟಾಬ್ಲಿಷ್ ಆಗಿಲ್ವಲ್ಲ. ನಾವು ಆ ಸಂಬಂಧವನ್ನು ಬೆಳೆಸ್ಕೊಂಡೇ ಇಲ್ವಲ್ಲ. ಸೊ ಪ್ರಭುಪಾದರಿಗೆ ಆ ಸಂಬಂಧ ಎಷ್ಟು ಬೆಳೆದಿತ್ತು ಅಂದ್ರೆ, ಪ್ರಭುಪಾದರು ಸಿಂಪಲ್ ಉದಾಹರಣೆ ಕೊಡ್ತೀನಿ. ಪ್ರಭುಪಾದರು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾರೆ. ಪ್ರಭುಪಾದ್ ಇಲ್ಲಿಂದ ಅಮೆರಿಕಾಗೆ ಹೋಗೋದು ಬೋಟಲ್ಲಿ, ಯಾವತ್ತೂ ಫ್ಲೈಟ್ ಹತ್ತೇ ಇಲ್ಲ ಪ್ರಭುಪಾದ್. ಫಸ್ಟ್ ಟೈಮ್ ನ್ಯೂಯಾರ್ಕಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಒಂದು ಹೊಸ ಬ್ರಾಂಚ್ ಸ್ಟಾರ್ಟ್ ಮಾಡಿದಾಗ ಅವ್ರ ಶಿಷ್ಯಂದರು ಪ್ರಭುಪಾದ್ಗೆ ಫಸ್ಟ್ ಟಿಕೆಟ್ ಬುಕ್ ಮಾಡ್ತಾರೆ. ಫಸ್ಟ್ ಟಿಕೆಟ್ ನೀವು ಎಷ್ಟು ಜನ ಫಸ್ಟ್ ಫ್ಲೈಟಲ್ಲಿ ಹೋಗಿದ್ದೀರಾ? ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾರಾದ್ರು ಹೋಗಿದ್ದೀರಾ? ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಒಂದು ಅದ್ಭುತ ಅಲ್ಲ, ಅದೇ ಒಂದು ರೋಮಾಂಚಕ ಅನುಭವ ಅದು. ಸೊ ಪ್ರಭುಪಾದರು ಫಸ್ಟ್ ಟೈಮು, ಇವಾಗ ಅಟ್ಲೀಸ್ಟ್ ಫ್ಲೈಟ್ಸ್ ಜರ್ನಿ ಎಲ್ಲ ಕಾಮನ್ ಆಗಿದೆ. ಪ್ರಭುಪಾದರು 1970s ತುಂಬಾ ದುರ್ಲಭ, ರೇರ್ ಅಂತ ಒಂದು ಸಿಚುವೇಶನ್ ಅಲ್ಲಿ ಪ್ರಭುಪಾದ್ ಫಸ್ಟ್ ಟೈಮು ಫ್ಲೈಟ್ ಹತ್ತಾರೆ. ನ್ಯೂಯಾರ್ಕಲ್ಲಿ ಫ್ಲೈಟ್ ಹತ್ತಾರೆ. ಸ್ಯಾನ್ ಫ್ರಾನ್ಸಿಸ್ಕೋಲ್ಲಿ ಪ್ರಭುಪಾದ್ ಇಳಿತಾರೆ. ಎಲ್ಲ ಭಕ್ತರೆಲ್ಲ ಸೇರಿರ್ತಾರೆ. ಇವತ್ತು ಪ್ರಭುಪಾದ್ ಹತ್ರ ಕೇಳಬೇಕು ಪ್ರಭುಪಾದರ ಅನುಭವ ಹೇಗಿರುತ್ತೆ ಅಂತ. ಪ್ರಭುಪಾದ್ ಫ್ಲೈಟಿಂದ ಇಳ್ಕೊಂಡು ಬರ್ತಾ ಇರ್ತಾರೆ. ಎಲ್ಲ ಡಿವೋಟೀಸ್ ಹೋಗ್ತಾರೆ ಖುಷಿಗೆ, ಜೈ ಪ್ರಭುಪಾದ್ ನಿಮ್ಮ ಫ್ಲೈಟ್ ಜರ್ನಿ ಹೇಗಿತ್ತು ಪ್ರಭುಪಾದ್ ಅಂತ ಕೇಳ್ತಾರೆ. ನಾನು ನಿಮ್ಮನ್ನು ಕೇಳಿ, ನೀವು ಫ್ಲೈಟ್ ಜರ್ನಿ ಮಾಡಿದಿರಲ್ಲ ಫಸ್ಟ್ ಟೈಮ್? ಹೇಗಿತ್ತು ಫ್ಲೈಟ್ ಜರ್ನಿ ಹೇಳಿ ಇವತ್ತು, ಮೈ ಕುಡಿದು. ಸ್ಟಾರ್ಟಿಂಗಲ್ಲಿ ಭಯ ಅನ್ನಿಸ್ತು ಪ್ರಭು, ಸೌಂಡ್ ಇತ್ತು. ಆಮೇಲೆ ಅಂದ್ರೆ ಆಕಾಶದ ಮೇಲೆ ಅದು ಫುಲ್ ಮೋಡಗಳು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಕೆಳಗಡೆ ಇದು ಕಿಟಕಿಯಿಂದ ನೋಡಿದ್ರೆ ಫುಲ್ ಭೂಮಿ ಸಿಗ್ತಾರೆ, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಇದು ಬಿಟ್ಟು ಬೇರೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಹೇಳ್ತೀರಾ? ಸೇಮ್ ಎಕ್ಸ್ಪೀರಿಯನ್ಸ್. ಅದು ಬಿಟ್ಟು ರಾಮ ಕೃಷ್ಣ ಸ್ಟ್ರೈಟ್ ಇರ್ಬೇಕಾದ್ರೆ ಹೇಳಲ್ಲ ನಾವು. ಮೇಲೆ ಹೋದ ಕಿವಿ ಕೇಳಲ್ಲ, ಕಿವಿ ನೋವು ಬರುತ್ತೆ. ಬೇರೆ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಅನುಭವ ಫ್ಲೈಟಲ್ಲಿ? ಅದೊಂಥರ ಮಜಾ. ನನ್ನ ಪ್ರಶ್ನೆ ಅನುಭವ ಏರ್ ಹಾಸ್ಟೆಲ್ ನೋಡ್ಬೇಕು ಅಂತ. ಓಕೆ, ಏರ್ ಹಾಸ್ಟೆಲ್ ಹೆಂಗಿರ್ತಾರೆ ನೋಡ್ಬೇಕು ಅಂತ ಕೆಲವ್ರಿಗೆ ಆಸೆ ಇರುತ್ತೆ. ಗಗನ ಸಖಿಯರು ಕನ್ನಡದಲ್ಲಿ. ಇವತ್ತು ಎಷ್ಟು ಜನ ಆನ್ಸರ್ ಮಾಡಿದ್ರಲ್ಲ, ಪ್ರಭುಪಾದ್ ಏನಂತ ಆನ್ಸರ್ ಮಾಡಿದ್ರು ಗೊತ್ತಾ? ಅದ್ರಲ್ಲಿ ಗೊತ್ತಾಗುತ್ತೆ ನಮಗೂ ಪ್ರಭುಪಾದ್ರಿಗೆ ಏನಕ್ಕೆ ಡಿಫ್ರೆನ್ಸ್ ಅಂತ. ಪ್ರಭುಪಾದ್ನ ಕೇಳ್ತಾರೆ, ಪ್ರಭುಪಾದ್ ಹೇಗಿತ್ತು ನಿಮ್ಮ ಫಸ್ಟ್ ಅನುಭವ ಅಂತ. ಪ್ರಭುಪಾದ್ ಹೇಳ್ತಾರೆ, ಫ್ಲೈಟು ನಾನು ಸ್ಯಾನ್ ಫ್ರಾನ್ಸಿಸ್ಕೋದಿಂದ ರನ್ವೇನಲ್ಲಿ ಮೇಲೆ ಹೋಗ್ತಾ ಇಡೀ ಎಷ್ಟು ಅಮೆರಿಕದಲ್ಲ ಸ್ಕೈ ಸ್ಕ್ರೇಪ್ ಬಿಲ್ಡಿಂಗ್ ಅಂತಾರೆ, 100-150 ಮಹಡಿಗಳು ಅಂತಸ್ತಿರುವಂಥ ಬಿಲ್ಡಿಂಗ್ಗಳು. ಆ ಬಿಲ್ಡಿಂಗ್ ಎಲ್ಲ ಚಿಕ್ಕ ಮ್ಯಾಚ್ ಬಾಕ್ಸ್ ಥರ ಕಾಣಿಸ್ತು. ನಾನು ಅನ್ಕೊಂಡಿದ್ದೆ ಅಮೆರಿಕ ಎಷ್ಟು ದೊಡ್ಡದು, ಈ ಬಿಲ್ಡಿಂಗ್ ಎಷ್ಟು ದೊಡ್ಡದು ಅಂತ ನನಗೆ ಅನುಭವ ಇತ್ತು. ಆ ಬಿಲ್ಡಿಂಗಲ್ಲಿ ನಾನು ಸ್ಟೇ ಮಾಡಿದ್ದೆ. 150 ಫ್ಲೋರ್ ಮಹಡಿ ಅಂತಸ್ತು ಮನೆ ಅಂದರೆ ಎಷ್ಟು ದೊಡ್ಡ ಬಿಲ್ಡಿಂಗು, ಎಷ್ಟು ದೊಡ್ಡದು ಅಂತ ಅನ್ಕೊಂಡಿದ್ದೆ. ಆದರೆ ನಾನು ಫ್ಲೈಟಲ್ಲಿ ಮೇಲೆ ಹೋಗ್ತಾ ಈ 150 ಅಂತಸ್ತಿರೋ ಬಿಲ್ಡಿಂಗು ಚಿಕ್ಕ ಮ್ಯಾಚ್ ಬಾಕ್ಸ್ ಥರ ಕಾಣಿಸ್ತು. ಆದರೆ ಕೃಷ್ಣನ್ಕಿಂತ ಕೃಷ್ಣ ನಮ್ಮನ್ನು ನೋಡಿದಾಗ ನಾವಿನ್ನೆಷ್ಟು ಚಿಕ್ಕವರಾಗಿ ಕಾಣಿಸ್ತೀವಿ. ಅದು ಪ್ರಭುಪಾದ. ಸೊ ಪ್ರಭುಪಾದರು ಅಲ್ಲಿ ಫ್ಲೈಟಲ್ಲಿ ಜರ್ನಿ ಮಾಡಿದಾಗಲೂ ಅವರು ಕೃಷ್ಣ ಈ ಭೂಮಿ ನೋಡಿದಾಗ, ನಮ್ಮನ್ನು ನೋಡಿದಾಗ ನಾವೆಷ್ಟು ಚಿಕ್ಕವರು, ಈ ಭೂಮಿ ಎಷ್ಟು ಚಿಕ್ಕದು, ಈ 150 ಅಂತಸ್ತು ಬಿಲ್ಡಿಂಗ್ ಎಷ್ಟು ಚಿಕ್ಕದು ಅಂತ ಕೃಷ್ಣ ಹೇಗೆ ನೋಡ್ತಾನೆ ಅಂತ ಪ್ರಭುಪಾದಗೆ ಯೋಚನೆ ಮಾಡ್ತಾರೆ. ಇವಾಗ ಅರ್ಥ ಆಯ್ತಾ ನಮಗೂ ಪ್ರಭುಪಾದ ಏನು ಡಿಫ್ರೆನ್ಸು? ಪ್ರಭುಪಾದ ಏನೇ ನೋಡಿದ್ರು ಅದು ಭಗವಂತನ ಕನೆಕ್ಷನ್ ಅಲ್ಲಿ ನೋಡ್ತಾ ಇದ್ರು. ಯಾಕಂದ್ರೆ ಪ್ರಭುಪಾದರಿಗೆ ಭಗವಂತನ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿತ್ತು. ನಮಗೆ ಎಸ್ಟಾಬ್ಲಿಷ್ ಆಗಿಲ್ಲ, ನಮಗಿನ್ನ ಕನ್ವಿನ್ಸೇ ಆಗಿಲ್ಲ ನನ್ನ ಜೀವನದಲ್ಲಿ ನನ್ನ ಗುರಿ ಏನು, ನನ್ನ ಗೋಲ್ ಏನು ಅಂತ. ಅಲ್ಲಿ ಪ್ರಭುಪಾದರು ಶುದ್ಧ ಭಕ್ತರು. ಅವ್ರಿಗೆ ಭಗವಂತ ಬಿಟ್ಟು ಬೇರೆ ಏನೂ ಇಲ್ಲ. ಅದಕ್ಕೆ ಅವರು ಶುದ್ಧ ಭಕ್ತರು ಅಂತ ಕರೀತಾರೆ. ಓಕೆ, ಲಾಸ್ಟ್ ಕ್ವೆಶ್ಚನ್. ಟೈಮ್ ಇದೆಯಾ? ಪರವಾಗಿಲ್ವಾ? ನಾವೆಲ್ಲ ಬುಕ್ಸ್ ಡಿಸ್ಟ್ರಿಬ್ಯೂಷನ್ಗೆ ಹೋದಾಗ ಬುಕ್ಸ್ನ ನಾವು ಯಾವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತೀವಲ್ಲ, ಒಂದು ಜನರಲ್ ಆಗಿ ಎಲ್ಲರೂ ಕೇಳೋದೇನಪ್ಪ ಅಂದರೆ
ನಾವೆಲ್ಲ ತೊಗೊಂಡೋಗಿ ಓದ್ತೀವಿ, ನಮ್ಗೆ ಅಷ್ಟು ಅರ್ಥನೇ ಆಗೋದಿಲ್ಲ, ಭಗವದ್ಗೀತೆ ತುಂಬ ಕಷ್ಟ ಅನಿಸುತ್ತೆ ಅಂತ ಕೇಳ್ತಾರೆ. ಸೊ ಅವಾಗ ನಾವು ಈ ಥರ ಸತ್ಸಂಗಕ್ಕೆ ಬಂದು ಹಿರಿಯ ವೈಷ್ಣವರಿಂದ ಅದನ್ನೆಲ್ಲ ನಾವು ಪ್ರವಚನದಲ್ಲಿ ಕೇಳಬೇಕು, ಅರ್ಥ ಮಾಡ್ಕೊಳ್ಬೇಕು. ಆವಾಗ ಅಧ್ಯಯನ ಮಾಡಿದ್ರೆ ಅರ್ಥ ಮಾಡ್ಕೋಬೋದು ಅಂತ ಹೇಳ್ತೀವಿ. ಇದು ಸರಿನಾ? ಹೇಗೆ ಅರ್ಥ ಮಾಡ್ಬೋದು? ನಾನು ಇವತ್ತೆಲ್ಲ ಇಡೀ ಕ್ಲಾಸೇ ಇವತ್ತು ಅದ್ರ ಮೇಲೆ ಬೇಸ್ ಆಗಿದ್ದಲ್ಲ. ನೀವು ಹೇಳಿ, ನಿಮ್ಗೆ ಹಸಿವಿದ್ರೆ ಮಾತ್ರ. ಭಗವದ್ಗೀತೆ ಇಸ್ ನಾಟ್ ಟೈಮ್ ಪಾಸ್ ಬುಕ್. ನಾನು ಸುಮ್ಮನೆ ಟೈಮ್ ಪಾಸ್ ಮಾಡಕ್ಕೆ ಓದ್ತೀನಿ ಅಂತಂದರೆ ಏನೂ ಅರ್ಥ ಆಗೋದಿಲ್ಲ. ಭಗವದ್ಗೀತೆ ಓದಬೇಕು, ಹಸಿವಿರಬೇಕು. ಅವ್ರು ಕೇಳ್ತಾರೆ ನೆಕ್ಸ್ಟ್ ಹಸಿವು ಅಂದರೆ ಏನು ಅಂತ. ಅವಾಗ ಹೇಳಿ, ಇವತ್ತು ಕೊಟ್ಟಿದ್ದು ಇಡೀ ಕ್ಲಾಸ್ ಸಾರಾಂಶ ನೀವು ಹೇಳಬೇಕು. ಏನಕ್ಕೆ ಭಗವದ್ಗೀತೆ ಯಾವಾಗ ಓದಬೇಕು? ಹಸಿವು. ಏನು ಹಸಿವು ಅಂದರೆ ಏನು? ಯಾವಾಗ? ಸೊ ನಾನು ಯಾರು, ನನ್ನ ಜೀವನದ ಗುರಿ ಏನು, ನನ್ನ ಧ್ಯೇಯ ಏನು, ಅದೆಲ್ಲ ಈ ಥರ ಪ್ರಶ್ನೆ ಬಂದಾಗ ಅದು ಸೀರಿಯಸ್ ಒಳಗಡೆ ಕಾಡಬೇಕು. ಆ ಕಾಡಿದಾಗ ಒಂದೊಂದು ಪದಗಳು ಕೂಡ, ಒಂದೊಂದು ಶ್ಲೋಕಗಳು ಕೂಡ ಅದು ನಮಗೆ ಏನಂತಾರೆ, ಸ್ಫುರಣ, ಇಂಟ್ಯೂಷನ್, ಅರ್ಥ ಮಾಡಿಸುತ್ತೆ. ಭಗವದ್ಗೀತೆ ಮಾತಾಡುತ್ತೆ. ಭಗವದ್ಗೀತೆ ಅಂದರೆ ಇದೇನು ಬರೀ ಪುಸ್ತಕ ಅಲ್ಲ, ಇದು ಭಗವಂತನ ಅವತಾರ, ಗ್ರಂಥ ಅವತಾರ ಇದು. ಸೊ ಈ ಗ್ರಂಥ ಅವತಾರ ಭಗವಂತ ಮಾತಾಡ್ತಾನೆ ನಮ್ಮ ಜೊತೆ. ಯಾವಾಗ? ಆ ಹಸಿವಿದ್ದಾಗ. ಇನ್ನೊಂದು ಕ್ವಶನ್, ಮೈಕ್. ಹಾಂ, ಹೋಗಿ ನಮ್ಮ ಧರ್ಮ ಪ್ರಚಾರ, ಕೃಷ್ಣ ಪ್ರಚಾರ ಮಾಡ್ತಾ ಇದ್ರು. ನನಗೆ ಬೆಂಗಳೂರು ಬಂದ್ಮೇಲೆ ಗೊತ್ತಾಗಿದ್ದು ಇಸ್ಕಾನ್ ಅಂತ. ಸೊ ಅವರು ಭಾರತದಲ್ಲಿ ಅದನ್ನ ಹೆಚ್ಚಿನ ಪ್ರಮಾಣ ಯಾಕೆ ಮಾಡಲಿಲ್ಲ ಅಂತ ನನಗೆ ಗೊತ್ತು. ಓಕೆ ಓಕೆ. ಸೊ ಇಲ್ಲಿ ಭಾರತದಲ್ಲಿ ಏನು ಹೇಳ್ತೀವಿ ಅಂದರೆ, ಗರ್ಕ ಮುರ್ಗಿ ದಾಲ್ ಬರಾಬರ್ ಅಂತ ಕೇಳಿದರೆ ಹಿಂದಿಲಿ ಒಂದು ಸೇಂಗ್ ಇದೆ. ಅಂದರೆ ನಮ್ಮ ಮನೇಲಿ ಏನಿದೆ, ನಮ್ಗೇನು ಸಿಗುತ್ತೆ ಅದ್ರ ಬಗ್ಗೆ ನಮ್ಗೆ ವ್ಯಾಲ್ಯೂ ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಅಮೆರಿಕಾದಲ್ಲಿದೆ ಅಂದರೆ ಅಮೆರಿಕಾದವ್ರು ಬಂದಿದ್ದಾರೆ, ಅಮೆರಿಕಾದವ್ರು ಏನೋ ಮಾಡ್ತಾ ಇದ್ದಾರಾ, ಅದು ನಮ್ಗೆ ಖುಷಿ ಮಾಡೋಕ್ಕೆ. ಸೊ ಅದೇ ರೀತಿಯಲ್ಲಿ ಇಂಡಿಯಾದಲ್ಲಿ ಪ್ರಭುಪಾದರು 45 ವರ್ಷ ಪ್ರಚಾರ ಮಾಡಿದ್ರು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 45 ವರ್ಷ ಪ್ರಚಾರ ಮಾಡಿದ್ರು. ಎಲ್ಲೂ ಸಕ್ಸಸ್ ಸಿಗಲಿಲ್ಲ. ಎಲ್ಲೋ ಅಲ್ಲಿ ಇಲ್ಲಿ 2-3 ಆದರು. ಯಾಕಂದರೆ ಅವಾಗ ಬ್ರಿಟಿಷರ್ಸ್ ಎಲ್ಲ ತುಂಬ ಜನ ಬ್ರಿಟಿಷರ್ಸ್ ಬಂದು ಹೋಗಿದ್ರಲ್ಲ. ಸೊ ಅವಾಗ ಅದು ಇನ್ಫ್ಲುಯೆನ್ಸ್ ತುಂಬ ಇತ್ತು, ವೆಸ್ಟರ್ನ್ ಇನ್ಫ್ಲುಯೆನ್ಸು, ಪಾಶ್ಚಾತ್ಯ ದೇಶದ ಒಂದು ಪ್ರಭಾವ ಜಾಸ್ತಿ ಇತ್ತು. ಅದಕ್ಕೆ ಪ್ರಭುಪಾದ ಯೋಚನೆ ಮಾಡಿದ್ರು, ನಾನು ಅಮೆರಿಕಾಗೂ ಅಲ್ಲಿ ಪ್ರೀಚ್ ಮಾಡಿ ಅಲ್ಲಿರೋ ವೈಟ್ ಸ್ಕಿನ್ ಪೀಪಲ್ ಇಲ್ಲಿ ಕರ್ಕೊಂಡ್ಬರ್ತೀನಿ. ಅವ್ರು ಬಂದು ಇಲ್ಲಿ ಹೇಳಿದಾಗ ಅವಾಗ ಇಂಡಿಯಾದವ್ರಿಗೆ ಅವ್ರು ಮಾಡ್ತಾ ಇದ್ದಾರೆ, ನಾವು ಮಾಡ್ಬೇಕಪ್ಪ ಅಂತ. ಸೊ ಅದಕ್ಕೆ ಪ್ರಭುಪಾದರು ಫಸ್ಟ್ ಅಮೆರಿಕಾಗೆ ಹೋಗಿ, ಫಸ್ಟ್ ಅಲ್ಲ ಇಂಡಿಯಾದಲ್ಲೆಲ್ಲ ಮಾಡಿ ಪುಸ್ತಕಗಳೆಲ್ಲ ಬರೆದು, ಭಾಗವತ ಎಲ್ಲ ಬರೆದು, ಆಮೇಲೆ ಅಮೆರಿಕಾಗೆ ಹೋಗಿ ಅಲ್ಲಿ ಪ್ರೀಚ್ ಮಾಡಿ ಅಲ್ಲಿರೋ ವೆಸ್ಟರ್ನರ್ಸ್, ಪಾಶ್ಚಾತ್ಯದವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಹರೇ ಕೃಷ್ಣ ಡ್ಯಾನ್ಸ್ ಮಾಡಕ್ಕೆ ಬಿಟ್ರು. ಅದನ್ನ ನೋಡಿ ಸಾವಿರಾರು ಜನ, ಲಕ್ಷಾಂತರ ಜನಗಳ ಭಾರತೀಯರು ಬಂದರು, ಅವ್ರಿಗೆ ಅಟ್ರಾಕ್ಟ್ ಆಯಿತು. ಆಮೇಲೆ ಇವಾಗ ಕರೆಂಟ್ಲಿ ಇವಾಗ ಈ ಸಿಚುವೇಶನಲ್ಲಿ ಇಡೀ ಅಮೆರಿಕಾ, ಇಡೀ ಪ್ರಪಂಚದಲ್ಲಿ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡೋ, ಸಿನ್ಸಿಯರ್ ಆಗಿ ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡೋ ಭಕ್ತರುಗಳು ಜಾಸ್ತಿ. ಅಮೆರಿಕಾದೆಲ್ಲ ತುಂಬ ಕಡಿಮೆ ಆಗಿದೆ. ಯಾಕಂದರೆ ಇವ್ರು ಹೇಳಿದಾಗೆ ಹೊರಗಿನ ಯುದ್ಧ ಜಾಸ್ತಿ ಆಗಿದೆ. ಅರ್ಥ ಆಯ್ತಾ? ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಪೂಜ್ಯರಾದಂತಹ ಅನಂತ ವಲ್ಲಭದಾಸ್ ಪ್ರಭುಗಳು ನಮಗೆ ಇವತ್ತು ಲೈಫ್ ಲೆಸನ್ಸ್ ಫ್ರಮ್ ಭಗವದ್ಗೀತಾ, ನಮ್ಮ ಜೀವನಕ್ಕೆ ಭಗವದ್ಗೀತೆಯ ಅಧ್ಯಯನ ಮತ್ತು ಅದರ ತಿಳುವಳಿಕೆ ಎಷ್ಟು ಅಗತ್ಯ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಯಾರು ಇದನ್ನು ಅರ್ಥ ಮಾಡ್ಕೊಳ್ಬಹುದು ಅಂದರೆ, ಯಾರಲ್ಲಿ ಆ ಹಸಿವಿರುತ್ತೆ, ನಾನು ತಿಳ್ಕೋಬೇಕು ಅಂದರೆ, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಇಲ್ಲಿ ನಮ್ಮ ಕರ್ತವ್ಯಗಳೇನು, ಯಾಕೆ ಇಲ್ಲಿ ಬಂದಿದ್ದೀವಿ, ನಮ್ಮ ನಿಜವಾದ ಧರ್ಮ ಏನು, ಇದಕ್ಕೆಲ್ಲ ಉತ್ತರ ಭಗವದ್ಗೀತೆಯಲ್ಲಿ ನಮಗೆ ಭಗವಂತ ಕೊಟ್ಟಿದ್ದಾರೆ. ಅದನ್ನು ನಾವು ತಿಳ್ಕೊಬೇಕಾದ್ರೆ ಭಗವದ್ಗೀತೆ ಅಧ್ಯಯನವನ್ನು ಮಾಡಬೇಕು. ಸೊ ಅದಕ್ಕಾಗಿಯೇ ಈ ಗೀತಾ ಜಯಂತಿ ಮಾಸದಲ್ಲಿ ಎಲ್ಲ ಕಡೆ ನಾವು ಭಗವದ್ಗೀತೆಯನ್ನು ಕೊಡ್ತಾ ಇದ್ದೀವಿ. ಸೊ ಪ್ರಭುಗಳ ಪ್ರವಚನಕ್ಕೆ ನಾವೆಲ್ಲರೂ ಸಹ ಕಾಯ್ತಾ ಇರ್ತೀವಿ, ಅವರು ಬರ್ತಾರೆ ಅಂತ. ಸೊ ಯಾಕಂದರೆ ಪ್ರಭು ತುಂಬ ಪ್ರಾಕ್ಟಿಕಲ್ ಆಗಿ ನಮಗೆ ತುಂಬ ಮನದಟ್ಟು ಆಗೋ ರೀತಿಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಸೊ ಅವರಿಗೆ ಕೃತಜ್ಞತೆಯನ್ನು ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮೂಲಕ ನಾವು ಸಲ್ಲಿಸೋಣ. ಹರೇ